ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ರೆ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಹೇಗೆ ಅನಿಸ್ತು ಎಕ್ಸುಮಾ ಪಾರ್ಟ್ 1 ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೋತಾ ಇದ್ದೀನಿ. ಯಾರೆಲ್ಲ ಎಕ್ಸುಮಾ ಪಾರ್ಟ್ 1 ನೋಡಿಲ್ಲ ಫಸ್ಟ್ ಅದನ್ನ ನೋಡಿ, ಆಗ ಈ ಸ್ಟೋರಿ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಎಕ್ಸ್ಪ್ಲನೇಷನ್ ಅಲ್ಲಿ ಏನಾದ್ರು ಚೇಂಜಸ್ ಮಾಡ್ಕೋಬೇಕು ಅಂದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಲ್ಲ ಮೊದಲ ಬಾರಿಗೆ ನನ್ನ ಎಕ್ಸ್ಪ್ಲನೇಷನ್ ವಿಡಿಯೋನ ನೋಡ್ತಿದ್ರು, ನನ್ನ ಎಕ್ಸ್ಪ್ಲನೇಷನ್ ಏನಾದ್ರು ನಿಮ್ಗೆ ಇಷ್ಟ ಆಗ್ತಿದ್ರೆ ನಾನು ಆಲ್ರೆಡಿ ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್ ಮತ್ತೆ ಮ್ಯಾರಿ ಮೈ ಹಸ್ಬೆಂಡ್ ನ ಕಂಪ್ಲೀಟ್ ಎಪಿಸೋಡ್ ಎಕ್ಸ್ಪ್ಲೈನ್ ಮಾಡಿ ಚೆಕ್ ಮಾಡಿ. ಜಾಸ್ತಿ ತಡ ಮಾಡಿದ್ರೆ ಪಾರ್ಟ್ 2 ನ ಕಂಟಿನ್ಯೂ ಮಾಡೋಣ ಬನ್ನಿ. ನಾವು ಲಾಸ್ಟ್ ಪಾರ್ಟ್ ಅಲ್ಲಿ ನೋಡಿದ್ವಿ, ಆ ಕಫನ ತಗೊಂಡು ಆ ಬೆಂಕಿಲ್ ಹಾಕಿ ಅಂತಿಮ ಸಂಸ್ಕಾರ ಮಾಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಿರ್ತಾರೆ. ಈ ಅಂತಿಮ ಸಂಸ್ಕಾರ ಏನು ನಡೀತಿರುತ್ತೋ ಇದು ಲೈವ್ ಆಗಿ ಟಿವಿಲಿ ನಡೀತಿರೋದನ್ನ ಕೂಡ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಹಾಸ್ಪಿಟಲ್ ನ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಪಾರ್ಕರ್ ತಾತ ಮಗುನ ಸಾಯಿಸ್ಬೇಕು ಅಂತ ಬಂದಿರ್ತಾರೆ. ಆ ಕಫನ್ನ ಸುಡ್ತಿರೋದಕ್ಕೆ ಇಲ್ಲಿ ಅವ್ರ ಆತ್ಮ ಕೂಡ ಹಾಗೆ ಮಾಯ ಆಗ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಕೋನ ತೋರಿಸ್ತಾರೆ. ಆ ಕಫನ್ನ ಅಲ್ಲಿ ಸುಡ್ತಿರೋದಕ್ಕೆ ಇಲ್ಲಿ ಮಿಸ್ಟರ್ ಕೋ ಪ್ರೇಯರ್ ಮಾಡ್ತಾ ಹಾಡು ಹೇಳ್ತಿರ್ತಾರೆ. ನಮ್ಮ ಪ್ರೀತಿ ವ್ಯಕ್ತಿ ನಮ್ಮಿಂದ ದೂರ ಆಗಿದ್ದಾನೆ, ಅವನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಮತ್ತೆ ಅವನ್ಗೆ ಪುನರ್ಜನ್ಮ ಸಿಕ್ಕಿದಾಗ ಒಬ್ಬ ಒಳ್ಳೆ ವ್ಯಕ್ತಿ ಆಗ್ಲಿ ಅಂತೆಲ್ಲ ಇಲ್ಲಿ ಅವರು ಪ್ರೇಯರ್ ಮಾಡ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಪಾರ್ಕ್ ನ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗುವಾಗ್ಲೇ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಅಂತ ಟ್ರೈ ಮಾಡ್ತಿರ್ತಾರೆ. ಅವ್ರ ಬ್ರೀತಿಂಗು ನಿಂತೋಗಿರೋದಕ್ಕೆ ಇಲ್ಲಿ ಅವ್ರದ್ದು ಡೆತ್ ಆಗೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಸೀನ್ ಶಿಫ್ಟ್ ಆಗಿ ಆ ಕಫನ್ನು ಬೆಂಕಿಲಿ ಉರಿತಿರೋದನ್ನ ತೋರಿಸ್ತಾರೆ. ಇಲ್ಲಿ ನೋಡಿದ್ರೆ ಅವ್ರ ಆತ್ಮನೆ ಅಲ್ಲಿ ಬೆಂಕಿಲಿ ಸುಟ್ಟೋಗ್ತಿದೆ ಅನ್ನೋ ತರ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಹಾಸ್ಪಿಟಲ್ ನ ತೋರಿಸ್ತಾರೆ. ಆ ಮಗುವಿನ ತಾಯಿ ಆ ಮಗುಗೆ ಏನೋ ಆಗಿದೆ ಅಂತ ಓಡ್ಕೊಂಡ್ ಬಂದು ನೋಡ್ತಿರ್ತಾರೆ. ಆ ಮಗು ಆರಾಮಾಗಿ ನೆಮ್ಮದಿಯಾಗಿ ಮಲ್ಕೊಂಡಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಕಿಮ್ ನ ತೋರಿಸ್ತಾರೆ. ಅವರು ನ್ಯಾವಿಗೇಷನ್ ಹಾಕೊಂಡು ಅವತ್ತು ಆ ಗುಂಡಿನ ತೊಡಕ್ಕೆ ಅಂತ ಬಂದಿದ್ರಲ್ಲ, ಅದ್ರಲ್ಲಿ ಅವನು ಹಾವು ಸಾಯಿಸಿರ್ತಾನಲ್ಲ ಆ ವ್ಯಕ್ತಿನ ಅವರು ಹುಡಿಕೊಂಡು ಹೋಗ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಕೋ ಹೇಳಿರ್ತಾರೆ ಅವ್ರಿಗೆ, ಯಾವಾಗಿಂದ ಅವನು ಆ ಸಮಾಧಿನ ತಗೊಂಡು ಅವಾಗಿಂದ ಅವನ್ಗೆ ತೀರಾ ಹುಷಾರಿಲ್ದಂಗ ಆಗೋಗ್ಬಿಡಿದೆ, ನೀವು ಒಂದ್ಸತಿ ಫ್ರೀ ಆದಾಗ ಅವ್ರನ್ನ ಹೋಗಿ ನೋಡ್ಕೊಂಡ್ ಬನ್ನಿ ಅಂತ ಹೇಳಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಕಿಮ್ ಕೂಡ ಆ ವ್ಯಕ್ತಿನ ನೋಡಕ್ಕೆ ಅಂತ ಬಂದಿರ್ತಾರೆ. ಮಿಸ್ಟರ್ ಕಿಮ್ ಅವ್ರ ಮನೆಗೆ ಬಂದಿದ ತಕ್ಷಣ ಆ ವ್ಯಕ್ತಿ ಫುಲ್ಲು ಕೆಟ್ಟ ಪರಿಸ್ಥಿತಿಲಿ ಇರ್ತಾನೆ, ಅವ್ನಿಗೆ ತೀರಾ ಹುಷಾರಿಲ್ದಂಗೆ ಆಗೋಗ್ಬಿಟ್ಟಿರುತ್ತೆ. ಇಲ್ಲಿ ಅವನು ಹೇಳ್ತಿದ್ದಾನೆ, ನನಗೆ ಗೊತ್ತಿಲ್ಲ ಯಾಕೋ ಇದ್ದಕ್ಕಿದ್ದಂಗೆ ನನಗೆ ತೀರಾ ಹುಷಾರಿಲ್ದಂಗೆ ಆಗ್ಬಿಡಿದೆ, ನನಗೆ ಕೆಟ್ಟ ಕನ್ಸು ಬೀಳೋದು ಮತ್ತೆ ಯಾವ್ದು ಸೌಂಡು ಸದ್ದುಗಳೆಲ್ಲ ಕೇಳಿಸೋದು, ಯಾರೋ ಕಿರ್ಚಾಡ್ತಿದ್ದಾರೆ ಅಂತ ಕೇಳಿಸ್ತಿರುತ್ತೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಆ ವ್ಯಕ್ತಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಆ ಸಮಾಧಿಯಲ್ಲಿ ಏನೋ ಶಾಪ ಇದೆ, ದೋಷ ಇದೆ, ಅಲ್ಲಿ ಒಂದು ಹಾವಿತ್ತು, ಅದನ್ನ ನಾನು ಸಾಯಿಸಬಾರ್ದಾಗಿತ್ತು, ಹಾವನ್ನ ಸಾಯಿಸ್ದಾಗಿಂದ ಮನೇಲೆಲ್ಲ ಹಾವು ಓಡಾಡ್ತಿರೋ ತರ ಅನ್ನಿಸ್ತಿದೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅವನು ಅವ್ರ ಹತ್ರ ಬೇಡ್ಕೋತಿರ್ತಾನೆ, ನಿಮ್ಮಿಂದ ನನ್ಗೆ ಒಂದೇ ಒಂದು ಹೆಲ್ಪ್ ಆಗ್ಬೇಕು, ಆ ಹಾವಿಗೆ ಮುಕ್ತಿ ಸಿಗೋ ತರ ಪ್ರೇಯರ್ ಮಾಡಿ ಪ್ಲೀಸ್ ಅಂತ ಕೇಳ್ಕೊತಿರ್ತಾನೆ. ಇಲ್ಲಿ ಇವನು ಈ ತರ ಎಲ್ಲ ಮಾತಾಡ್ತಿರುವಾಗ ಅವ್ನ ಕಣ್ಣಲ್ಲಿ ರಕ್ತ ಬರ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಕಿಮ್ ಮತ್ತೆ ಅದೇ ಸಮಾಧಿ ಹತ್ರ ಹೋಗ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಅವರು ಆ ಗೇಟಿಗೆ ಬೀಗ ಹಾಕಿರೋದನ್ನ ಹೊಡೆದ್ಬಿಟ್ಟು ಅದ್ರೊಳಗಡೆ ಹೋಗ್ತಿರ್ತಾರೆ. ಇಲ್ಲಿ ಅವರು ನಡ್ಕೊಂಡು ಹೋಗ್ತಿರುವಾಗ ಅದೇ ಮರದ ಕೆಳಗಡೆ ನರಿಗಳೆಲ್ಲ ಓಡಾಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಕಿಮ್ ಆ ಸಮಾಧಿ ಹತ್ರ ಬಂದಿರ್ತಾರೆ. ಇಲ್ಲಿ ಅವ್ರ ಮೇಲೆ ಅವರು ಉಪ್ಪನೆಲ್ಲ ಹಾಕೊಂಡು ಆ ಸಮಾಧಿ ಒಳಗಡೆ ಇಳಿತಾ ಇರ್ತಾರೆ. ಇಲ್ಲಿ ಮಿಸ್ಟರ್ ಕಿಮ್ ಆ ಮಣ್ಣೆಲ್ಲ ತೆಗಿವಾಗ ಹಾವಿಂದು ಬಾಡಿ ಸಿಗುತ್ತೆ. ಆಗ ಅವನು ಇನ್ನೊಂಚೂರು ತೆಗಿತಿರುವಾಗ ಅದ್ರಲ್ಲಿ ಫೇಸ್ ನ ನೋಡ್ತಾನೆ. ಅದ್ರಲ್ಲಿ ಮನುಷ್ಯಂದು ಒಂದು ಫೇಸ್ ಇರುತ್ತೆ, ಅದು ದೇವದ ಫೇಸ್ ಆಗಿರುತ್ತೆ. ಇದನ್ನ ನೋಡಿ ಮಿಸ್ಟರ್ ಕಿಮ್ ಫುಲ್ ಎದ್ರುಕೊಂಡು ಹಿಂದಕ್ಕೆ ಹೋಗುವಾಗ ಏನೋ ಸೌಂಡ್ ಆಗುತ್ತೆ. ಅವರು ಏನದು ಅಂತ ಮತ್ತೆ ತಿರ್ಗಾ ಹಾಗ್ ನೋಡಿದಾಗ ಅದ್ರಲ್ಲಿ ಇನ್ನೊಂದು ಕಫನ್ ಇರುತ್ತೆ. ಇದನ್ನ ನೋಡಿ ಅವರು ಫುಲ್ ಶಾಕ್ ಆಗ್ಬಿಡ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಕೋನ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಪಾರ್ಕ್ ಮಿಸ್ಟರ್ ಕೋಗೆ ಕಾಲ್ ಮಾಡಿರ್ತಾರೆ, ನೀನೇನಾದ್ರೂ ಫ್ರೀ ಇದೆಯಾ ಅಂತ. ಇಲ್ಲಿ ಅದಕ್ಕೆ ಮಿಸ್ಟರ್ ಕೋ ಹೇಳ್ತಿರ್ತಾರೆ, ಇಲ್ಲ ನಾನು ಸ್ವಲ್ಪ ಬಿಸಿ ಇದ್ದೆ, ಎಲ್ಲರ ಜೊತೆನೂ ಸೇರ್ಕೊಂಡು ಬೈಬಲ್ ಓದ್ತಿದ್ದೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಪಾರ್ಕು ಹೇಳ್ತಿರ್ತಾರೆ, ಆ ಸಮಾಧಿ ಒಳಗಡೆ ಇನ್ನೊಂದು ಕಫನ್ ಸಿಕ್ಕಿದೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಕೋ ಫುಲ್ ಶಾಕ್ ಆಗ್ತಾ, ಏನು ಅದೇ ಸಮಾಧಿ ಒಳಗಡೆ ಇನ್ನೊಂದು ಕಫನ್ ಸಿಕ್ಕಿದ್ಯಾ ಅಂತ ಕೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಪಾರ್ಕ್ ನ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಪಾರ್ಕು ಮಿಸ್ಟರ್ ಕೋ ಹತ್ರ ಹೇಳ್ತಿರ್ತಾರೆ, ನೀನು ಯಾವತ್ತಾದ್ರೂ ಸಮಾಧಿನ ಉದ್ದುದ ನಿಲ್ಸಿರೋದನ್ನ ನೋಡಿದ್ಯಾ ಅಂತ ಕೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಬಾಂಗಿಲ್ ನ ತೋರಿಸ್ತಾರೆ. ಇಲ್ಲಿ ಅವನು ಜಿಮ್ ಮಾಡ್ತಿರ್ತಾನೆ. ಇಲ್ಲಿ ಅವನಿಗೂ ಕೂಡ ಕಫನ್ ಬಗ್ಗೆ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಅವನು ಹೇಳ್ತಿರ್ತಾನೆ, ಸರಿ ಆಯ್ತು ಇದ್ರ ಬಗ್ಗೆ ಶಾಮಿನ್ಗೂ ಕೂಡ ತಿಳಿಸ್ತೀನಿ ಅಂತ ಹೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಶಾಮಿನ್ ನ ತೋರಿಸ್ತಾರೆ. ಇಲ್ಲಿ ಬಾಂಗಿಲು ಶಾಮಿನ್ ಆಚೆ ಕರಿತಿರ್ತಾನೆ. ಇಲ್ಲಿ ಅವಳು ಕೂಡ ಜಿಮ್ ಮಾಡ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಕೋ ಮತ್ತೆ ಮಿಸ್ಟರ್ ಕಿಮ್ ಆ ಸಮಾಧಿಲಿರೋ ಕಫನ್ನ ಆಚೆ ತೆಗೆಯೋದಕ್ಕೆ ಅಂತ ಅಗಿತಾ ಇರ್ತಾರೆ. ಇಲ್ಲಿ ಅವನು ಹೇಳ್ತಿರ್ತಾನೆ, ಮೋಸ್ಟ್ಲಿ ಕಫನ್ನು ಉದ್ದ ಆಗಿರೋದಕ್ಕೆ ಭೂಮಿ ಕುಸ್ತಿರ್ಬೇಕು, ಆಗ ಮಾತ್ರನೇ ಕಫನ್ನು ಉದ್ದ ಆಗೋದು ಅಂತ ಹೇಳ್ತಿರ್ತಾನೆ. ಇಲ್ಲಿ ಮಿಸ್ಟರ್ ಕಿಮ್ ಅಗಿತಾ ಫುಲ್ ಸುಸ್ತಾಗ್ಬಿಟ್ಟು ಅವರು ಕುತ್ಕೊಬಿಟ್ಟಿರ್ತಾರೆ. ಇಲ್ಲಿ ಅವರು ಹೇಳ್ತಿರ್ತಾರೆ, ಇದೇನಿದು ಕಫನ್ ಇಷ್ಟು ಉದ್ದ ಇದೆಯಲ್ಲ ಅಂತ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಅಲ್ಲಿಗೆ ಬಾಂಗಿನ್ ಮತ್ತೆ ಶಾಮಿಯನ್ ಕೂಡ ಬರ್ತಾಳೆ. ಇಲ್ಲಿ ಶಾಮಿಯನ್ ಮತ್ತೆ ಬಾಂಗಿಲ್ ಆ ಸಮಾಧಿ ಒಳಗಡೆ ಇಳಿತಿರ್ತಾರೆ. ಇಲ್ಲಿ ಬಾಂಗಿನ ಆ ಕಫನ್ನ ನೋಡಿ ಹೇಳ್ತಿರ್ತಾನೆ, ಇದಕ್ಕೆ ತಂತಿ ಕಟ್ಟಿರೋದು, ಮೋಸ್ಟ್ಲಿ ಈ ಕಫನ್ನ ಯಾರು ತೆಗಿಬಾರ್ದು ಅಂತ ಇರ್ಬೋದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಕೋ ಹೇಳ್ತಿರ್ತಾರೆ, ಮೊದಲು ಫ್ಯಾಮಿಲಿಗೆ ತಿಳಿಸಿ ಕಫನ್ನ ಎತ್ತೋದಕ್ಕೆ ಎಷ್ಟು ದುಡ್ಡಾಗುತ್ತೆ ಏನು ಅಂತ ಕೂಡ ಮಾತಾಡ್ಬೇಕು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಬಾಂಗಿಲ್ ಹೇಳ್ತಿರ್ತಾರೆ, ಮೊದಲು ಈ ಕಫನ್ನ ನಾವು ಮೇಲಕ್ ತೆಗಿಯೋಣ ಅಂತ. ಇಲ್ಲಿ ಅದಕ್ಕೆ ಶಾಮಿಯನ್ ಕೂಡ ಹೇಳ್ತಿರ್ತಾಳೆ, ಇವ್ರು ಹೇಳ್ತಿರೋದು ಸರಿಯಾಗಿ, ಕಫನ್ನ ಮೇಲಕ್ ತೆಗಿಯೋಣ, ಕತ್ಲೆ ಕೂಡ ಆಗ್ತಿದೆ, ಬೇಗ ಮುಗಿಸ್ಬಿಟ್ಟು ಹೊರಡೋಣ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಹೇಗ್ ತೆಗಿಯೋದು ಅಂತ ಮಿಸ್ಟರ್ ಕಿಮ್ಮು ಹೇಳ್ತಿರ್ತಾರೆ. ಇಲ್ಲಿ ಅವರೇ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಒಂದ್ ಕೆಲಸ ಮಾಡೋಣ, ಹಗ್ಗ ಕಟ್ಬಿಟ್ಟು ಮೇಲೆ ಕೇಳ್ಕೊಳ್ಳೋಣ ಅಂತ ಹೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಇವರೆಲ್ಲರೂ ಹಗ್ಗ ಕಟ್ಟಿ ಆ ಕಫನ್ನ ಹೇಳ್ಕೊತಿರೋದನ್ನ ಇಲ್ಲಿ ತೋರಿಸ್ತಾರೆ. ಇಲ್ಲಿ ಆ
ಕಫನ್ ಮೇಲಕ್ ಬರ್ತಾ ಇದ್ದಂಗೆ ಅಲ್ಲಿರೋ ನರಿಗಳೆಲ್ಲ ಅಲ್ಲಿ ಎದ್ರುಕೊಂಡು ಓಡೋಗ್ಬಿಡುತ್ತೆ. ಈಗ ಎಲ್ಲರೂ ಸೇರಿ ಆ ಕಫನ್ನ ಮೇಲೆ ಕೇಳ್ಕೊಂಡಿರ್ತಾರೆ. ಅದು ಎಲ್ಲಾ ವ್ಯಕ್ತಿಗಳ ಕಫನ್ ಗಿಂತ ತುಂಬಾ ದೊಡ್ಡದಾಗಿರುತ್ತೆ. ಇದನ್ನ ನೋಡಿ ಮಿಸ್ಟರ್ ಕೋ ಹೇಳ್ತಿರ್ತಾರೆ ಇದ್ಯಾರ್ ಕಫನ್ ಅಂತ. ಈಗ ಸೀನ್ ಶಿಫ್ಟ್ ಆಗಿ 4 ಜನನು ಆ ಕಫನ್ನ ಕಷ್ಟಪಟ್ಟು ಎಳ್ಕೊ ಬರ್ತಿರೋದ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಇವ್ರು 3 ಜನ ಕಾರಲ್ಲಿ ಹೋಗ್ತಿರೋದ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಕಿಮ್ಮು ಎಲ್ಲೋಗ್ತಿದ್ದಾರೆ ಅಂತ ನೋಡ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಕಿಮ್ಮು ಅದೇ ಪವಿತ್ರವಾದ ಜಾಗಕ್ಕೆ ಹೋಗ್ತಿರೋದ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಎಲ್ಲರೂ ಆ ಜಾಗಕ್ಕೆ ರೀಚ್ ಆದಾಗ ಮಿಸ್ಟರ್ ಕಿಮ್ಮು ಇಳ್ದು ಬಂದ್ಬಿಟ್ಟು ಆ ವ್ಯಕ್ತಿ ಹತ್ರ ಹೇಳ್ತಿರ್ತಾರೆ ಇವತ್ತು ಒಂದಿನ ನಮ್ಗೆ ಇಲ್ಲಿ ಉಳ್ಕೊಳಕ್ಕೆ ಜಾಗ ಬೇಕಿತ್ತು. ನಿಮ್ಗೆ ನಾವು ಫೋನಲ್ಲೇ ಹೇಳಿದ್ನಲ್ಲ ಒಂದು ಕಫನ್ನ ತಗೊಂಡ್ಬಂದಿದೀವಿ, ಅದಿಡಕ್ಕೆ ಜಾಗ ಬೇಕಿತ್ತು ಅಂತ ಹೇಳ್ತಿರ್ತಾರೆ. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದ್ಬಿಡ್ತಾರೆ, ಇವತ್ತು ಒಂದಿನ ಉಳ್ಕೊಳಕ್ಕೆ ಟೈಮ್ ಕೊಡಿ ಅಂತ ಕೇಳ್ತಿರ್ತಾರೆ. ಇಲ್ಲಿ ಆ ವ್ಯಕ್ತಿ ಸ್ಟೋರ್ ರೂಮ್ ನ ಕ್ಲೀನ್ ಮಾಡ್ಬಿಟ್ಟು ಆ ಕಫನ್ ಇಡೋದಿಕ್ಕೆ ಅಂತ ಜಾಗ ಮಾಡ್ತಿರ್ತಾನೆ. ಇಲ್ಲಿ ಎಲ್ಲರೂ ಸೇರ್ಕೊಂಡು ಆ ಕಫನ್ನ ತಗೊಂಡು ಆ ಸ್ಟೋರ್ ರೂಮ್ ಅಲ್ಲಿ ಇಡ್ತಿರ್ತಾರೆ. ಇದನ್ನ ನೋಡಿ ಆ ವ್ಯಕ್ತಿ ಫುಲ್ ಶಾಕ್ ಆಗಿ ಇದು ಏನ್ ವಸ್ತು ಅಂತ ಕೇಳ್ತಿರ್ತಾನೆ. ಅದಕ್ಕೆ ಶಾಮ್ಯಾ ಹೇಳ್ತಿರ್ತಾಳೆ ನಿಮ್ಮಿಂದ ನನ್ಗೆ ಒಂದು ಹೆಲ್ಪ್ ಬೇಕಿತ್ತು, ರೈಸ್ ಸಿಗುತ್ತಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಆ ಕಫನ್ ಸುತ್ತ ರೈಸ್ ನ ಸರ್ಕಲ್ ಆಗಿ ಆ ಕಫನ್ ಆಚೆಗಡೆಗೆ ಹಾಕ್ತಾ ಇರ್ತಾಳೆ. ಇಲ್ಲಿ ಅಕ್ಕಿ ಎಲ್ಲ ಹಾಕಿದ್ಮೇಲೆ ಶಾಮ್ಯಾನ ಹೇಳ್ತಿರ್ತಾಳೆ ಬಾಂಗಿಲ್ ಹೋಗಿ ಕಾರಲ್ಲಿ ಅಶ್ವದ ರಕ್ತ ಇದೆ ಅದನ್ನ ತಗೊಂಡ್ ಬಾ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅವನು ಹೂ ಅಂತ ತಲೆಲ್ಲಾಡ್ಸ್ಬಿಟ್ಟು ಕಾರ್ ಹತ್ರ ಹೋಗ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಆ ಕಫನ್ ಸುತ್ತ ಅಶ್ವದ್ ರಕ್ತ ಹಾಕಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಶಾಮ್ಯಾನ್ ಹೇಳ್ತಿರ್ತಾಳೆ ಏನೋ ಒಂದು ಕೆಟ್ಟ ಘಟನೆ ನಡೆಯಲಿದೆ ಅಂತ ಹೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಪಾರ್ಕರ್ ಆಂಟಿ ಬಂದ್ಬಿಟ್ಟು ಆ ಕಫನ್ ನೋಡ್ಬಿಟ್ಟು ಆ ಸಮಾಧಿ ಒಳಗಡೆ ಈ ಕಫನ್ ಕೂಡ ಇತ್ತ, ಇದು ನಿಜವಾಗ್ಲೂ ನನ್ಗೆ ಗೊತ್ತಿರಲಿಲ್ಲ, ಇದೇನಿದು ಇಷ್ಟು ದೊಡ್ಡ ಕಫನ್ ಇದೆ ಅಂತೆಲ್ಲ ಕೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಕಿಮ್ ಮತ್ತೆ ಮಿಸ್ಟರ್ ಪಾರ್ಕರ್ ಆಂಟಿನ ಇಲ್ಲಿ ಬುದ್ಧನ್ ಟೆಂಪಲ್ ಕೂತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಕೋ ಕೇಳ್ತಿರ್ತಾರೆ ನಿಮ್ಗೆ ಏನ್ ಗೊತ್ತಿದ್ಯೋ ಅದನ್ನೆಲ್ಲ ಹೇಳಿ, ಏನು ಮುಚ್ಚಿಡ್ಬೇಡಿ ಅಂತ. ಇಲ್ಲಿ ಅದಕ್ಕೆ ಮಿಸ್ಟರ್ ಕೋ ಅವ್ರ ಆಂಟಿ ಹೇಳ್ತಿರ್ತಾರೆ ನಿಜವಾಗ್ಲೂ ನನ್ಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ನಮ್ಮ ಅಪ್ಪನ ಅದೇ ಸಮಾಧಿಯಲ್ಲಿ ಯಾಕೆ ಮುಚ್ಚಿದ್ರು ಅಂತ ಕೂಡ ನನ್ಗೆ ಗೊತ್ತಿಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಅದಕ್ಕೆ ಮಿಸ್ಟರ್ ಕಿಮ್ಮು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ಸಮಾಧಿ ಹತ್ರ ಇದ್ದಿದ್ ಕಲ್ ಹತ್ರ ಅಲ್ಲಿ ಸೆಂಟ್ರಲ್ ಅಡ್ವೈಸರ್ ಕಮಿಟಿ ವೈಸ್ ಚೇರ್ಮನ್ ಅಂತ ಇತ್ತು, ನನ್ಗೆ ಅನ್ಸುತ್ತೆ ನಿಮ್ ತಂದೆ ಅವರು 2 ದೇಶನ ಭಾಗ ಮಾಡಿದ್ ಮತ್ತೆ 1 ದೇಶನ ಮಾರಿದ್ದಕ್ಕೆ ಆ ಮಾಂಗು ನಿಮ್ ತಂದೆಗೆ ಶಿಕ್ಷೆ ಕೊಟ್ಟು ಅಲ್ಲಿ ಸಮಾಧಿ ಮಾಡಿರ್ಬೋದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಪಾರ್ಕರ್ ಆಂಟಿ ಕೂಡ ಹೇಳ್ತಿರ್ತಾರೆ ಇದು ನನ್ಗೂ ಗೊತ್ತು ಅಂತ, ನಾನು ಅದನ್ನ ಯಾವತ್ತೂ ಅರ್ಥ ಮಾಡ್ಕೊಳಕ್ಕೆ ಆಗಿರ್ಲಿಲ್ಲ, ನಂಗೂ ಗೊತ್ತು ಆ ಮಾಂಗ್ ಅವರು ಬೇಕು ಅಂತಾನೆ ಇದರೆಲ್ಲ ಮಾಡಿರ್ಬೋದು, ಅವ್ರ ಹೆಸರು ಬಂದು ಕಿಮ್ ಸೋನ್ ಅಂತ ಹೇಳ್ತಿರ್ತಾರೆ. ಇಲ್ಲಿ ಪಾರ್ಕರ್ ಆಂಟಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ಆಕ್ಚುಲಿ ಆ ಮಾಂಗ್ ಬಂದು ಅವರು ಕೊರಿಯನ್ ಅಲ್ಲ, ಅವರು ಜಾಪನೀಸ್, ಅವರು ರಿಯಲ್ ಹೆಸರು ಬಂದು ಮರಿಯಮ್ಮ ಜಾಂಗ್ಜಿ ಅಂತ ಹೇಳ್ತಿರ್ತಾರೆ. ಕೇಳಿ ಶಾಮಿಯಾನು ಕೇಳ್ತಿರ್ತಾಳೆ ಏನು ಅವರು ಜಾಪನೀಸ್ ಅವರ ಅಂತ. ಇಲ್ಲಿ ಅದಕ್ಕೆ ಮಿಸ್ಟರ್ ಪಾರ್ಕರ್ ಆಂಟಿ ಅವ್ರ ಪರ್ಸಿಂದ ಅವ್ರ ತಂದೆದು ಮತ್ತೆ ಮಾಂಗ್ ಅವರು ಇರೋದೆಲ್ಲರದು ಒಂದು ಫೋಟೋ ಇರುತ್ತೆ, ಅದನ್ನ ತೆಗೆದ್ಬಿಟ್ಟು ಅವ್ರ ಕೈಲಿ ಕೊಡ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಕಿಮ್ ಮತ್ತೆ ಶಾಮಿಯಾನ ಫೋಟೋ ನೋಡ್ತಿರುವಾಗ ಪಾರ್ಕರ್ ಆಂಟಿ ಹೇಳ್ತಿರ್ತಾರೆ ನಾನ್ ಕೇಳಿರೋ ಪ್ರಕಾರ ಆ ಮಾಂಗ್ಗೆ ಈ ದೇಶದ್ದು ಪ್ರತಿಯೊಂದು ಮೂಲೆ ಗಲ್ಲಿ ಗಲ್ಲಿ ಕೂಡ ಗೊತ್ತು, ಆದ್ರೆ ನಮ್ ತಂದೆನ ಅದೇ ಸಮಾಧಿಯಲ್ಲಿ ಯಾಕೆ ಮುಚ್ಚಿದ್ರು, ಅಷ್ಟು ದೂರ ತಗೊಂಡೋಗಿ ಯಾಕೆ ಮಣ್ಣು ಮಾಡಿದ್ರು ಅಂತ ನಂಗೆ ಇಲ್ಲಿವರೆಗೂ ಗೊತ್ತಾಗಿಲ್ಲ ಅಂತ ಹೇಳ್ತಿರ್ತಾರೆ. ಮಿಸ್ಟರ್ ಪಾರ್ಕರ್ ಆಂಟಿ ಹೇಳ್ತಿರ್ತಾರೆ ನನ್ಗೆ USA ಇಂದ ಕಾಲ್ ಬಂದಿತ್ತು, ಆ ಮಗು ಹುಷಾರಾಗಿದೆ, ಅದ್ರದ್ದು ಏನು ತೊಂದರೆ ಇಲ್ಲ, ನಿಮ್ಗೆ ಮಿಸ್ಟರ್ ಪಾರ್ಕ್ ಏನ್ ದುಡ್ಡು ಕೊಡ್ಬೇಕಿತ್ತು ಅದನ್ನ ನಾನೇ ನಿಮ್ಗೆ ಕೊಟ್ಟು ಎಲ್ಲ ಕ್ಲಿಯರ್ ಮಾಡ್ತೀನಿ, ನೀವು ಬರೀ ಆ ಕಫನ್ನ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಅದನ್ನ ಮಾಡಿ, ಅದನ್ನೊಂದು ಗತಿ ಕಾಣಿಸಿ ಅಂತ ಹೇಳ್ಬಿಟ್ಟು ಅವಳು ಅಲ್ಲಿಂದ ಹೊರಟಾಗಿ ಇಲ್ಲಿ ಪ್ರೇಯರ್ ಮಾಡ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಆ ಕಫನ್ಗೋಸ್ಕರ ಇಲ್ಲಿ ಅವರು ಬೇಡ್ಕೋತಾ ಇರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಕಿಮ್, ಮಿಸ್ಟರ್ ಕೋ ಮತ್ತೆ ಶಾಮಿಯಾನ್ ಬಾಂಗಿಲ್ ಎಲ್ಲರೂ ಇಲ್ಲಿ ಪ್ರೇಯರ್ ಮಾಡ್ತಿರ್ತಾರೆ. ಇಲ್ಲಿ ಬಾಂಗಿನ ಹೇಳ್ತಿರ್ತಾನೆ ಆ ಆತ್ಮಕ್ಕೆ ಮುಕ್ತಿ ಸಿಗ್ಲಿ, ನಮ್ಗೆ ಪ್ರೇಯರ್ನ ನೀವು ಇಲ್ಲಿ ಕೇಳಿಸ್ಕೊಳ್ಳಿ, ಆ ಆತ್ಮ ಏನಾದ್ರು ಕೆಟ್ಟದ್ ಅನ್ಕೊಂಡಿದ್ರೆ ಅದು ನಡಿಬಾರ್ದು, ಅದಕ್ಕೆ ಎಲ್ಲ ಒಳ್ಳೇದಾಗ್ಲಿ ಹಾಗೆ ಹೇಗೆ ಅಂತ ಇಲ್ಲಿ ಅವರು ಪ್ರೇಯರ್ ಮಾಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಶಾಮಿಯಾನು ಹೇಳ್ತಿರ್ತಾಳೆ ಮೊದಲು ಅದನ್ನ ಸುಟ್ಟಾಕಿ ಆ ಕಫನ್ನ ಸುಡಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಕಿಮ್ ಮತ್ತೆ ಮಿಸ್ಟರ್ ಕೋ ಹೇಳ್ತಿರ್ತಾರೆ ಹಾ ಸರಿ ಆಯ್ತು, ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಅದನ್ನ ಸುಟ್ಟಾಕೋಣ ಅಂತ. ಇಲ್ಲಿ ಮಿಸ್ಟರ್ ಕೋ ಕೂಡ ಹೇಳ್ತಿರ್ತಾರೆ ಇದರಿಂದ ನಮ್ಗೆ ಜಾಸ್ತಿ ತಲೆನೋವಾಗ್ಬಿಡಿದೆ, ಫಸ್ಟ್ ಅದನ್ನ ಸುಟ್ಟಾಕ್ಬಿಟ್ಟು ಅದ್ರ ಕೆಲಸ ಮುಗಿಸ್ಬಿಡ್ಬೇಕು ಅಂತ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಅಲ್ಲಿಗೆ ಆ ಮನೆ ಓನರ್ ಬಂದ್ಬಿಟ್ಟು ಬನ್ನಿ ಎಲ್ಲರೂ ಊಟಕ್ಕೆ, ನಾನು ಎಲ್ಲಾನು ಅರೇಂಜ್ಮೆಂಟ್ ಮಾಡಿದೀನಿ ಅಂತ ಹೇಳ್ತಿರ್ತಾನೆ. ಎಲ್ಲರೂ ಹೇಳ್ತಿರ್ತಾರೆ ಅಪ್ಪ ಎಷ್ಟು ದಿನ ಆಯ್ತು ಹೊಟ್ಟೆ ತುಂಬಾ ಊಟ ತಿಂದಿ, ಒಂಚೂರು ನೆಮ್ಮದಿನೇ ಇಲ್ಲ ಇವಾಗ ಲೈಫಲ್ಲಿ ಹಾಗೆ ಹೇಗೆ ಅಂತ ಮಾತಾಡ್ಕೊಂಡು ಎಲ್ಲರೂ ಊಟಕ್ಕೆ ಅಂತ ಹೋಗ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಎಲ್ಲರೂ ಊಟ ಮಾಡ್ಕೊಂಡು ಡ್ರಿಂಕ್ಸ್ ಕುಡ್ಕೊಂಡು ಎಂಜಾಯ್ ಮಾಡ್ತಿರೋದ್ನಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಅಲ್ಲಿ ಬಾಂಗಿಲ್, ಮಿಸ್ಟರ್ ಕಿಮ್, ಮಿಸ್ಟರ್ ಕೋ ಎಲ್ಲ ಮಲ್ಕೊಂಡಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಶಾಮಿಯಾನ ತೋರಿಸ್ತಾರೆ. ಇಲ್ಲಿ ಶಾಮಿಯಾನು ಫೋನ್ ಅಲ್ಲಿ ಯಾರ ಹತ್ರನೋ ಮಾತಾಡ್ತಿರ್ತಾಳೆ, ಅವಳು ಕಾರಲ್ಲಿ ಕೂತ್ಕೊಂಡು ಅವ್ರ ಹತ್ರ ಹೇಳ್ತಿರ್ತಾರೆ ಹಾ ಮರಿಯಮ್ಮ ಜಾಂಜಿ ಅವ್ರ ಬಗ್ಗೆ ನಿನ್ಗೆ ಗೊತ್ತಾ ಅಂತ. ಇಲ್ಲಿ ಅದಕ್ಕೆ ಆ ಫೋನ್ ಅಲ್ಲಿ ಇರೋರು ಕೂಡ ಹೇಳ್ತಿರ್ತಾರೆ ಹಾ ಅವರು ಒಬ್ರು ಚೈನೀಸ್ ಮಾಂಗು, ಅವ್ರ ಟೈಮಲ್ಲಿ ಅವರು ಫುಲ್ ಫೇಮಸ್ ಇದ್ರಂತೆ, ಅದು ಅಲ್ದಲ್ಲಿ ಒಂದ್ಸತಿ ನಮ್ಮ ಮಾಸ್ಟರ್ ಹೇಳ್ತಿದ್ರು ಅವರು ಎಲ್ಲಾ ವ್ಯಕ್ತಿ ತರ ಕಾಣಿಸಲ್ವಂತೆ, ಒಂಥರ ನರಿ ಫೇಸ್ ಅಂತೆ ಅವ್ರದ್ದು ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಆ ಫೋನ್ ಅಲ್ಲಿರೋ ಲೇಡಿ ಕೇಳ್ತಿರ್ತಾರೆ ಇದನ್ನೆಲ್ಲ ನೀನ್ ಕೇಳ್ತಿದ್ಯಾ, ನೀನು ಎಲ್ಲಿದ್ಯಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಶಾಮಿಯಾನ್ ಹೇಳ್ತಿರ್ತಾಳೆ ಏನೂ ಇಲ್ಲ ಹಾಗೆ ಸುಮ್ನೆ ಕೇಳ್ದೆ, ಸರಿ ಆಯ್ತು ನಾನು
ನಾನು ಮಾಡ್ತೀನಿ ಅಂತ ಫೋನ್ ನ ಕಟ್ ಮಾಡ್ಬಿಡ್ತಾಳೆ. ಇಲ್ಲಿ ಫೋನ್ ಕಟ್ ಆದ್ಮೇಲೆ ಶಾಮಿಯನ್ನು ಅವ್ರ ಅಜ್ಜಿನ ಸಮನ್ ಮಾಡ್ತಿರ್ತಾಳೆ. ಇಲ್ಲಿ ಅವಳು ಕಣ್ ಮುಚ್ಕೊಂಡು ಅಜ್ಜಿ ಅಜ್ಜಿ ಅಂತ ಸಮನ್ ಮಾಡ್ತಿರ್ತಾಳೆ. ಈ ಬ್ಯಾಕ್ ಮಿರರ್ ಅಲ್ಲಿ ನಮ್ಗೆ ತೋರಿಸ್ತಾರೆ ಅವ್ರ ಅಜ್ಜಿ ಕೂಡ ಆ ಕಾರಲ್ಲಿ ಬಂದಿರೋದನ್ನ ಇಲ್ಲಿ ಶಾಮಿಯನ್ನು ಹೇಳ್ತಿರ್ತಾಳೆ. ಇಲ್ಲಿ ಏನೋ ಒಂದು ಕೆಟ್ಟದ್ ನಡೆಯೋದಿದೆ ಅಜ್ಜಿ ಅಂತ ಹೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಆ ಮನೆ ಒಂದನ್ನ ತೋರಿಸ್ತಾರೆ. ಇಲ್ಲಿ ಅವನು ಆ ದೇವ್ರ ಮನೆಯಲ್ಲೇನೆ ಹಾಸ್ಕೊಂಡು ಮಲ್ಕೋತಿರ್ತಾನೆ. ಆಗ ಏನೋ ಸೌಂಡ್ ಕೇಳಿಸಿರುತ್ತೆ. ಇಲ್ಲಿ ಅವನು ಆ ಸೌಂಡ್ ಯಾವ ಕಡೆ ಬರ್ತಿರುತ್ತೋ ಆ ಕಡೆಗೆ ತಿರುಗಿ ನೋಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಬಾಂಗಿಲ್ನ ತೋರಿಸ್ತಾರೆ. ಇಲ್ಲಿ ಅವನು ಕಣ್ಬಿಟ್ಟು ನೋಡಿದಾಗ ಆ ಮನೆ ಓನವರು ಅವ್ನ ಎದೆ ಮೇಲೆ ನಿಂತ್ಕೊಂಡು ತುಳ್ಕೊಂಡು ಹೇಳ್ತಿರ್ತಾರೆ, ಅವನು ನನ್ನ ಕಳ್ಗಳನ್ನೆಲ್ಲ ಕಿತ್ಕೊಬಿಟ್ಟ, ನನ್ ಬಟ್ಟೆನೂ ತಗೊಂಡೋಗ್ಬಿಟ್ಟ, ಅವನು ನನ್ನ ಕಳ್ನ ಕಿತ್ಕೊಂಡ್ಬಿಟ್ಟ, ನಂಗೆ ನನ್ ಕಳ್ಬೇಕು, ನನ್ ಬಟ್ಟೆ ಬೇಕು ಅಂತ ಅವನು ಈಗ ಒಂದೊಂದೇ ಹೆಜ್ಜೆನ ಎತ್ತಿ ಎತ್ತಿ ರಪ ರಪ ಅಂತ ಇಕ್ತಿರ್ತಾನೆ. ಇಲ್ಲಿ ಅದಕ್ಕೆ ಬಾಂಗಿಲು ಮತ್ತೆ ಕಣ್ ಮುಚ್ಕೊಂಡು ನೆಲದ ಮೇಲೆ ಮಂತ್ರಗಳನ್ನ ಬರೆಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಮಂತ್ರ ಎಲ್ಲ ಮುಗಿದ್ಮೇಲೆ ಕಣ್ಬಿಟ್ಟು ನೋಡಿದಾಗ ಅಲ್ಲಿ ಆತ್ಮ ಇರೋದಿಲ್ಲ. ಇಲ್ಲಿ ಅದಕ್ಕೆ ಬಾಂಗಿಲು ಎದ್ದೋಗ್ಬಿಟ್ಟು ಆ ಮನೆ ಓನರ್ನ ಹುಡ್ಕೋದಿಕ್ಕೆ ಅಂತ ಆ ರೂಮ್ ಅಲ್ಲಿ ಹೋಗಿ ನೋಡ್ತಾನೆ. ಅಲ್ಲಿ ನೋಡಿದ್ರೆ ಬರೀ ಹಾಸಿಗೆನ ಹಾಸಿರ್ತಾರೆ, ಅಲ್ಲಿ ಆ ಓನರು ಇರೋದಿಲ್ಲ. ಇಲ್ಲಿ ಬಾಂಗಿಲು ಆ ಕಡೆ ಈ ಕಡೆ ಹುಡುಕ್ತಿರುವಾಗ ಅಲ್ಲಿ ಒಂದು ಹಂದಿ ಫಾರಮ್ ಸ್ವಲ್ಪ ದೂರದಲ್ಲಿರುತ್ತೆ, ಅಲ್ಲಿಂದ ಸೌಂಡ್ ಬರ್ತಿರುತ್ತೆ. ಇದಕ್ಕೆ ಇಲ್ಲಿ ಬಾಂಗಿಲು ಅಲ್ಲಿ ಏನ್ ಸೌಂಡ್ ಆಗ್ತಿದೆ ಅಂತ ನೋಡಕ್ಕೆ ಅಂತ ಹಂದಿ ಫಾರಮ್ ಹತ್ರ ಹೋಗ್ತಿರ್ತಾನೆ. ಅಲ್ಲಿ ಜೋರಾಗಿ ಏನೇನೋ ಸೌಂಡ್ ಬರ್ತಿರುತ್ತೆ. ಇಲ್ಲಿ ಅವನು ನೋಡಿದಾಗ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಆ ಹಂದಿಗಳ ಹತ್ರ ಇರೋ ಒಬ್ಬ ಮನುಷ್ಯನ ಸಾಯಿಸಿ ಮತ್ತೆ ಹಂದಿಗಳನ್ನೆಲ್ಲ ಸಾಯಿಸ್ತಿರೋದನ್ನ ಇಲ್ಲಿ ಅವನು ನೋಡ್ಬಿಟ್ಟು ಎದ್ರುಕೊಬಿಡ್ತಾನೆ. ಆ ವ್ಯಕ್ತಿ ನೋಡಿದ್ರೆ ನಾರ್ಮಲ್ ವ್ಯಕ್ತಿಗಿಂತ ತುಂಬಾ ಹೈಟ್ ಆಗಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಬಾಂಗಿಲು ಎದ್ರುಕೊಂಡು ಶಾಮಿಯಾನ್ ಇರೋ ಜಾಗಕ್ಕೆ ಹೋಗ್ತಾನೆ. ಇಲ್ಲಿ ಶಾಮಿಯಾನು ಕಾರಲ್ಲೇ ಮಲ್ಕೊಂಡ್ಬಿಟ್ಟಿರ್ತಾಳೆ. ಆಗ ವಿಂಡೋನ ನಾಕ್ ನಾಕ್ ಮಾಡ್ಬಿಟ್ಟು ಎದ್ಬಾ ಆಚೆಗೆ ಅಂತ ಕರೀತಿರ್ತಾನೆ. ಇಲ್ಲಿ ಶಾಮಿಯಾನು ಎದ್ದೋಗ್ಬೇಕು ಅಂತ ಅವ್ರ ಅಜ್ಜಿ ಆತ್ಮ ಶಾಮಿಯಾನ್ ಕೈ ಮೇಲೆ ಕೈ ಇಟ್ಬಿಟ್ಟು ಶಾಮಿಯಾನ್ ಅಂತ ಹೇಳ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಬಾಂಗಿಲ್ನ ತೋರಿಸ್ತಾರೆ. ಆ ಕಫನ್ ಇಟ್ಟಿರೋ ರೂಮ್ಗೆ ಇಲ್ಲಿ ಬಾಂಗಿಲು ಹೋಗಿ ನೋಡ್ತಾನೆ. ಆ ಲಾಕು ಹಂಗೆ ಇರುತ್ತೆ, ಆದ್ರೆ ಅದು ಓಪನ್ ಆಗಿರಲ್ಲ. ಮತ್ತೆ ತಿರ್ಗಾ ಅವನು ಕೀ ತೆಗೆದ್ಬಿಟ್ಟು ಆ ಲಾಕ್ನ ಓಪನ್ ಮಾಡಕ್ಕೆ ಅಂತ ಟ್ರೈ ಮಾಡ್ತಿರ್ತಾನೆ. ಇಲ್ಲಿ ಅವನು ಆ ಲಾಕ್ನ ತೆಗೆದ್ಬಿಟ್ಟು ಒಳಗಡೆ ಹೋಗಿದ ತಕ್ಷಣ ಶಾಮಿಯಾನ್ ಕೂಡ ಬರ್ತಾಳೆ. ಇದೇನ್ ಇಷ್ಟು ಗಬ್ಬು ವಾಸನೆ ಹೊಡಿತಿದೆ ಅಂತ ಬಾಂಗಿಲು ಹೇಳ್ತಿರ್ತಾನೆ. ಈಗ ನಮ್ಗೆ ಇಲ್ಲಿ ಆ ಕಫನ್ನ ತೋರಿಸ್ತಾರೆ. ಅದು ನೋಡಿದ್ರೆ ಅಲ್ಲಿರೋ ಡೆಡ್ ಬಾಡಿ ಆ ಕಫನ್ನೇ ಹೊಡೆದಾಕ್ಬಿಟ್ಟು ಅದರಿಂದ ಆಚೆಗೆ ಬಂದಿರುತ್ತೆ. ಬಾಗ್ಲು ಲಾಕ್ ಆಗಿತ್ತಲ್ಲ ಹೆಂಗೋಯ್ತು ಅಂತ ನೋಡಿದ್ರೆ ಅದು ಬಾಗ್ಲು ಕ್ಲೋಸ್ ಆಗಿರೋದಕ್ಕೆ ಮೇಲ್ಗಡೆ ಇರೋ ಅಟ್ಟಾದ ಮೇಲೆ ಎಗರ್ಕೊಂಡು ಅದನ್ನ ಓಪನ್ ಮಾಡ್ಕೊಂಡು ಆಚೆಗೆ ಹೋಗಿ ಬಾಂಗಿಲ್ ಇದನ್ನೆಲ್ಲ ನೋಡಿ ಫುಲ್ ಎದ್ರುಕೊಂಡು ಈ ವಸ್ತು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಶಾಮಿಯಾನ್ ಕೇಳ್ತಿರ್ತಾಳೆ, ಏನ್ ನೋಡಿದೆ ನೀನು ನನ್ಗೆ ಹೇಳು ಅಂತ. ಇಲ್ಲಿ ಅವನು ಫುಲ್ ಎದ್ರುಕೊಂಡಿರೋದು ಬಾಯಿಂದ ಒಂದು ಕೂಡ ಮಾತೆ ಬರ್ತಿರಲ್ಲ. ಇಲ್ಲಿ ಅದಕ್ಕೆ ಶಾಮಿಯಾನ್ ಹೇಳ್ತಿರ್ತಾಳೆ, ಹೋಗು ಎಲ್ಲಾರ್ನು ಹೆಬ್ರುಸು ಅಂತ. ಇಲ್ಲಿ ಶಾಮಿಯಾನು ಮುಂದೆ ಹೋಗಿ ಆ ಸಮಾಧಿ ಒಳಗಡೆ ಕೈ ಹಾಕ್ಬಿಟ್ಟು ಏನಿದೆ ಅಂತ ಚೆಕ್ ಮಾಡ್ತಿರ್ತಾಳೆ. ಇಲ್ಲಿ ಅವಳಿಗೆ ಕಿರೀಟ ಒಂದು ಸಿಗುತ್ತೆ. ಇಲ್ಲಿ ಅವಳದನ್ನ ಇಟ್ಕೊಂಡು ನೋಡ್ತಾ ಇರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಅದೇ ಟೈಮಲ್ಲಿ ಆ ಕಫನ್ ಇಟ್ಟಿರೋ ರೂಮ್ ಆಚೆಗಡೆ ಯಾರೋ ಓಡಾಡ್ತಿರೋದನ್ನ ಇಲ್ಲಿ ಶಾಮಿಯಾನು ಕೇಳಿಸ್ಕೊತಾಳೆ. ಇಲ್ಲಿ ಅವಳು ಅದೇ ಬಾಗ್ಲು ಕಡೆಗೆ ನೋಡ್ತಿರ್ತಾಳೆ. ಇಲ್ಲಿ ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಓಡಾಡ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಆ ವ್ಯಕ್ತಿ ಎಷ್ಟು ಹೈಟ್ ಇರ್ತಾನೆ ಅಂದ್ರೆ ಒಬ್ಬ ಮನುಷ್ಯ ಎಷ್ಟಿರ್ತಾನೋ ಅದ್ರ 2ರಷ್ಟು ಹೈಟ್ ಅವ್ನು ಇರ್ತಾನೆ. ಆ ದೆವ್ವ ಕೇಳ್ತಿರುತ್ತೆ, ಒಳಗಡೆ ಯಾರಾದ್ರೂ ಮನುಷ್ಯರಿದ್ದೀರಾ ಅಂತ. ಇಲ್ಲಿ ಅದಕ್ಕೆ ಶಾಮಿಯಾನು ಫುಲ್ ಹೆದ್ರುಕೊಂಡ್ಬಿಟ್ಟಿರ್ತಾಳೆ. ಇಲ್ಲಿ ನಾನು ನನ್ನ ಕಿರೀಟನ ತಗೊಳಕ್ಕೆ ಅಂತ ಬಂದಿದ್ದೀನಿ, ಒಳಗಡೆ ಯಾರಾದ್ರೂ ಮನುಷ್ಯರಿದ್ದಾರಾ ಅಂತ ಕೇಳ್ತಿರುತ್ತೆ. ಇಲ್ಲಿ ಅವಳು ಅದಕ್ಕೆ ಮಂಡಿ ಊರಿ ಕೂತ್ಕೊಂಡು, ಇಲ್ಲ ಇಲ್ಲಿ ಯಾರು ಮನುಷ್ಯರಿಲ್ಲ, ನಾನು ನಿನ್ನ ಗುಲಾಮ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಆ ದೆವ್ವ ಕೂಡ ಹೇಳ್ತಿರುತ್ತೆ, ಒಳ್ಳೇದಾಯ್ತು ಗುಲಾಮ, ನೀನು ನನ್ಗೋಸ್ಕರ ಊಟಕ್ಕೆ ಮೀನ್ಗಳನ್ನ ತಂದಿದ್ಯಾ ಅಂತ ಕೇಳ್ತಿರುತ್ತೆ. ಇಲ್ಲಿ ಅದಕ್ಕೆ ಅವಳು ಏನು ಹೇಳೋದೇ ಇಲ್ಲ. ಇಲ್ಲಿ ಅದಕ್ಕೆ ಕೋಪ ಬಂದ್ಬಿಟ್ಟು ಹೇಳ್ತಿರುತ್ತೆ, ನಾನು ನಿನ್ನನ್ನೇ ಕೇಳ್ತಿರೋದು, ನಿನ್ಗೆ ಒಂದ್ಸತಿ ಹೇಳಿದ್ರೆ ಕೇಳಿಸಲ್ವಾ ಅಂತ. ಅದ್ರ ಕೈಯಲ್ಲಿ ಇರೋ ಕತ್ನ ತೆಗೆದ್ಬಿಟ್ಟು ಶಾಮಿಯಾನ್ ಹತ್ರ ಬಿಸಾಕುತ್ತೆ. ಇಲ್ಲಿ ಅದು ಹೇಳ್ತಿರುತ್ತೆ, ಶತ್ರು ದೇಶದ ಜರ್ನಲ್ ಅವ್ರ ತಲೆನ ಕತ್ತರಿಸ್ಬಿಟ್ಟು ತಗೊಂಡ್ ಬಂದಿದ್ದೀನಿ ತಗೋ ಅಂತ. ಇಲ್ಲಿ ಶಾಮಿಯಾನ್ ಹತ್ರ ಆ ಕತ್ನ ಬಿಸಾಕ್ತಾ ಇರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇದನ್ನ ನೋಡಿ ಅವಳು ಫುಲ್ ಎದ್ರುಕೊಬಿಟ್ಟಿರ್ತಾಳೆ. ಇಲ್ಲಿ ಶಾಮಿಯಾನು ಅಳ್ತಾ ಅಳ್ತಾ ಹೇಳ್ತಿರ್ತಾಳೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನಾನು ಈಗಲೇ ಹೋಗಿ ನಿಮ್ಗೆ ಮೀನ್ಗಳನ್ನ ತಂದು ಅಡ್ಗೆ ಮಾಡ್ತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅವಳು ಬಾಗ್ಲ ಹತ್ರ ನೋಡಿದಾಗ ಆ ದೆವ್ವ ಅಲ್ಲಿಂದ ಹೊರಟೋಗ್ಬಿಟ್ಟಿರುತ್ತೆ. ಇಲ್ಲಿ ಅವಳಿಗೆ ಏನೋ ಒಂಥರ ಫೀಲ್ ಆಗ್ತಿರುತ್ತೆ. ಅವಳು ಕತ್ತೆತ್ತಿ ಮೇಲ್ ನೋಡಿದಾಗ ಆ ದೆವ್ವ ಅವಳ ಹತ್ರನೇ ನಿಂತಿರುತ್ತೆ. ಓ ಇಲ್ಲಂತೂ ಮನುಷ್ಯರಿದ್ದಾರೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಅವಳು ಆ ರೂಮ್ ನ ಬಿಟ್ಟು ಆಚೆಗೆ ಓಡೋಗ್ತಿರ್ತಾಳೆ. ಆ ದೆವ್ವ ಕೂಡ ಅವಳಿಂದ ಹಿಂದೆನೆ ಬರ್ತಾ ಇರುತ್ತೆ. ಆಗ ದೊಡ್ಡ ಕಂಬಿ ಪೀಸ್ನ ತಗೊಂಡ್ಬಂದು ಆ ದೆವ್ವದ ಹೊಟ್ಟೆಗೆ ಚುಚ್ಬಿಡ್ತಾನೆ. ಇಲ್ಲಿ ಅವನು ನೋಡಿದಾಗ ಅದು ಅವನ್ಗಿಂತ ತುಂಬಾ ಹೈಟ್ ಅಲ್ಲಿ ಇರುತ್ತೆ. ಇಲ್ಲಿ ಬಾಂಗಿಲ್ಲು ಶಾಮಿಯಾನ್ಗೆ ಹೇಳ್ತಿರ್ತಾನೆ, ಇಲ್ಲಿಂದ ನೀನು ಓಡೋಗು ಅಂತ. ಇಲ್ಲಿ ಆ ದೆವ್ವ ಬಾಂಗಿಲ್ನ ಹಿಡ್ಕೊಂಡ್ಬಿಡತ್ತೆ. ಇಲ್ಲಿ ಅದು ಹಿಡ್ಕೊಂಡು ಅವನ ಜೊತೆ ಆಟ ಆಡ್ತಾ ಅವ್ನ್ ಕರಳಿರುತ್ತಲ್ಲ ಅಲ್ಲಿಗೆ ಡೈರೆಕ್ಟ್ ಆಗಿ ಅವ್ನ ಕೈಯಲ್ಲೇ ಚುಚ್ಬಿಟ್ಟು ಆ ಕರಳನ್ನೆಲ್ಲ ಆಚೆಗೆ ತೆಗಿತಾ ಇರುತ್ತೆ. ಇಲ್ಲಿ ಆಗ ಬಾಂಗಿಲು ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಇದನ್ನ ನೋಡಿ ಶಾಮಿಯಾನು ಜೋರಾಗಿ ಬಾಂಗಿಲ್ ಅಂತ ಕಿರ್ಚ್ಕೊತಾ ಇರ್ತಾಳೆ. ಇಲ್ಲಿ ಅವನು ಬಿದ್ದಿದ ತಕ್ಷಣ ಆ ದೆವ್ವ ಶಾಮಿಯಾನ್ ಹತ್ರ ಬರಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಲ್ಲಿ ಅವಳು ಮೆತ್ತಗೆ ಹಿಂದೆ ಕುತ್ಕೊಂಡೇ ಹೋಗ್ತಾ ಇರ್ತಾಳೆ. ಇಲ್ಲಿ ಶಾಮಿಯಾನ್ ಹಿಂದೆಗಡೆ ಒಂದು ಕಲ್ಲಿಂದು ಕೆಲವು ಕೆತ್ತನೆಗಳನ್ನ ಮಾಡಿರ್ತಾರೆ. ಅದ್ರಲ್ಲಿ ಮೋಸ್ಟ್ಲಿ ದೇವ್ರದು ಇರುತ್ತೆ ಅನ್ಸುತ್ತೆ. ಅದಕ್ಕೆ ಇಲ್ಲಿ ಆ ದೆವ್ವ ಹೇಳ್ತಿರುತ್ತೆ, ಓ ಬಗೋಡಿ ಅಂತ. ಇಲ್ಲಿ ಅದನ್ನ ಹೇಳ್ಬಿಟ್ಟು ಅದು ಪ್ರೇಯರ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದು ಏನೇನೋ ಜಾಪನೀಸ್ ಮತ್ತೆ ಕೊರಿಯನ್ ಅಲ್ಲಿ ಪ್ರೇಯರ್ ಗಳನ್ನ ಹೇಳ್ತಿರುತ್ತೆ. ಇಲ್ಲಿ ಆ ದೆವ್ವ ಪ್ರೇಯರ್ ಮಾಡ್ತಿದ್ದಂಗೆ ಅದ್ರ ಬಾಡಿಗೆ ಬೆಂಕಿ ಹತ್ಕೊಳ್ಳಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡ್ತಾ ಇದ್ದಂಗೆ ಪೂರ್ತಿ ಬೆಂಕಿನೇ ಆ ದೆವ್ವನೇ ಬೆಂಕಿ ಆಗೋಗ್ಬಿಡುತ್ತೆ. ಅದೇ ಟೈಮಿಗೆ ಅಲ್ಲಿಗೆ ಮಿಸ್ಟರ್ ಕೋ ಮತ್ತೆ ಮಿಸ್ಟರ್ ಕಿಮ್ ಕೂಡ ಬರ್ತಾರೆ. ಇಲ್ಲಿ ನೋಡಿದ್ರೆ ಆ ದೆವ್ವ ಫುಲ್ ಬೆಂಕಿಯಾಗಿ ಆಕಾಶದಲ್ಲೆಲ್ಲ ಸುತ್ತಾಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಹಳೆ ಕಾಲದಲ್ಲಿ ದೇವ್ದು ಕೆತ್ತನೆಗಳೆಲ್ಲ ಮಾಡಿರ್ತಾರೆ. ಆ ಊರಲ್ಲಿ ಆ ಕೆತ್ತನೆಗಳೆಲ್ಲ ತುಂಬಾ ಇರುತ್ತೆ. ಇದನ್ನ ನೋಡಿನೇ ಆ ದೆವ್ವ ಆ ತರ ಎಲ್ಲ ಹೇಳಿದ್ದು. ಈಗ ಸೀನ್ ಶಿಫ್ಟ್ ಆಗಿ ಶಾಮಿಯಾನ್ನ ತೋರಿಸ್ತಾರೆ. ಇಲ್ಲಿ ಅವಳು ಪಾಸ್ಟ್ ಅಲ್ಲಿ ಯಾವ್ಯಾವ ತರ ಮಂತ್ರಗಳನ್ನೆಲ್ಲ ಮಾಡಿದಾಳೆ ಮತ್ತೆ ಹೇಗೆ ದೆವ್ವಗಳನ್ನೆಲ್ಲ ಓಡಿಸಿದಾಳೆ, ಅವಳು ಯಾವ್ಯಾವ ತರ ಪ್ರೇಯರ್ಗಳು ಮತ್ತೆ ಯಾವ್ದಾವ್ದು ಸಮಾನ್ ಮಾಡಿದಾಳೆ, ಇದನ್ನೆಲ್ಲ ಇಲ್ಲಿ ಅವ್ರಿಗೆ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆ ನೆನಪಾಗ್ತಿರುತ್ತೆ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಕಿಮ್ನ ತೋರಿಸ್ತಾರೆ. ಇಲ್ಲಿ ಅವ್ರಿಗೂ ಕೂಡ ಅದೇ ತರಾನೇ ಆಗ್ತಿರುತ್ತೆ. ಮಿಸ್ಟರ್ ಪಾರ್ಕ್ ಡೆತ್ ಆಗಿದ್ದು ಮತ್ತೆ ಅವ್ರ
ಅವರು ಭೂಮಿಯಲ್ಲಿ ಯಾವ್ಯಾವ್ದು ಡೆಡ್ ಬಾಡಿಗಳನ್ನ ತೆಗೆದು ಮಿಸ್ಟರ್ ಪಾರ್ಕ್ ಅವ್ರ ತಾತನ ಡೆಡ್ ಬಾಡಿಯಿಂದ ತೆಗೆದ್ಮೇಲೆ ಅವ್ರ ಆತ್ಮ ರಿಲೀಸ್ ಆಗಿದ್ದು ಇದನ್ನೆಲ್ಲ ಇಲ್ಲಿ ಅವರು ನೆನ್ಪಿಸ್ಕೋತಾ ಇರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಆ ದೇವ ಬೆಂಕಿಯ ಒಂದು ದೊಡ್ಡ ಆಕಾರ ಆಗಿ ಆಕಾಶದಲ್ಲಿ ಸುತ್ತಾಡ್ತಾ ಇರುತ್ತೆ. ಸ್ವಲ್ಪ ಹೊತ್ತು ಹೀಗೆ ಸುತ್ತಾಡ್ತಾ ಆ ಬೆಂಕಿ ಎಲ್ಲ ಒಂದ್ ಕಡೆ ಮಾಯ ಆಗ್ಬಿಡುತ್ತೆ. ಈಗ ಸೀನು ಶಿಫ್ಟ್ ಆಗಿ ಬಾಂಗಿಲ್ ಮತ್ತೆ ಶಾಮಿಯನ್ನ ತೋರಿಸ್ತಾರೆ. ಇಲ್ಲಿ ಶಾಮಿಯನ್ನು ಬಾಂಗಿಲ್ ಹತ್ರ ಬಂದ್ಬಿಟ್ಟು ಬಾಂಗಿಲ್ ಕಣ್ತೆಗಿ ಯಾರಾದ್ರೂ ಪ್ಲೀಸ್ ಹೆಲ್ಪ್ ಮಾಡಿ ಮಿಸ್ಟರ್ ಕಿಮ್ ಹೆಲ್ಪ್ ಮಾಡಿ ಅಂತ ಅವಳು ಕಿಸ್ಕೋತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹಾಸ್ಪಿಟಲ್ ನ ತೋರಿಸ್ತಾರೆ. ಇಲ್ಲಿ ಶಾಮಿಯನ್ನು ಆಚೆಗಡೆನೆ ಕೂತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಮಿಸ್ಟರ್ ಕಿಮ್ ಮತ್ತೆ ಮಿಸ್ಟರ್ ಕೋನ ತೋರಿಸ್ತಾರೆ. ಇಲ್ಲಿ ನಡೆದಿರೋ ಎಲ್ಲಾ ಇನ್ಸಿಡೆಂಟ್ ನೋಡಿ ಅವ್ರಿಬ್ರಿಗೂ ಫುಲ್ ಜ್ವರ ಬಂದ್ಬಿಟ್ಟಿರುತ್ತೆ. ಹಾಸ್ಪಿಟಲ್ ಅಲ್ಲಿ ನ್ಯೂಸ್ ಚಾನಲ್ ಹಾಕಿರ್ತಾರೆ. ಇಲ್ಲಿ ಅದೇ ನ್ಯೂಸ್ ನ ಹೇಳ್ತಿರ್ತಾರೆ. ಆದ್ರೆ ಅವರು ಹೇಳ್ತಿರ್ತಾರೆ ಯಾವ್ದೋ ಒಂದು ಕಾಡಿನ ಕರಡಿ ಬಂದು ಈ ತರ ಎಲ್ಲ ಮಾಡಿದೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಇಬ್ರು ವ್ಯಕ್ತಿ ಪ್ರಾಣ ಹೋಗಿದೆ. ಒಂದು ಮೊಂಕು, ಇನ್ನೊಂದು ಬಂದು ಈ ಹಂದಿಗಳನ್ನೆಲ್ಲ ಸಾಕ್ತಾರಲ್ಲ ಆ ಓನರ್ಗೆ ಈ ತರ ಆಗಿದೆ. ಇದನ್ನ ಪೊಲೀಸರು ಬೇಗ ಪತ್ತೆ ಹಚ್ಚಿ ಏನಾಗಿದೆ ಅಂತ ನಿಮ್ಗೆ ಹೇಳ್ತಾರೆ. ಹಾಗೆ ಈ ನ್ಯೂಸ್ ಚಾನಲ್ ಅಲ್ಲಿ ತೋರಿಸಿರ್ತಾರೆ. ಇದನ್ನೆಲ್ಲ ಇಲ್ಲಿ ಮಿಸ್ಟರ್ ಕಿಮ್ ನೋಡ್ತಾ ಇರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಶಾಮಿಯಾನ್ ಮತ್ತೆ ಮಿಸ್ಟರ್ ಕಿಮ್ ನ ತೋರಿಸ್ತಾರೆ. ಇಲ್ಲಿ ಶಾಮಿಯಾನ ಕೂತಿರುವಾಗ ಮಿಸ್ಟರ್ ಕಿಮ್ ಕೂಡ ಅಲ್ಲಿಗೆ ಬಂದ್ಬಿಟ್ಟು ಹೇಳ್ತಿದ್ದಾರೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನಾನು ಆ ಕಫನ್ನ ತೆಗಿಬಾರ್ದಾಗಿತ್ತು. ಬಾಂಗಿಲ್ ಜೊತೆ ಆಗಿರೋದು ತುಂಬಾನೇ ತಪ್ಪು, ಇದೆಲ್ಲ ನನ್ನಿಂದಾನೇ ಆಗಿದ್ದು. ಮತ್ತೆ ಆ ಮಾಂಕುಗೂ ಕೂಡ ಈ ತರ ಎಲ್ಲ ಆಗ್ಬಾರ್ದಾಗಿತ್ತು, ನನ್ನ ಕ್ಷಮಿಸ್ಬಿಡು ಅಂತೆಲ್ಲ ಕೇಳ್ಕೊತಿರ್ತಾರೆ. ಇಲ್ಲಿ ಅದಕ್ಕೆ ಶಾಮಿಯಾನು ಅವಳ ಕೈನ ನೋಡ್ಕೋತಾ ಇರ್ತಾಳೆ. ಇಲ್ಲಿ ಶಾಮಿಯಾನ್ ಕೈಯಲ್ಲೆಲ್ಲ ಫುಲ್ಲು ಬಾಂಗಿಲ್ದೆ ರಕ್ತ ಇರುತ್ತೆ. ಇಲ್ಲಿ ಅವಳು ಹೇಳ್ತಿರ್ತಾಳೆ, ಮೊದಲ ಸತಿ ಯಾವಾಗ ಶಾಮಿಯಾನ್ಗೆ ಆತ್ಮ ಒಂದು ದೇಹದನ್ನ ಇಟ್ಕೊಂಡ್ಬಿಟ್ಟಿತ್ತು ಆಗ ಅವ್ರ ತಂದೆ ತಾಯಿ ಅವನ್ನ ಬಿಟ್ಬಿಟ್ಟಿದ್ರು. ಆಗ ಅವನು ಮಾಸ್ಟರ್ ಹತ್ರ ಬಂದಿದ್ದು. ಆಗ ನಾವು ಎಷ್ಟು ತಡದ್ವಿ ಗೊತ್ತಾ, ಅವನು ಓರ್ಜಾ ಆಗ್ಬಾರ್ದು ಅಂತ, ಆದ್ರೂ ಅವನೇ ಇಷ್ಟಪಟ್ಟು ಓರ್ಜಾ ಆಗಿದ್ದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಶಾಮಿಯಾನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಆಗ ನಾನು ಅವನ್ಗೆ ಹೇಳಿದೆ, ನೀನು ಎಲ್ಲಿವರೆಗೂ ನನ್ ಜೊತೆ ಇರ್ತೀಯ ನಿನ್ಗೆ ಏನು ಆಗಲ್ಲ ಅಂತ ಹೇಳಿದೆ. ಆದ್ರೆ ಆ ಮಾತನ್ನ ನಾನು ಉಳಿಸ್ಕೊಳಕ್ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಅವಳು ಫುಲ್ ಅಳ್ತಾ ಹೇಳ್ತಿರ್ತಾಳೆ. ಟೈಮಲ್ಲಿ ನಾನು ನಿಜವಾಗ್ಲೂ ತುಂಬಾ ಹೆದರ್ಕೋಬಿಟ್ಟಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಅವಳು ಅಳ್ತಾ ಇರೋದನ್ನ ನಮ್ಗೆ ತೋರಿಸ್ತಾರೆ. ಶಾಮಿಯಾನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾನು ಆ ಟೈಮಲ್ಲಿ ಒಂದು ತುಂಬಾ ವಿಚಿತ್ರ ಮತ್ತೆ ತುಂಬಾ ಭಯಂಕರವಾದ ಆತ್ಮನ ನೋಡ್ದೆ ಅಂತ. ಇಲ್ಲಿ ಶಾಮಿಯಾನು ಹೇಳ್ತಿರ್ತಾಳೆ, ನಮ್ಮ ಮೋರ್ಜಾದಲ್ಲಿ ಹೇಳ್ತಾರೆ ಒಂದು ಆತ್ಮಗೆ ಅಷ್ಟು ತಾಕತ್ತಿರಲ್ಲ, ಯಾಕೆಂದ್ರೆ ಅದ್ರ ಹತ್ರ ದೇಹ ಇರಲ್ಲ, ಬರೀ ಅರ್ಧ ಆತ್ಮ ಇರುತ್ತೆ. ಆದ್ರೆ ಅದಕ್ಕಿಂತ ಜಾಸ್ತಿ ನಾವಾಗಿ ಇರ್ತೀವಿ, ಯಾಕೆಂದ್ರೆ ನಮ್ಮ ಹತ್ರ ಆತ್ಮದ ಜೊತೆಗೆ ದೇಹ ಕೂಡ ಇದೆ ಅಂತೆಲ್ಲ ಹೇಳ್ತಿರ್ತಾಳೆ. ಶಾಮಿಯಾನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಇಲ್ಲಿ ಆದ್ರೆ ಅದು ಆತರ ಅಲ್ಲ, ಇದು ಆತ್ಮ ಅಲ್ಲ, ಇದು ಒಂಥರ ದಾನವ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಮಿಸ್ಟರ್ ಕಿಮ್ ಕೂಡ ಕೇಳ್ತಿರ್ತಾರೆ, ಏನು ದಾನವ ಅಂತ. ಇಲ್ಲಿ ಅದಕ್ಕೆ ಅವಳು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಒಂದು ದಾನವ ಹೇಗಾಗ್ತಾರೆ ಅಂದ್ರೆ ಅರ್ಧ ಮನುಷ್ಯ ಅರ್ಧ ಪ್ರಾಣಿಯಿಂದ ದಾನವಾಗಕ್ಕೆ ಸಾಧ್ಯ ಆಗೋದು. ಇಲ್ಲಿ ಅವಳು ಪಾಸ್ಟ್ ಅಲ್ಲಿ ಪೂಜೆ ಮಾಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಪ್ರೆಸೆಂಟ್ ಅಲ್ಲಿ ತೋರಿಸ್ತಾರೆ. ಇಲ್ಲಿ ಅವಳು ಹೇಳ್ತಾ ಇರ್ತಾಳೆ, ಅದು ಎಲ್ಲಿಂದ ಬಂತು, ಹೇಗ್ ಬಂತು, ಮತ್ತೆ ಮಿಸ್ಟರ್ ಪಾರ್ಕ್ ಅವ್ರ ಫ್ಯಾಮಿಲಿಯ ಸಮಾಧಿಲಿ ಅದು ಏನ್ ಮಾಡ್ತಿದೆ ಏನು ನನ್ಗೆ ಗೊತ್ತೇ ಆಗ್ತಾ ಇಲ್ಲ, ಆಗ ನನ್ಗೆ ಏನು ಸೆನ್ಸೇ ಆಗ್ತಿರ್ಲಿಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಅದೇ ಟೈಮ್ಗೆ ಅಲ್ಲಿಗೆ ಡಾಕ್ಟರ್ ಕೂಡ ಬರ್ತಾರೆ. ಅವರು ಬರ್ತಾ ಹೇಳ್ತಿರ್ತಾರೆ, ಒಳಗಡೆ ಪಾರ್ಟ್ಸ್ ಗಳಿಗೆ ತುಂಬಾನೇ ಡ್ಯಾಮೇಜ್ ಆಗಿದೆ, ಅದು ಅಲ್ಲದೆ ಸ್ಪೈನಲ್ ಕಾರ್ಡ್ಗೂ ಕೂಡ ತುಂಬಾ ಡ್ಯಾಮೇಜ್ ಆಗಿದೆ, ಅವ್ರನ್ನ ಯಾವ್ದಾದ್ರು ದೊಡ್ಡ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ಬೇಕು ಅಂತ ಇಲ್ಲಿ ಅವರು ಶಾಮಿಯಾನ್ಗೆ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಕಿಮ್ಮು ಒಂದು ಫೋಟೋ ಇರುತ್ತೆ ಹಾಸ್ಪಿಟಲ್ ಅಲ್ಲಿ, ಅದನ್ನ ನೋಡ್ಬಿಟ್ಟು ಅವ್ರ ಹತ್ರ ಹೋಗಿ ನೋಡ್ತಿರ್ತಾರೆ. ಅದ್ರಲ್ಲಿರೋ ಡೇಟು ಮತ್ತೆ ಹೆಸರನ್ನೆಲ್ಲ ನೋಡಿದ್ಮೇಲೆ ಅವ್ರಿಗೆ ಏನೋ ನೆನಪಾಗ್ತಿರುತ್ತೆ. ಇಲ್ಲಿ ಅವ್ರ ಮನ್ಸಲ್ಲಿ ಅವರೇ ಹೇಳ್ಕೊತಿರ್ತಾರೆ, 2 ದೇಶನ ವಿಂಗಡಣೆ ಮಾಡಿದ್ದು ಅಂತ. ಈಗ ಸೀನು ಶಿಫ್ಟ್ ಆಗಿ ಮಿಸ್ಟರ್ ಕಿಮ್ಮು ಮತ್ತೆ ಅದೇ ಪವಿತ್ರ ಜಾಗಕ್ಕೆ ಹೋಗ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಅವರು ಉಳ್ಕೊಂಡಿದ್ದ ಮನೆ ಹತ್ರ ಹೋಗಿ ನೋಡಿದಾಗ ಅಲ್ಲಿ ಆಲ್ರೆಡಿ ಪೊಲೀಸರು ಯಾರು ಬರಬಾರ್ದು ಅಂತ ನಾಕಾಬಂದಿ ಹಾಕಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಮಿಸ್ಟರ್ ಕಿಮ್ಮು ಆಯುಧಗಳನ್ನೆಲ್ಲ ನೋಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಅವರು ಹೇಳ್ತಿದ್ದಾರೆ, ಇದನ್ನೆಲ್ಲ ಒಳಗಡೆ ಇಟ್ಟಿದ್ದಾರೆ, ಯಾಕೆಂದ್ರೆ ಇದು ಕಳ್ತನ ಆಗ್ಬಾರ್ದು ಅಂತ. ಇಲ್ಲಿ ಅಲ್ಲಿ ಒಂದು ಬಾಕ್ಸ್ ಇರುತ್ತೆ, ಅದ್ರಲ್ಲಿ ಒಂದು ಬುಕ್ ಇರುತ್ತೆ. ಇಲ್ಲಿ ಅವರು ಅದನ್ನ ತೆಗೆದು ನೋಡ್ತಿರ್ತಾರೆ. ಅದ್ರಲ್ಲಿ ಒಂದು ಫೋಟೋ ಸಿಗುತ್ತೆ. ಆ ಫೋಟೋ ಹಿಂದೆ ಬರ್ದಿರ್ತಾರೆ, ನಮ್ ನೆಲ ಮತ್ತೆ ನಮ್ ಸೈನಿಕರು, ಇದನ್ನ ನಾವು ಒಂದು ಗಟ್ಬಂಧನ ಮಾಡ್ಕೊಂಡಿದೀವಿ. ಫೋಟೋ ಹಿಂದೆ ಬರ್ದಿರ್ತಾರೆ. ಮುಂದೆ ನೋಡಿದ್ರೆ ಕೆಲವು ಸೈನಿಕರೆಲ್ಲ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾ ಇರ್ತಾರೆ. ಸೀನು ಶಿಫ್ಟ್ ಆಗಿ ಶಾಮಿಯಾನ್ನ ತೋರಿಸ್ತಾರೆ. ಇಲ್ಲಿ ಡಾಕ್ಟರ್ ಹೇಳ್ತಿರ್ತಾರೆ, ಈಗ ಅವನು ಡೇಂಜರ್ ಇಂದ ಪಾರಾಗಿದ್ದಾನೆ, ಆದ್ರೆ ನಾವು ಇನ್ನ ಟೆಸ್ಟ್ ಗಳನ್ನ ಮಾಡ್ಬೇಕು, ಎಲ್ಲಾ ಟೆಸ್ಟ್ ಗಳು ಮಾಡೋವರೆಗೂ ಅವನು ಇದೇ ತರನೇ ಪ್ರಜ್ಞೆ ಇಲ್ದಲೆ ಮಲ್ಕೊಂಡಿರ್ತಾರೆ ಅಂತ ಹೇಳ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಬಾಂಗಿಲ್ನ ತೋರಿಸ್ತಾರೆ. ಇಲ್ಲಿ ಇಬ್ರು ಲೇಡೀಸ್ ಬಂದಿರ್ತಾರೆ, ಒಂದು ಪ್ರೆಗ್ನೆಂಟ್ ಲೇಡಿ ಮತ್ತೆ ಇನ್ನೊಂದು ಕಾಲೇಜ್ಗೆ ಹೋಗೋ ಹುಡುಗಿ ಬಂದಿರ್ತಾಳೆ. ಇಲ್ಲಿ ಆ ಪ್ರೆಗ್ನೆಂಟ್ ಲೇಡಿ ಕೇಳ್ತಿರ್ತಾರೆ, ಬಾಂಗಿಲ್ ಹುಷಾರಾಗ್ತಾನಲ್ವಾ, ಅವನು ನಡೆದೋಡೋಕೆ ಆಗುತ್ತೆ ಅಲ್ವಾ ಅಂತಲ್ಲ. ಇಲ್ಲಿ ಅದಕ್ಕೆ ಶಾಮಿಯಾನ್ ಹೇಳ್ತಿರ್ತಾಳೆ, ಅವನು ಉಳ್ಕೊಂಡಿರೋದೇ ಹೆಚ್ಚು, ಅವನು ಉಳ್ಕೊಂಡಿದ್ದಾನಲ್ಲ ಬಿಡು, ಆಮೇಲೆ ನೋಡ್ಕೊಳ್ಳೋಣ, ಅವನ್ಗೆ ಪ್ರಜ್ಞೆ ನೋಡ್ಕೊಳ್ಳೋಣ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಆ ಕಾಲೇಜ್ಗೆ ಹೋಗೋ ಹುಡುಗಿ ಹೇಳ್ತಿರ್ತಾಳೆ, ಮ್ಯಾಮ್ ನನ್ಗೆ ಇವನ್ ಕಡೆಯಿಂದ ಸ್ವಲ್ಪ ಸ್ಮೆಲ್ ಬರ್ತಿದೆ ಅಂತ. ಇಲ್ಲಿ ಅದಕ್ಕೆ ಶಾಮಿಯಾನು ತಿನ್ನೋದನ್ನೆಲ್ಲ ತಗೊಂಡ್ಬಂದ್ಬಿಟ್ಟು, ಅದಕ್ಕೆ ನಿಮ್ಮಿಬ್ರು ಇಲ್ಲಿಗೆ ಕರೆದಿದ್ದು, ಬಾಂಬಿಲ್ ನ ರೆಡಿ ಮಾಡೋದಕ್ಕೆ ನನ್ಗೆ ನಿಮ್ಮಿಬ್ರದ್ದು ಹೆಲ್ಪ್ ಬೇಕು ಅಂತ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಮಿಸ್ಟರ್ ಕಿಮ್ ನ ತೋರಿಸ್ತಾರೆ. ಇಲ್ಲಿ ಅವರು ಆ ಗಡ್ಪಾರಿಗಳೆಲ್ಲ ತಗೊಂಡು ಮತ್ತೆ ಅದೇ ಸಮಾಧಿ ಹತ್ರ ಹೋಗ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಮಿಸ್ಟರ್ ಕಿಮ್ದು ಬ್ಯಾಕ್ ಗ್ರೌಂಡ್ ಅಲ್ಲಿ ವಾಯ್ಸ್ ಬರ್ತಿರುತ್ತೆ, ಬಿಜಿ ತೆಂಗ್ ಲಿಂಜೆಂಗ್ ಹೋ ಪಾರ್ಕ್ ಕಿಲೋ ಅಂತಲ್ಲ. ಇಲ್ಲಿ ಅವರು ಹೆಸರುಗಳನ್ನ ಹೇಳ್ತಿರ್ತಾರೆ. ಇಲ್ಲಿ ಇವರು ಯಾವ ಹೆಸರುಗಳು ಹೇಳ್ತಿರ್ತಾರೆ ಅಂದ್ರೆ ಅವ್ರಿಗೆ ಫೋಟೋ ಸಿಕ್ಕಿರುತ್ತಲ್ಲ ಅದ್ರಲ್ಲಿ ಆ ವ್ಯಕ್ತಿಗಳ ಹೆಸರನ್ನ ಹೇಳ್ತಿರ್ತಾರೆ. ಇವರು ಹೇಗೆ ಹೇಳ್ತಿರ್ತಾರೆ ಅಂದ್ರೆ ಅಲ್ಲಿ ಕೆಲವು ಗುದ್ಲಿಗಳಿರುತ್ತೆ, ಅದ್ರಲ್ಲಿ ಈ ಹೆಸರುಗಳನ್ನೆಲ್ಲ ಕೆತ್ತಿರ್ತಾರೆ. ಇದನ್ನೇ ಅವರು ಇಲ್ಲಿ ಹೇಳ್ತಿರೋದು. ಇಲ್ಲಿ ಮಿಸ್ಟರ್ ಕಿಮ್ ಮತ್ತೆ ಅದೇ ಸಮಾಧಿ ಹತ್ರ ಆ ಗುದ್ಲಿಯಲ್ಲಿರೋ ಹೆಸರು ಇರುತ್ತಲ್ಲ ಆ ಗುದ್ಲಿನ ತಗೊಂಡು ಅಲ್ಲಿ ಮಣ್ಗಳನ್ನ ಆಗಿತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾ ಇರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹಾಸ್ಪಿಟಲ್ ನ ತೋರಿಸ್ತಾರೆ. ಇಲ್ಲಿ ಶಾಮಿಯಾನು
ಊಟ ಎಲ್ಲ ಇಟ್ಬಿಟ್ಟು ಕೆಲವು ಮಂತ್ರಗಳನ್ನ ಎಲ್ಲ ಬಾಂಗ್ ಬಿಲ್ಗೆ ಹಾಕ್ಬಿಟ್ಟು ಇಲ್ಲಿ ಅವಳು ಪ್ರೇಯರ್ ಮಾಡ್ತಿರೋದನ್ನ ನಮಗೆ ತೋರಿಸ್ತಾರೆ. ಯಾವ ಆತ್ಮ ಇವನ್ ದೇಹಕ್ಕೆ ಬಂದಿದ್ಯೋ ಮತ್ತೆ ಆ ಆತ್ಮನ ಅದೇ ಜಾಗಕ್ಕೆ ಕಳಿಸಿ ಇಲ್ಲಿ ಆ ಆತ್ಮ ಯಾವುದೇ ತರ ಕೆಟ್ಟದ್ ಮಾಡ್ದಿರೋ ತರ ನೋಡ್ಕೊಳ್ಳಿ, ಇಲ್ಲಿ ನಮ್ ಕೂಗ್ನ ಕೇಳಿಸ್ಕೊಳ್ಳಿ, ಇಲ್ಲಿ ಆತ್ಮಗೆ ಮುಕ್ತಿ ಕೊಡಿ, ಹಾಗೆ ಹೀಗೆ ಅಂತಲ್ಲ ಇಲ್ಲಿ ಅವರು ಪ್ರೇಯರ್ ಮಾಡ್ತಿರೋದನ್ನ ನಮ್ಗೆ ಶಾಮಿಯಾನ ಹೇಳ್ತಿರ್ತಾಳೆ. ಇವತ್ತಂತೂ ಊಟ ತಿನ್ನೋದಕ್ಕೆ ಒಳ್ಳೆ ಮಜಾ ಬರುತ್ತೆ, ನೀವೆಲ್ಲ ರೆಡಿ ಇದ್ದೀರಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಆ ಪ್ರೆಗ್ನೆಂಟ್ ಲೇಡಿ ಕೂಡ ಹೇಳ್ತಿರ್ತಾಳೆ, ನಾನಂತೂ ರೆಡಿ ಆಗಿದ್ದೀನಿ, ಫುಲ್ ಎಂಜಾಯ್ ಮಾಡೋಣ ಹಾಗೆ ಹೀಗೆ ಅಂತೆಲ್ಲ ಹೇಳ್ಬಿಟ್ಟು ಆ ಪ್ರೆಗ್ನೆಂಟ್ ಲೇಡಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಆ ಕಾಲೇಜ್ ಹುಡುಗಿಗೆ ನೀವೆಲ್ಲ ರೆಡಿ ಇದ್ದೀರಾ. ಅದಕ್ಕೆ ಆ ಕಾಲೇಜ್ ಹುಡುಗಿ ಕೂಡ ಹೇಳ್ತಿರ್ತಾಳೆ, ನಾನಂತೂ ಜಾಸ್ತಿ ಮೀಟ್ಗಳು ಮತ್ತೆ ಹಣ್ಣುಗಳನ್ನೆಲ್ಲ ತಂದಿದ್ದೀನಿ, ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ನಾವು 3 ಜನನೇ ತಿನ್ನೋಣ, ಬೇರೆ ಯಾರನ್ನೂ ಕರೆಯೋದ್ ಬೇಡ ಹಾಗೆ ಹೀಗೆ ಅಂತ. ಇಲ್ಲಿ ಇವರು 3 ಜನ ಏನ್ ಮಾಡ್ತಿರ್ತಾರೆ ಅಂದ್ರೆ ಆ ಬಾಡಿಲಿರೋ ದೇವನ ಆಚೆಗೆ ಎಬ್ರಿಸೋದಕ್ಕೆ ಅಂತ ಟ್ರೈ ಮಾಡ್ತಿರ್ತಾರೆ. ಇಲ್ಲಿ ಇವ್ರು 3 ಜನನು ಇದೇ ತರಾನೇ ಮಾತಾಡಿ ಆ ದೇವನ ಆಚೆ ಬರೋ ತರ ಮಾಡ್ತಿರ್ತಾರೆ. ಇಲ್ಲಿ ಅದೇ ಟೈಮ್ಗೆ ಬಾಂಗ್ಬಿಲ್ ಬಾಡಿಯಲ್ಲಿರೋ ಆತ್ಮ ಕೂಡ ಹೇಳ್ತಿರುತ್ತೆ, ಯಾರನ್ನೂ ಕರೆಯೋದ್ ಬೇಡ ನಾವೇ ತಿನ್ನೋಣ ಅಂತ ಹೇಳ್ತಿರುತ್ತೆ. ಇಲ್ಲಿ ಅದಕ್ಕೆ ಆ ಪ್ರೆಗ್ನೆಂಟ್ ಲೇಡಿ ಹೇಳ್ತಿರ್ತಾರೆ, ನೀನ್ ಯಾರು? ಬಾಂಗ್ಬಿಲ್ ಅಂತೂ ಎದೊಳಕ್ಕೆ ಆಗಲ್ಲ, ಅವನಂತೂ ಮಾತಾಡಕ್ಕೆ ಸಾಧ್ಯನೇ ಇಲ್ಲ, ಅವ್ನಿಗೆ ಪ್ರಜ್ಞೆನೇ ಇಲ್ಲ, ನೀನ್ ಯಾರು ಅಂತ ಕೇಳ್ತಿರ್ತಾರೆ. ಅದಕ್ಕೆ ಕಾಲೇಜ್ ಹುಡುಗಿ ಹೇಳ್ತಿರ್ತಾಳೆ, ಹೌದಾ ಬಾಂಗ್ಬಿಲ್ಗೆ ಏನಾಯ್ತು ನನ್ಗಂತೂ ಗೊತ್ತೇ ಇಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಪ್ರೆಗ್ನೆಂಟ್ ಲೇಡಿ ಹೇಳ್ತಿರ್ತಾರೆ, ನಿನಗೆ ಗೊತ್ತಿಲ್ವಾ ಅವನು ಏನೋ ಭಯಂಕರವಾಗಿರೋದನ್ನ ನೋಡ್ಬಿಟ್ನಂತೆ, ಅವಾಗಿಂದ ಅವನು ಹಾಸಿಗೆ ಬಿಟ್ಟು ಎದ್ದೊಳಕ್ಕೆ ಆಗ್ತಿಲ್ಲ, ಆ ತರ ಅವನು ಹುಷಾರಿಲ್ದೆ ಮಲ್ಕೊಂಡಿದ್ದಾನೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಬಾಂಗ್ಬಿಲ್ ಒಳಗಡೆ ಇರೋ ಆತ್ಮ ಹೇಳ್ತಿರುತ್ತೆ, ಏನೇನೋ ಡಬ್ಬ ತರ ಏನೇನೋ ಮಾತಾಡ್ತಿದ್ದೀರಲ್ಲ ಯಾಕೆ ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಆ ಪ್ರೆಗ್ನೆಂಟ್ ಲೇಡಿ ಹೇಳ್ತಿರ್ತಾಳೆ, ಹೌದಾ ಹಾಗಾದ್ರೆ ನೀನ್ ಯಾರು ಅಂತ. ಇಲ್ಲಿ ಶಾಮಿಯಾನು ಎಲ್ಲಾರನ್ನೂ ನಿಲ್ಲಿಸ್ಬಿಟ್ಟು ಅವಳೇ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ನೀನು ಯಾರು, ಏನ್ ಬೇಕು, ನೀನು ಯಾಕೆ ಬಂದಿದ್ಯಾ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಅವನು ನಗ್ತಾ ಹೇಳ್ತಿರ್ತಾನೆ, ನಾನು ಯಾರು ಅಂದ್ರೆ ನಾನು ಆಕ ಅಂತ ಹೇಳ್ಬಿಟ್ಟು ಅವನು ನಗ್ತಿರ್ತಾನೆ. ಅದಕ್ಕೆ ಪ್ರೆಗ್ನೆಂಟ್ ಲೇಡಿ ಕೇಳ್ತಿರ್ತಾಳೆ, ಯಾವ ಆಕ, ಯಾವ ಕಡೆ ಆಕ, ಯಾರಿಗ ಆಕ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಅವನು ನಗ್ತಾ ಇರ್ತಾನೆ. ಇಲ್ಲಿ ಶಾಮಿಯಾನು ಅವ್ನ ಕಿವಿ ಹತ್ರ ಹೋಗ್ಬಿಟ್ಟು, ನೀನು ಒಂದು ಕೆಟ್ಟ ಆತ್ಮ, ನೀನು ಅವ್ನ ಬಾಡಿ ಬಿಟ್ಟು ಹೊರಟೋಗ್ಬಿಡು ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಬಾಂಗಿರ್ ಹೇಳ್ತಿರ್ತಾನೆ, ನಮ್ ಆಕ ಎಷ್ಟೋ ಜನ ದೇಶದ್ರೋಹಿಗಳನ್ನ ಸಾಯಿಸಿದ್ದಾರೆ, ಸಾವಿರಾರು ಜನನ ಸಾಯಿಸಿದ್ದಾರೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಶಾಮಿಯಾನ್ ಕೇಳ್ತಿರ್ತಾಳೆ, ನಿಮ್ಮ ಅಕ್ಕ ಯಾರು, ಅವರು ಎಲ್ಲಿದ್ದಾರೆ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಬಾಂಗಿಲ್ ಒಳಗಡೆ ಇರೋ ಆತ್ಮ ಹೇಳ್ತಿರುತ್ತೆ, 3 8 3 4 1 7 1 2 8 3 8 9 ಅಂತ ಇದನ್ನೇ ಜಪ ಮಾಡತಾರ ಇಲ್ಲಿ ಅವನು ಹೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಕಿಮ್ ಆ ಸಮಾಧಿನ ಆಗಿದಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಆ ಪ್ರೆಗ್ನೆಂಟ್ ಲೇಡಿನ ತೋರಿಸ್ತಾರೆ. ಇಲ್ಲಿ ಅವಳು ಹೇಳ್ತಿರ್ತಾಳೆ, ಇದು ಚೈನೀಸ್ ಆತ್ಮ ಅಂತ. ಇಲ್ಲಿ ಬಾಂಗಿಲ್ ಒಳಗಡೆ ಇರೋ ಆತ್ಮ ಹೇಳ್ತಿರುತ್ತೆ, ನಮ್ಮ ಅಕ್ಕ ಯಾವಾಗ್ಲೂ ನಾವ್ ಇರೋನೆಲ್ಲನ ಯಾವಾಗ್ಲೂ ಕಾಯ್ತಾನೆ ಇರ್ತಾರೆ ಅಂತ ಇಲ್ಲಿ ಅವನು ಹೇಳ್ಬಿಟ್ಟು ನಗ್ತಾ ಇರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಕಿಮ್ ನ ತೋರಿಸ್ತಾರೆ. ಇಲ್ಲಿ ಅವರು ಅದೇ ಸಮಾಧಿ ಒಳಗಡೆ ಆ ಕಡೆ ಈ ಕಡೆ ಎಲ್ಲಾ ಕಡೆನೂ ಗುಂಡಿನ ಅಗಿತಾ ಇರ್ತಾರೆ. ಇಲ್ಲಿ ಅವರು ಅಗಿವಾಗ ಒಂದ್ ಕಡೆ ಮಣ್ಣು ಪರಂತ ಸರ್ ಅಂತ ಕೆಳಗಡೆ ಇಳ್ಕೊಂಡ್ ಬಂದ್ಬಿಡುತ್ತೆ. ಅಲ್ಲಿ ನೋಡಿದ್ರೆ ಒಂದು ಡೆಡ್ ಬಾಡಿದು ಫೇಸ್ ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇದನ್ನ ನೋಡಿ ಮಿಸ್ಟರ್ ಕಿಮ್ ಫುಲ್ ಎದ್ರುಕೊಂಡು ಇದೇನಿದು ಅಂತ ಎದ್ರುಕೊಂಡು ಓಡೋಗ್ಬಿಡ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಬಾಂಗಿಲ್ನ ತೋರಿಸ್ತಾರೆ. ಇಲ್ಲಿ ಬಾಂಗಿಲ್ ಹೇಳ್ತಾ ಇರ್ತಾನೆ, ಇಲ್ಲಿ ನೋಡಿ ನನ್ನನ್ನ ನೋಡಿ ನಿಮ್ಗೆ ಯಾವಾಗೆಲ್ಲ ನಾನ್ ಬೇಕು ಅಂತ ಅನ್ಸುತ್ತೋ ಅವಾಗ ನನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಬಾಂಗಿಲ್ ಇದನ್ನೆಲ್ಲ ಯಾರಿಗೆ ಹೇಳ್ತಿರ್ತಾನೆ ಅಂದ್ರೆ ಆ ಸಮಾಧಿಯಲ್ಲಿ ಯಾವ್ದೋ ಒಂದು ಫೇಸ್ ರಿವೀಲ್ ಆಗಿರುತ್ತಲ್ಲ ಅಲ್ಲಿಗೆ ಅವನು ಅದನ್ನ ಹೇಳ್ತಿರೋದು. ಇಲ್ಲಿ ಬಾಂಗಿಲ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಆ ಪ್ರೆಗ್ನೆಂಟ್ ಲೇಡಿ ಹೊಟ್ಟೆ ಒಳಗಡೆ ಮಗು ಇರುತ್ತಲ್ಲ ಅದನ್ನ ನೋಡ್ಬಿಟ್ಟು, ಅಕ್ಕ ನಿಮ್ಗೋಸ್ಕರ ನಾನು ಸ್ವಾದಿಷ್ಟವಾದ ಮಾಂಸನ ನಿಮ್ಗೆ ತರ್ತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಆ ಪ್ರೆಗ್ನೆಂಟ್ ಲೇಡಿ ಅವಳು ಹೊಟ್ಟೆನ ಇಟ್ಕೊಂಡು ಸ್ವಲ್ಪ ಸೈಡ್ ಅಲ್ಲಿ ಜೊರ್ಕೋತಾ ಇರ್ತಾಳೆ. ಇಲ್ಲಿ ಬಾಂಗಿಲ್ ಆತ್ಮ ಕಂಟಿನ್ಯೂ ಮಾಡ್ತಾ ಶಾಮಿಯಾನ್ ಹತ್ರ ಹೇಳ್ತಿರುತ್ತೆ, ನೀವು ತಪ್ಪು ಮಾಡ್ಬಿಡ್ರಿ, ನೀವು ನಿಮ್ ಪಾಡಿ ನೀವು ಇರ್ಬೇಕಿತ್ತು, ಈಗ ನೀವು ಯಾರು ಬದುಕಕ್ಕೆ ಸಾಧ್ಯ ಇಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಅದಕ್ಕೆ ಶಾಮಿಯಾನು ರಪ್ಪಂದ ಬಾಂಗಿಲ್ ಎದೆ ಮೇಲೆ ಒಂದು ಮಂತ್ರದ ಪೇಪರ್ ಹಿಡಿತಾರೆ. ಅದನ್ನ ತೆಗೆದ್ಬಿಟ್ಟು ಆ ಕಾಲೇಜ್ ಹುಡುಗಿ ಕೈಲಿ ಕೊಡ್ತಿರ್ತಾರೆ. ಆ ಕಾಲೇಜ್ ಹುಡುಗಿ ಆ ಮಂತ್ರದ ಪೇಪರ್ ನ ಸುಟ್ಟಾಕ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಆ ಪ್ರೆಗ್ನೆಂಟ್ ಲೇಡಿ ಶಾಮಿಯಾನ್ಗೆ ಹೇಳ್ತಿರ್ತಾಳೆ, ನೋಡು ಆತ್ಮತಂಟೆಗೆ ನೀನು ಹೋಗ್ಬೇಡ, ಅದು ತುಂಬಾ ಪವರ್ಫುಲ್ ಇದೆ, ಅದ್ರ ದ್ವೇಷ ಯಾರ ಮೇಲೆ ಇದೆಯೋ ಅದನ್ನ ತೀರಿಸ್ಕೊಳ್ಳೋಕೋಸ್ಕರ ಅದು ಬೇರೆ ಯಾರನ್ನು ಸಾಯಿಸಕ್ಕೂ ಕೂಡ ಯೋಚನೆ ಮಾಡಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅವಳು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಿಂಗೆ ಜಪಾನಲ್ಲಿ ಏನ್ ನಡೀತು ಅಂತ ಗೊತ್ತು ತಾನೆ, ಸುಮ್ನೆ ಬಿಟ್ಬಿಡು, ಇದ್ರ ತಂಟೆಗೆ ನೀನು ಹೋಗ್ಬೇಡ ಅಂತೆಲ್ಲ ಹೇಳ್ತಿರ್ತಾಳೆ. ನೀನ್ ಅದು ಮೀರಿನ ಆತ್ಮ ಜೊತೆ ವಿರುದ್ಧ ಕಟ್ಕೊಂಡು ಜಗಳ ಆಡ್ಬೇಕು ಅಂತೆಲ್ಲ ಅನ್ಕೊಂಡಿದ್ರೆ ನಿಮ್ಮ ಅಜ್ಜಿ ಬಂದ್ರು ಕೂಡ ನಿನ್ನ ಕಾಪಾಡಕ್ ಆಗಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶಾಮಿಯಾನು ಹೇಳ್ತಿರ್ತಾಳೆ, ಹಾಗಾದ್ರೆ ಬಾಂಗಿಲ್ ಕತೆ ಏನು, ಅವನ್ನ ಏನ್ ಮಾಡ್ಲಿ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಆ ಪ್ರೆಗ್ನೆಂಟ್ ಲೇಡಿ ಹಾಸ್ಪಿಟಲ್ ಇಂದ ಆಚೆ ಹೋಗ್ತಾ ಕಾಲೇಜ್ ಹುಡುಗಿನೂ ಕರ್ಕೊಂಡು ಹೋಗ್ತಾ ಹೇಳ್ತಿರ್ತಾಳೆ, ನಾನು ನಿನ್ಗೆ ಕಾಲ್ ಮಾಡ್ತೀನಿ ಅಂತ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಕಿಮ್ ನ ತೋರಿಸ್ತಾರೆ. ಇಲ್ಲಿ ಅವರು ಆ ಆತ್ಮದ್ದು ಡೆಡ್ ಬಾಡಿನ ನೋಡಿದಾಗ ಅವ್ರ ಹೆಲ್ತ್ ತುಂಬಾ ಪ್ರಾಬ್ಲಮ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಇಲ್ಲಿ ಅವರು ಫುಲ್ ಎದ್ರುಕೊಂಡ್ಬಿಟ್ಟಿರ್ತಾರೆ. ಇಲ್ಲಿ ಅವರು ಏನನ್ನೋ ನೆನ್ಸ್ಕೊಂಡು ವಾಮಿಟ್ ಮಾಡ್ತಿರೋದನ್ನು ಕೂಡ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಕಿಮ್ ಮಿಸ್ಟರ್ ಕೋಗೆ ಎಲ್ಲಾನು ಹೇಳಿರ್ತಾರೆ. ಇಲ್ಲಿ ಮಿಸ್ಟರ್ ಕೋ ಹೇಳ್ತಿರ್ತಾರೆ, ಹಾಗಾದ್ರೆ ಆತ್ಮ ಅದ್ರ ಜಾಗಕ್ಕೆ ಅದು ವಾಪಸ್ ಹೊರಟೋಗ್ಬಿಟ್ಟಿದ್ಯಾ, ಅದು ಸರಿ ನೀವ್ ಯಾಕೆ ಅಲ್ಲಿಗೆ ಹೋಗಿದ್ರಿ ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಕಿಮ್ ಹೇಳ್ತಿರ್ತಾರೆ, ಮಿಸ್ಟರ್ ಪಾಕ್ ಸಾಯಕ್ ಮುಂಚೆ ನಂಗೆ ಇದ್ರ ಬಗ್ಗೆ ಎಲ್ಲ ಹಿಂಟ್ ಕೊಟ್ಟಿದ್ರು ಅಂತ. ಇಲ್ಲಿ ಅದಕ್ಕೆ ಮಿಸ್ಟರ್ ಕೋಕ್ ಹೇಳ್ತಿರ್ತಾರೆ, ನೀವು ಏನ್ ಹೇಳ್ತಿದ್ದೀರಾ ಅಂತ. ಇಲ್ಲಿ ಅದಕ್ಕೆ ಅವರು ಹೇಳ್ತಿರ್ತಾರೆ, ನೋಡು ನಮ್ ದೇಶನೆಲ್ಲ ಯಾರೋ ಒಬ್ರು ಮಾತ್ರ ರೂಲ್ ಮಾಡ್ತಿದ್ರು,
ಅದಕ್ಕೆ ಯಾರೇ ಸಹಾಯ ಮಾಡ್ತಿದ್ರು ಅವರೆಲ್ಲ ಅದೇ ಸಮಾಧಿಲಿ ಇದ್ದಾರೆ ಅಂತ ನನಗೆ ಪಕ್ಕ ಕ್ಲಾರಿಟಿ ಇದೆ. ಎಲ್ಲರೂ ಮಿಸ್ಟರ್ ಜೋ ಇದ್ರಲ್ಲ ಅದೇ ಸಮಾಧಿ ಒಳಗಡೆ ಇರ್ತಾರೆ ಅಂತ ಅವನು ಹೇಳ್ತಿರ್ತಾನೆ. ಅದು ಅಲ್ದಲ್ಲ ನನಗೆ ಶಾಮ್ಯಾನ್ ಕೂಡ ಆ ಪ್ರೇತಾತ್ಮದ ಬಗ್ಗೆ ಹೇಳಿದ್ಲು, ಅದು ದೊಡ್ಡ ದಾನವ ಇದೆಯಲ್ಲ ಅದ್ರ ಬಗ್ಗೆ ನನಗೆ ಹೇಳಿದ್ಲು ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಮಿಸ್ಟರ್ ಕಿಮ್ಗೆ ಫುಲ್ಲು ಕೋಪ ಬಂದು ನಾನಂತೂ ಏನೇ ಆದ್ರೂ ಅವ್ರನ್ನ ಬಿಡಲ್ಲ ಅಂತ ಹೇಳ್ಬಿಟ್ಟು ಒಂದು ಮ್ಯಾಪ್ ಅಲ್ಲಿ ಆ ಜಾಗಕ್ಕೆ ಚಾಕು ತಗೊಂಡು ಚುಚ್ತಿರೋದ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಶಾಮಿಯಾನ್ನ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಕಿಮ್ಮು ಶಾಮಿಯಾನ್ಗೆ ಎಲ್ಲಾನು ಹೇಳಿರ್ತಾರೆ. ಇಲ್ಲಿ ಅದಕ್ಕೆ ಶಾಮಿಯಾನ್ ಕೇಳ್ತಿರ್ತಾಳೆ ನನಗೆ ಒಂದ್ ವಿಷಯನ ಕನ್ಫರ್ಮ್ ಮಾಡಿ, ಮಿಸ್ಟರ್ ಪಾರ್ಕರ್ ತಾತನ ಅದೇ ಸಮಾಧಿ ಮೇಲ್ಗಡೆನೆ ಯಾಕೆ ಮುಚ್ಚಾಕಿಲ್ಲ. ಅದಕ್ಕೆ ಮಿಸ್ಟರ್ ಕಿಮ್ಮು ಒಂದು ಫೋಟೋನ ಕೊಟ್ಬಿಟ್ಟು ಹೇಳ್ತಿರ್ತಾರೆ ಈ ಫೋಟೋದಲ್ಲಿರೋ ಎಲ್ಲಾ ವ್ಯಕ್ತಿಗಳು ಆ ದಾನವನ್ನ ಆಚೆ ತೆಗಿಬೇಕು ಅಂತಾನೆ ಹೋಗಿದ್ದು, ಆದ್ರೆ ಆಗ್ದಿಲ್ದಿರೋ ಕಾರಣಕ್ಕೆ ಮಿಸ್ಟರ್ ಪಾರ್ಕರ್ ತಾತನ ಅದೇ ಸಮಾಧಿ ಮೇಲ್ಗಡೆನೆ ಮುಚ್ಚಾಕಿದ್ರು. ಯಾಕೆಂದ್ರೆ ಆತ್ಮಗಳು ಆ ಕಡೆ ಈ ಕಡೆ ಓಡಾಡಬಾರ್ದು ಅಂತ ಮಿಸ್ಟರ್ ಪಾರ್ಕರ್ ತಾತನ ಅಲ್ಲಿ ಮುಚ್ಚಾಕಿದ್ದು ಅಂತ ಹೇಳ್ತಿರ್ತಾರೆ. ಶಾಮಿಯಾನು ಬಾಂಗ್ಬಿಲ್ ಹತ್ರ ಹೋಗ್ತಾಳೆ. ಅಲ್ಲಿ ಅವನು ಅವಾಗ್ಲೇ ನಂಬರ್ಗಳನ್ನ ಹೇಳಿರ್ತಾನಲ್ಲ, ಇದನ್ನ ಇಲ್ಲಿ ಶಾಮಿಯಾನು ನೆನ್ಪಿಸ್ಕೊತಾ ಇರ್ತಾಳೆ. 38341712 8389 ಅನ್ನೋದನ್ನ ಇಲ್ಲಿ ಅವಳು ನೆನ್ಪಿಸ್ಕೊತಾ ಇರ್ತಾಳೆ. ಅದಕ್ಕೆ ಮಿಸ್ಟರ್ ಕಿಮ್ ಹತ್ರ ಕೇಳ್ತಿರ್ತಾರೆ ಸರಿ ಆಯ್ತಾ ಸಮಾಧಿ ಒಳಗಡೆ ಅದಾನವರು ಏನ್ ಮಾಡ್ತಿದ್ದಾರೆ. ಶಾಮಿಯಾನ್ಗೆ ಬಾಂಗ್ಬಿಲ್ ಒಳಗಡೆ ಆತ್ಮ ಹೇಳಿದ್ದು ನೆನಪಾಗುತ್ತೆ. ನಮ್ ನಮ್ ಜಾಗನ ಪ್ರೊಟೆಕ್ಟ್ ಮಾಡ್ತಿರ್ತಾರೆ, ಕಾಯ್ತಾ ಇರ್ತಾರೆ ಅಂತ ಹೇಳಿದ್ದು ಇಲ್ಲಿ ಶಾಮಿಯಾನ್ಗೆ ನೆನಪಾಗುತ್ತೆ. ಅದಕ್ಕೆ ಶಾಮಿಯಾನು ಉತ್ತರ ಕೊಡ್ತಾ ಹೇಳ್ತಿರ್ತಾಳೆ ಆ ದಾನವರು ಐರನ್ ರೋಡ್ ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರನೇ ಅಲ್ಲಿರೋದು ಅಂತ ಹೇಳ್ತಿರ್ತಾಳೆ. ಮಿಸ್ಟರ್ ಕಿಮ್ ಶಾಮಿಯಾನ್ ಹತ್ರ ಬಂದ್ಬಿಟ್ಟು ಹೇಳ್ತಿರ್ತಾರೆ ನಾವಿಬ್ರು ಸಂಬಂಧ ಯಾವ ತರ ಇದೆ ಅಂದ್ರೆ ಬರೀ ದುಡ್ಡಿನ ವಿಷಯದಲ್ಲಿ ಅಷ್ಟೇ ನಾವಿಬ್ರು ಯಾವ್ದೇ ತರ ಸಂಬಂಧ ಇದ್ರು ಇಟ್ಕೊಳ್ಳೋದು ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದೇ ಟೈಮ್ಗೆ ಮಿಸ್ಟರ್ ಹೇಳ್ತಿರ್ತಾರೆ ನೋಡಿ ನೀವು ಏನೇನೋ ಮಾತಾಡಬೇಡಿ, ನೀವು ಮಾತಾಡಿರೋ ಮಾತಿಂದ ಮುಂದೆ ಹೋಗಿ ನಮ್ಗೆ ಪಶ್ಚಾತ್ತಾಪ ಆಗ್ಬಾರ್ದು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅವರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ಯಾರೋ ಹೇಳಿರೋ ಹಳೆ ಕಾಲದ ಮೂಢನಂಬಿಕೆಗಳನ್ನೆಲ್ಲ ನೀವು ಯಾಕೆ ನಂಬ್ತಿರೋ, ಅವರು ಬರೀ ಬಾಯಲ್ಲಿ ಏನೋ ಹೇಳಿರ್ಬೋದು. ಒಂದು ಐರನ್ ರಾಡ್ ಇಂದ 2 ದೇಶ ವಿಂಗಡಣೆ ಆಗಿದೆ ಅಂದ್ರೆ ಏನ್ ಅರ್ಥ? ಇಟ್ಟಿರೋ ಐರನ್ ರಾಡ್ ಗಳು ಯಾಕೆ ಇಟ್ಟಿದ್ದಾರೆ ಅಂದ್ರೆ ಭೂಮಿನ ಅಳತೆ ಮಾಡಕ್ಕೆ ಮೆಜರ್ ಮಾಡಕ್ ಅಷ್ಟೇ ಇಟ್ಟಿರೋದು, ಅದ್ರಲ್ಲಿ 99% ಫೇಕ್ ಅಂತ ಅಲ್ಲಿರೋರೇ ಹೇಳಿದಾರಲ್ವಾ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಕಿಮ್ ಹೇಳ್ತಿರ್ತಾರೆ ಸರಿ ಆಯ್ತು 99% ವೇಸ್ಟ್ ಆದ್ರೆ ಇನ್ನು 1% ಬಗ್ಗೆ ಏನ್ ಹೇಳ್ತೀಯ ನೀನು ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಕಿಮ್ ಹೇಳ್ತಿರ್ತಾರೆ ಇದು ಒಂದು ಪ್ರಾಪರ್ಟಿ ವಿಷಯದ ಬಗ್ಗೆ ಅಷ್ಟೇ ಅಲ್ಲ ನಾನು ಮಾತಾಡ್ತಿರೋದು, ಇದ್ರಲ್ಲಿ ಏನೇನೋ ಇದೆ. ನಿಜವಾಗ್ಲೂ ಐರನ್ ರಾಡ್ ಇಂದಾನೆ 2 ದೇಶ ವಿಂಗಡಣೆ ಆಗಿದ್ದು ಅದು ಇದು ಅಂತ ಅವರು ಏನೇನೋ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಹೇಳ್ತಿರ್ತಾರೆ ನೋಡಿ ನಿಮ್ಗೆ ಯಾಕೆ ಈ ತರ ಆಡ್ತಿದ್ರ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಆ ಭೂಮಿನ ತೆಗ್ದಾಗಿಂದ ಎಷ್ಟು ಜನ ಸತ್ತೋಗಿದ್ದಾರೆ ಏನೇನಾಗಿದೆ ಅಂತ ನಿಮ್ಗೂ ಗೊತ್ತಲ್ವಾ, ಯಾಕೆ ನೆಕ್ಸ್ಟ್ ಸರ್ದಿ ನೀವು ಸಾಯ್ಬೇಕು ಅಂತ ಏನಾದ್ರು ನಿಮ್ಗೆ ಆಸೆನಾ ಅಂತೆಲ್ಲ ಕೇಳ್ತಿರ್ತಾರೆ. ಮಿಸ್ಟರ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ಪ್ರಾಬ್ಲಮ್ಗಳನ್ನ ನಮ್ಗೆ ಗೊತ್ತಿದ್ದು ಕೂಡ ಯಾಕೆ ನಮ್ಮ ಮೈ ಮೇಲೆ ನಾವೇ ಹಾಕೋಬೇಕು, ಇಷ್ಟು ವರ್ಷ ನಾವು ಹೇಗೂ ಖುಷಿಯಾಗಿ ಜೀವನನ ಸಾಗಿಸ್ಕೊಂಡ್ ಬಂದಿದೀವಿ, ಇನ್ಮೇಲೆ ನಾವು ಹಂಗೆ ಇರೋಣ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಕಿಮ್ಮು ಹೇಳ್ತಿರ್ತಾರೆ ನಾನು ಒಪ್ಕೋತೀನಿ, ನಾವು ಶ್ರೀಮಂತರುಗಳಿಗೆ ಪ್ರಾಪರ್ಟಿಗಳನ್ನ ಸೇಲ್ ಮಾಡಿನೇ ಜೀವನನ ನಡೆಸಿದ್ದು, ನಾವು ಇಷ್ಟು ವರ್ಷ ಏನೇನು ಬದುಕಿದೀವೋ ಅದನ್ನೆಲ್ಲ ಪ್ರಾಪರ್ಟಿ ಸೇಲ್ ಮಾಡಿದ್ರಿಂದನೇ ನಾವು ಬದುಕಕ್ಕಾಗಿದ್ದು. ನನಗೆ ಯಾವ್ದು ಚುಚ್ತಾ ಇದೆ ಅಂದ್ರೆ ಈಗಲೂ ಕೂಡ ಇದು ಪ್ರಾಪರ್ಟಿ ವಿಷಯನೇ, ಅದು ನನಗೆ ಸಾಲ್ವ್ ಮಾಡಲೇಬೇಕು ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಕಿಮ್ಮು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ಇದ್ರ ಮೇಲೆ ನಾವು ಕೂಡ ಜೀವನ ಮಾಡೋದು, ಮುಂದಿನ ನಮ್ಮ ಪೀಳಿಗೆಗಳು ಏನಿದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಅವ್ರು ಕೂಡ ಇದೇ ಭೂಮಿ ಮೇಲೆ ಬದುಕೋದು, ಎಲ್ಲಾನ ನಾವು ಸರಿ ಮಾಡ್ಲಿಲ್ಲ ಅಂದ್ರೆ ಅವ್ರಗಳಿಗೂ ಕೂಡ ತೊಂದರೆ ಆಗುತ್ತೆ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಕಿಮ್ಮು ಶಾಮಿಯಾನ್ ಹತ್ರ ಹೋಗ್ಬಿಟ್ಟು ಹೇಳ್ತಿರ್ತಾರೆ ನೋಡು ನಾವು ಆ ಸಮಾಧಿ ಒಳಗಡೆನೆ ಕೂಡ ಐರನ್ ರಾಡ್ ಇರೋದು, ಆ ಐರನ್ ರಾಡ್ ನ ತೆಗೆದ್ರೆ ಆ ದಾನವಗಳನ್ನೆಲ್ಲ ನಾವು ನಾಶ ಮಾಡ್ಬೋದು, ಎಲ್ಲರೂ ಅದಕ್ಕೆ ಕನೆಕ್ಟ್ ಆಗಿದ್ರೆ ಒಂದ್ಸತಿ ನಾವು ಐರನ್ ರಾಡ್ ನ ತೆಗೆದ್ರೆ ಎಲ್ಲ ಸರಿ ಹೋಗುತ್ತೆ, ಆಗ್ಲೇ ಕೂಡ ಬಾಂಗಿಲ್ ಕೂಡ ಸರಿ ಹೋಗೋದು ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಮತ್ತೆ ಮಿಸ್ಟರ್ ಕಿಮ್ಮು ಮಾತಾಡ್ತಾ ಹೇಳ್ತಿರ್ತಾರೆ ನಾವು ಅವ್ರನ್ನ ಹೇಗ್ ತೆಗೆದು ಐರನ್ ರಾಡ್ ಅದ್ರೊಳಗಡೆನೆ ಇದೆ ಅಂತ ಏನ್ ಗ್ಯಾರಂಟಿ, ಅದನ್ನ ಹೆಂಗ್ ತೆಗೆಯೋದು, ದಾನವಗಳು ಅಲ್ಲಿ ಕಾವಲು ಕಾಯ್ತಿದ್ದಾರೆ ಅದನ್ನ ನಾವು ಹೇಗ್ ತೆಗಿಯಕ್ಕಾಗುತ್ತೆ ಹಾಗೆ ಹೇಗೆ ಅಂತೆಲ್ಲ ಮಾತಾಡ್ತಿರ್ತಾರೆ. ಶಿಫ್ಟ್ ಆಗಿ ಶಾಮಿಯಾನ್ನ ತೋರಿಸ್ತಾರೆ. ಇಲ್ಲಿ ಶಾಮಿಯಾನ ಅವಳು ಪಾಸ್ಟ್ ಲೈಫ್ ಅಲ್ಲಿ ನಡೆದಿರೋ ಘಟನೆನ ನೆನ್ಪಿಸ್ಕೊತಾ ಇರ್ತಾಳೆ. ಇಲ್ಲಿ ಆಲ್ರೆಡಿ ಅವಳು ಅದೇ ಫಾರೆಸ್ಟ್ ಒಳಗಡೆ ಆ ಮರದ ಹತ್ರ ಏನೋ ಒಂದು ಸ್ಪಿರಿಟ್ಸ್ ನ ಮಾಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಶಾಮಿಯಾನ್ಗೆ ಆ ಕಾಡು ಏನು ಹೊಸದಲ್ಲ, ಅವಳು ಆಲ್ರೆಡಿ ಒಂದ್ಸತಿ ಯಾವ್ದೋ ಒಂದು ಸ್ಪಿರಿಟ್ ನ ಕಳ್ಸೋದಕ್ಕೋಸ್ಕರ ಅಲ್ಲಿ ಹೋಗಿರ್ತಾಳೆ. ಇಲ್ಲಿ ಅದ್ರ ಬಗ್ಗೆನೇ ಅವಳು ಯೋಚನೆ ಮಾಡ್ತಿರ್ತಾಳೆ. ಶಾಮಿಯಾನ ಅವಳ ಮನ್ಸಲ್ಲಿ ಅವಳೆ ಹೇಳ್ಕೊತಿರ್ತಾಳೆ ಆತ್ಮ ಬರ್ಲಿಲ್ಲ ಅಂದ್ರೆ ನಾವೇ ಅದಕ್ಕೆ ಇನ್ವಿಟೇಷನ್ ಕೊಟ್ಟು ಕರೆಸ್ಕೊಳ್ಳೋಣ, ಏನಾದ್ರು ಮಾಡಿ ಆತ್ಮನ ಅಲ್ಲಿಗೆ ಬರೋ ತರ ಮಾಡೋಣ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದು ನಮ್ಮ ಮಾತು ಕೇಳಿಲ್ಲ ಅಂದ್ರೆ ಅದ್ರ ಭಾಷೆಯಲ್ಲಿ ಅದಕ್ಕೆ ಅರ್ಥ ಮಾಡಿಸಿದ್ರೆ ಆಯ್ತು ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅವಳು ಬಾಯ್ ಬಿಟ್ಟು ಮಿಸ್ಟರ್ ಕಿಮ್ ಮತ್ತೆ ಮಿಸ್ಟರ್ ಹತ್ರ ಹೇಳ್ತಿರ್ತಾಳೆ ಜಪಾನಿ ಆತ್ಮಗಳನ್ನ ಓಡಿಸೋದು ತುಂಬಾ ಅಂದ್ರೆ ತುಂಬಾನೇ ಕಷ್ಟ, ಅದು ಏನಾದ್ರು ಸಾಯಿಸ್ಬೇಕು ಅಂದ್ರೆ ಹಿಂದೆ ಮುಂದೆ ಕೂಡ ಯೋಚನೆ ಮಾಡೋದಿಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ಜಪಾನಿ ಆತ್ಮಗಳು ಮತ್ತೆ ದಾನವಗಳನ್ನ ನಾಶ ಮಾಡೋದು ತುಂಬಾನೇ ಕಷ್ಟ, ಅದು ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಆದ್ರೆ ನಾವು ಅದನ್ನ ಡೈವರ್ಟ್ ಮಾಡ್ಬೋದು ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಶಾಮಿಯಾನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ಆ ದಾನವನ ಡೈವರ್ಟ್ ಮಾಡೋದು ನಂಗೆ ಏನೋ ಕಷ್ಟದ ಕೆಲಸ ಅಲ್ಲ, ನಾನು ಆರಾಮಾಗಿ ಅದನ್ನ ಮಾಡ್ತೀನಿ ಅಂತ ಹೇಳ್ತಿರ್ತಾಳೆ. ಇವರು ಇದನ್ನೆಲ್ಲ ಮಾತಾಡ್ತಿರುವಾಗ ಬಾಂಗಿಲ್ ಬಾಡಿಯಲ್ಲಿ ಏನೋ ರಿಯಾಕ್ಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಅವನು ಆ ಕಡೆ ಈ ಕಡೆ ಓದಾಡ್ತಿರ್ತಾನೆ. ಆಗ ಡಾಕ್ಟರ್ಗಳು ನರ್ಸ್ಗಳೆಲ್ಲ ಬಂದು ಅವ್ನ ಸ್ಟಿಚಸ್ಗೆ ಆಯಿಲ್ಮೆಂಟ್ ಹಾಕಿ ಚೇಂಜ್ ಮಾಡಿ ಇದನ್ನೆಲ್ಲ ಮಾಡ್ತಿರ್ತಾರೆ. ಇಲ್ಲಿ ಅವಳು ಶಾಮಿಯಾನು ಅದನ್ನ ಅಬ್ಸರ್ವ್ ಮಾಡ್ತಾಳೆ. ಶಾಮಿಯಾನು ಬಾಂಗಿಲ್ ಬಾಡಿನ ನೋಡ್ಬಿಟ್ಟು ಹೇಳ್ತಿರ್ತಾಳೆ ಎಲ್ಲಿ ಟ್ಯಾಟೂ ಇಲ್ವಾ ಅಲ್ಲಿ ಮಾತ್ರನೇ ಆ ದೆವ್ವ ಅಟ್ಯಾಕ್ ಮಾಡಿದೆ ಅಂತ. ಇಲ್ಲಿ ಅದಕ್ಕೆ ಮಿಸ್ಟರ್ ಕಿಮ್ ಮಿಸ್ಟರ್ ಕೇಳ್ತಿರ್ತಾರೆ ಏನ್ ಟ್ಯಾಟೂ ಅದು. ಇಲ್ಲಿ ಅದಕ್ಕೆ ಶಾಮಿಯಾನ್ ಹೇಳ್ತಿರ್ತಾಳೆ ಇದು ಬುದ್ಧಿಸ್ಟ್ ಮಂತ್ರಗಳು ಅಂತ. ಇಲ್ಲಿ ಶಾಮಿಯಾನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ಎಲ್ಲಿ ಆ ಮಂತ್ರಗಳು ಇದೆಯೋ ಅಲ್ಲಿ ಆ ದೆವ್ವ ಮತ್ತೆ ಆ ದಾನವ ಅಟ್ಯಾಕ್
ಅಟ್ಯಾಕ್ ಮಾಡಿಲ್ಲ, ಬೇರೆ ಕಡೆ ಅಟ್ಯಾಕ್ ಮಾಡಿದೆ ಅಂತ ಹೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಆ ಸಮಾಧಿ ಇರೋ ಫಾರೆಸ್ಟ್ ನ ಇಲ್ಲಿ ನಮ್ಗೆ ತೋರಿಸ್ತಾ ಇರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಕಿಮ್ ಮಿಸ್ಟರ್ ಕೋ ಶಾಮಿಯನ್ನ ತೋರಿಸ್ತಾರೆ. ಇಲ್ಲಿ ಅವರು ಸ್ವಲ್ಪ ಮೀನ್ಗಳನ್ನೆಲ್ಲ ತಗೊಂಡು ಅದೇ ಸಮಾಧಿ ಹತ್ರ ಹೋಗ್ತಾ ಇರ್ತಾರೆ. ಅಲ್ಲಿ ಸ್ವಲ್ಪ ದೂರ ಹೋಗಿದ ತಕ್ಷಣ ಪೊಲೀಸರು ಬ್ಯಾರಿಗೇಟ್ ಹಾಕೊಂಡಿರ್ತಾರೆ. ಅವರು ಕೇಳ್ತಿರ್ತಾರೆ ನೀವು ಎಲ್ಲಿಗೆ ಹೋಗ್ತಿದ್ದೀರಾ ಅಂತ. ಇಲ್ಲಿ ಅದಕ್ಕೆ ಅವರಿಬ್ರು ಫೇಸ್ ನ ನೋಡಿದಾಗ ಇಲ್ಲಿ ನಮ್ಗೆ ತೋರಿಸ್ತಾರೆ. ಅವರು ಎಲ್ಲಾ ಕಡೆನೂ ಬುದ್ಧದ ಮಂತ್ರಗಳನ್ನ ಅವ್ರ ಬಾಡಿಯಲ್ಲೆಲ್ಲ ಬರ್ಕೊಂಡಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಿರ್ತಾರೆ. ಇಲ್ಲಿ ಅವರು ಅವ್ರ ಮುಖ ಮುಚ್ಕೊಂಡು ಹೇಳ್ತಿರ್ತಾರೆ ಆಕ್ಚುಲಿ ಆ ಬೆಟ್ಟದ ಮೇಲೆ ಇದೆಯಲ್ಲ ಅಲ್ಲಿ ನಾವು ಸಮಾಧಿಗಳನ್ನ ಕ್ಲೀನ್ ಮಾಡೋದಕ್ಕೆ ಅಂತ ಹೋಗ್ತಿದೀವಿ ಅಂತ. ಇಲ್ಲಿ ಅದಕ್ಕೆ ಪೊಲೀಸರು ಹೇಳ್ತಿರ್ತಾರೆ ನೋಡಿ ಕಾಡು ಪ್ರಾಣಿಗಳೆಲ್ಲ ಇಲ್ಲಿ ಜಾಸ್ತಿ ಓಡಾಡ್ತಿದೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ, ಆದಷ್ಟು ಬೇಗ ಹೋಗಿ ಬೇಗ ಬನ್ನಿ ಅಂತ ಹೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಕಿಮ್ ಅದೇ ಸಮಾಧಿ ಹತ್ರ ಮೀನ್ಗಳನ್ನೆಲ್ಲ ತಗೊಂಡೋಗ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಇಲ್ಲಿ ಅವರು ಸಮಾಧಿ ಹತ್ರ ಒಂದೆಸ್ಬಿಟ್ಟು ಲೈನಕ್ಕೆ ಎಸ್ಕೊಂಡು ಹೋಗ್ತಾರೆ. ಮಿಸ್ಟರ್ ಕಿಮ್ ಮತ್ತೆ ಮಿಸ್ಟರ್ ಗೋ ದಾರಿನ ಅರ್ಧ ಭಾಗಕ್ಕೆ ಡಿವೈಡ್ ಮಾಡ್ಕೊಂಡಿರ್ತಾರೆ. ಸಮಾಧಿಯಿಂದ ಮರಕ್ಕೆ ಏನ್ ದಾರಿ ಇರುತ್ತೋ ಆ ದಾರಿನ ಇಬ್ರು ಡಿವೈಡ್ ಮಾಡ್ಕೊಂಡು ಮೀನ್ಗಳನ್ನೆಲ್ಲ ಹಾಕೋ ಬರ್ತಿರ್ತಾರೆ. ಆ ಸಮಾಧಿಲಿರೋ ಆತ್ಮ ಆ ಮರದ ಹತ್ರ ಬರಕ್ಕೆ ಯಾವ ದಾರಿ ಬೇಕೋ ಆ ದಾರಿಲಿ ಎಲ್ಲಾ ಕಡೆನೂ ಮೀನ್ಗಳನ್ನ ಹಾಕೋ ಬಂದಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಶಾಮಿಯನ್ನ ತೋರಿಸ್ತಾರೆ. ಇಲ್ಲಿ ಅವಳು ಒಂದು ದೊಡ್ಡದು ಪವಿತ್ರವಾದ ಹಗ್ಗನ ಆ ಮರಕ್ಕೆ ಕಟ್ಟಕ್ಕೆ ಅಂತ ಆ ಮರನ ನೋಡ್ಕೊಂಡು ನಿಂತಿರ್ತಾಳೆ. ಅದೇ ಟೈಮ್ಗೆ ಪೊಲೀಸ್ ಅವರು ಅನೌನ್ಸ್ ಮಾಡ್ತಿರ್ತಾರೆ ಮೇಲ್ಗಡೆ ಯಾರು ಹೋಗಿದ್ರಾರೋ ಅವರೆಲ್ಲ ಬೇಗ ಬನ್ನಿ. ಅದಕ್ಕೆ ಶಾಮಿಯನ್ ಹೇಳ್ತಿರ್ತಾಳೆ ಆ ದಾನವಂಗೆ ಏನೇನ್ ಬೇಕೋ ಅದನ್ನೆಲ್ಲ ನಾವು ವ್ಯವಸ್ಥೆ ಮಾಡಿದೀವಿ, ಆ ದಾನವ ಎಚ್ಚರ ಆಗೋದು ಮಧ್ಯರಾತ್ರಿಯಲ್ಲಿ ಮಾತ್ರ, ನಾವು ಅವಾಗ ಮತ್ತೆ ಬರ್ಬೇಕಾಗುತ್ತೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಶಾಮಿಯನ್ನ ಮಿಸ್ಟರ್ ಕಿಮ್ ಹತ್ರ ಕೇಳ್ತಿರ್ತಾಳೆ ನಿಮ್ಗೆ ಪಕ್ಕಾ ಅನ್ಸುತ್ತಾ ಐರನ್ ರೋಡ್ ಅದೇ ಸಮಾಧಿಲಿ ಇದೆ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಕಿಮ್ ಹೇಳ್ತಿರ್ತಾರೆ 100% ಅದೇ ಸಮಾಧಿಲಿ ಇದೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಶಾಮಿಯನ್ನ ಗಾಡಿಯಿಂದ ಅಶ್ವತ್ಥ ರಕ್ತದ ಒಂದು ದೊಡ್ಡ ಕ್ಯಾನ್ ನ ತೆಗೆದ್ಬಿಟ್ಟು ಇಟ್ಬಿಟ್ಟು ಹೇಳ್ತಿರ್ತಾಳೆ ನೋಡಿ ನೀವು ಐರನ್ ರಾಡ್ ನ ತೆಗೆದ್ಮೇಲೆ ಆ ಅಶ್ವತ್ಥ ರಕ್ತದಲ್ಲಿ ಅದನ್ನ ಮುಳುಗಿಸೋದನ್ನ ಮರಿಬೇಡಿ, ಆ ರಕ್ತದಲ್ಲಿ ಹೆಜ್ಜೆ ತೆಗೀರಿ ಅಂತ ಹೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಹಾಸ್ಪಿಟಲ್ ನ ತೋರಿಸ್ತಾರೆ. ಇಲ್ಲಿ ಆ ಕಾಲೇಜ್ ಹುಡುಗಿ ಆಚೆ ನಿಂತ್ಕೊಂಡಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಎಲ್ಲಾ ನರ್ಸ್ಗಳು ಆ ಕಡೆ ಹೋದ್ಮೇಲೆ ಇಲ್ಲಿ ಅವಳು ಕೂಡ ಬಾಂಗಿಲ್ ಇರೋ ರೂಮ್ ಒಳಗಡೆ ಹೋಗ್ತಾಳೆ. ಅಲ್ಲಿ ನೋಡಿದ್ರೆ ಆಲ್ರೆಡಿ ಬಾಗ್ಲಿಗೂ ಕೂಡ ಯಾವ್ದೋ ಒಂದು ಮಂತ್ರದ ಪೇಪರ್ ನ ಅಂಟಿಸಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಆ ಪ್ರೆಗ್ನೆಂಟ್ ಲೇಡಿನ ತೋರಿಸ್ತಾರೆ. ಇಲ್ಲಿ ಅವಳು ಬಾಂಗಿಲ್ ಕಾಲ್ ಮೇಲೆ ಹಣೆ ಮೇಲೆ ಎಲ್ಲಾ ಕಡೆನೂ ಒಂದು ಮಂತ್ರನ ಬರೀತಿರ್ತಾರೆ. ಇಲ್ಲಿ ಆಲ್ರೆಡಿ ಶಾಮಿಯನ್ನ ಹೇಳೋಗಿರ್ತಾಳೆ ಇವತ್ತು ರಾತ್ರಿ ಬಾಂಗಿಲ್ ನ ತುಂಬಾ ಹುಷಾರಾಗಿ ನೋಡ್ಕೋ, ಯಾಕೆಂದ್ರೆ ಅವ್ನ ಪ್ರಾಣಕ್ಕೆ ತುಂಬಾ ತೊಂದರೆ ಇದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಅವರು ಎಲ್ಲಾ ಕಡೆನೂ ಮಂತ್ರದ ಪೇಪರ್ಗಳು ಮತ್ತೆ ಬಾಂಗಿಲ್ ಮೇಲೆ ಮಂತ್ರ ಬರೆಯೋದು ಎಲ್ಲಾನು ಮಾಡಿ. ಈಗ ಸೀನ್ ಶಿಫ್ಟ್ ಆಗಿ ರಾತ್ರಿ ಆಗಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಕಿಮ್ ಮತ್ತೆ ಮಿಸ್ಟರ್ ಕೋ ಅದೇ ಸಮಾಧಿಯಿಂದ ಸ್ವಲ್ಪ ದೂರದಲ್ಲಿ ಕುತ್ಕೊಂಡಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಮಿಸ್ಟರ್ ಕಿಮ್ ಆ ದಾನವ ಬರೋ ದಾರಿನೇ ನೋಡ್ತಾ ಇರ್ತಾರೆ. ಆಗ ಮಿಸ್ಟರ್ ಕೋ ಹೇಳ್ತಿರ್ತಾರೆ ನೋಡಿ ಆ ದಾನವ ಬರೋದು ಮಧ್ಯರಾತ್ರಿಯಲ್ಲಿ, ಸುಮ್ನೆ ಜಾಸ್ತಿ ಹೊತ್ತು ನಿಂತ್ಕೊಂಡು ಸ್ಟ್ರೈನ್ ಮಾಡ್ಕೋಬೇಡಿ ಕುತ್ಕೊಳ್ಳಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಕಿಮ್ ಕುತ್ಕೊಂಡ್ಮೇಲೆ ಹೇಳ್ತಿರ್ತಾರೆ ಮಿಸ್ಟರ್ ಕೋ ಥ್ಯಾಂಕ್ ಯು ಸೋ ಮಚ್ ನೀವು ನನ್ನ ಜೊತೆ ಬಂದಿದ್ದಕ್ಕೆ ಅಂತ. ಇಲ್ಲಿ ಅದಕ್ಕೆ ಮಿಸ್ಟರ್ ಕೋ ಕೂಡ ಹೇಳ್ತಿರ್ತಾರೆ ಒಬ್ಬ ವ್ಯಕ್ತಿ ಬಂದ್ರೆ ಅವನು ವೀಕ್ ಆಗ್ಬಿಡ್ತಾನೆ, ಅದೇ ಇಬ್ರು ಬಂದ್ರೆ ವೀಕ್ ಆಗಲ್ಲ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಿದ್ದಾನೆ. ಆದ್ರೆ ನಾವು 3 ಜನ ಬಂದಿದ್ದೀವಿ, ಫೆವಿಕಾಲ್ ಗಿಂತನೂ ಫುಲ್ ಸ್ಟ್ರಾಂಗು, ಏನು ಆಗಲ್ಲ ಎಲ್ಲ ಸರಿ ಹೋಗುತ್ತೆ ಸುಮ್ನಿರಿ ಅಂತ ಹೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಕಾಲೇಜ್ ಹುಡುಗಿನ ತೋರಿಸ್ತಾರೆ. ಇಲ್ಲಿ ಕಾಲೇಜ್ ಹುಡುಗಿ ಹೇಳ್ತಿರ್ತಾಳೆ ನನ್ಗನ್ಸುತ್ತೆ ಇದ್ರ ಪ್ರಾಣನ ನಾವು ತಗೋಬಾರ್ದು ಅಂತ. ಇಲ್ಲಿ ನೋಡಿದ್ರೆ ಅಲ್ಲಿ ಒಂದು ಕೋಳಿ ಇರುತ್ತೆ, ಆ ಕೋಳಿಗೆ ಅವಳು ಈ ತರ ಹೇಳ್ತಿರ್ತಾಳೆ. ಈಗ ಅದಕ್ಕೆ ಪ್ರೆಗ್ನೆಂಟ್ ಲೇಡಿ ಹೇಳ್ತಿರ್ತಾರೆ ಯಾರಾದ್ರೂ ಒಬ್ರು ಪ್ರಾಣನ ಕೊಡ್ಲೇಬೇಕು, ನೀನೇನು ಚಿಕನ್ ತಿಂತಿಲ್ಲ ನಿನ್ಗೇನು ಪ್ರಾಬ್ಲಮ್ ಆಗಲ್ಲ ಬಿಡು, ನೀನ್ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತಿದ್ಯಾ ಅಂತೆಲ್ಲ ಹೇಳಿ. ಈಗ ಸೀನ್ ಶಿಫ್ಟ್ ಆಗಿ ಕಾಡ್ನ ತೋರಿಸ್ತಾರೆ. ಇಲ್ಲಿ ಎಲ್ಲಾರು ಮಧ್ಯರಾತ್ರಿ ಆಗೋದಕ್ಕೋಸ್ಕರನೇ ಕಾಯ್ತಾ ಇರ್ತಾರೆ. ಆ ಟೈಮ್ ಕೂಡ ಹತ್ರಕ್ಕೆ ಬಂದ್ಬಿಟ್ಟಿರುತ್ತೆ. ಈಗ ಮಧ್ಯರಾತ್ರಿ ಆಗಿದ ತಕ್ಷಣನೇ ಅಲ್ಲಿ ಮೀನ್ ಇರುತ್ತೆ, ಆ ಮೀನ್ನ ಇಲ್ಲಿ ನಮ್ಗೆ ತೋರಿಸ್ತಿರ್ತಾರೆ. ಒಂದ್ ಕೈ ಬಂದು ಆ ಮೀನ್ನ ಎತ್ಕೊಂಡು ತಿಂತಿರುತ್ತೆ. ಈಗ ಸೀನ್ ಶಿಫ್ಟ್ ಆಗಿ ಹಾಸ್ಪಿಟಲ್ ನ ತೋರಿಸಿದಾಗ ಬಾಂಗಿಲ್ ಕೂಡ ಬಾಯಿ ಅಲ್ಲಾಡ್ಸ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಸಮಾಧಿಯಿಂದ ದಾನವ ಎದೊಳ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ದಾನವು ಅಲ್ಲಿರೋ ಮೀನ್ಗಳನ್ನೆಲ್ಲ ಎತ್ಕೊಂಡು ಹೇಗೆ ತಿಂತಾ ಇರುತ್ತೋ ಅದೇ ಟೈಮ್ಗೆ ಇಲ್ಲಿ ಬಾಂಗಿಲ್ ಕೂಡ ಬಾಯಿನ ಅಲ್ಲಾಡ್ಸಿರ್ತಾನೆ. ಹೇಗೆ ಆ ದಾನವ್ ಬಾಡಿ ಅಲ್ಲಿ ತಿಂತಿದ್ಯೋ ಆತ್ಮ ಇಲ್ಲಿ ಅದನ್ನ ಫೀಲ್ ಮಾಡ್ತಿದ್ದೆ ಅನ್ನೋ ತರ ಇಲ್ಲಿ ನಮ್ಗೆ ತೋರಿಸ್ತಾ ಇರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಆ ಕಾಡಿನ ಮೇನ್ ಮರನ ತೋರಿಸ್ತಾರೆ. ಶಾಮಿಯ ನೋಡ್ಕೊಂಡು ಹೋಗಿ ಆ ಮರದಿಂದ ಹಚ್ಕೊಂಡು ಕೆಲವು ಹುಲ್ಲಿನ ಗುಚ್ಚಗಳನ್ನೆಲ್ಲ ಬೆಂಕಿ ಹಚ್ಚಿ ಆ ಮರದ ತೂತ್ಗಳಲ್ಲೆಲ್ಲ ತುರುಕ್ತಿರ್ತಾಳೆ. ಅವಳು ಈ ತರ ಮಾಡಿರೋದ್ರಿಂದ ಆ ಮರದ ಸುತ್ತಮುತ್ತ ಎಲ್ಲಾ ಕಡೆನೂ ಹೊಗೆ ತುಂಬಿಕೊಂಡಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಟೈಮ್ಗೆ ಅಲ್ಲಿಗೆ ಆ ಮರದ ಹತ್ರ ದಾನವ್ ಕೂಡ ಬರುತ್ತೆ. ಅಲ್ಲಿ ಒಂದು ಮೀನ್ ಇರುತ್ತೆ, ಅದನ್ನ ಎತ್ಕೊಂಡು ಬಾಯಿಗೆ ಹಾಕೊಂತ ತಿಂತಾ ಅದು ಆ ಮರನ ನೋಡಿ ನಗ್ತಾ ಇರುತ್ತೆ. ಇಲ್ಲಿ ಶಾಮಿಯಾನು ಆ ಮರನೇ ಮಾತಾಡ್ತಿದೆ ಅನ್ನೋ ತರ ಮಾತಾಡ್ತಿರ್ತಾಳೆ. ಸರಿ ಆಯ್ತು ಈಗ ನಿನ್ಗೆ ಹೊಟ್ಟೆ ತುಂಬ್ತಾ ಅಂತ ಕೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಕಿಮ್ ಮತ್ತೆ ಮಿಸ್ಟರ್ ಕೋನ ತೋರಿಸ್ತಾರೆ. ದಾನವ್ ಆ ಸಮಾಧಿಯಿಂದ ಆಚೆ ಹೋದ್ಮೇಲೆ ಅವ್ರಿಬ್ರು ಸಮಾಧಿಗೆ ಹೋಗ್ಬಿಟ್ಟು ಆ ಐರನ್ ರೋಡ್ ಹುಡ್ಕೋದಿಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಶಾಮಿಯಾನು ಆ ಮರ ಆಗಿ ಹೇಳ್ತಿರ್ತಾಳೆ ಇಲ್ಲಿ ಯಾರಾದ್ರೂ ಇದೀರಾ ಅಂತ. ಇಲ್ಲಿ ಅವಳು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ನೋಡಿ ನೀವು ಇಲ್ಲಿ ಇರೋದ್ರಿಂದ ನನ್ನ ನೆಲಕ್ಕೆ ಮತ್ತೆ ನನ್ನ ಕಾಡಿಗೆ ತುಂಬಾ ತೊಂದರೆ ಆಗ್ತಿದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಆ ದಾನವು ಹೇಳ್ತಿರ್ತಾಳೆ ಹಾಗಾದ್ರೆ ಈ ಕಾಡು ನಿಂದ ಅಂತ. ಇಲ್ಲಿ ಅದಕ್ಕೆ ಅವಳು ಹಾ ಹೌದು 100% ಇದು ನಂದೆ ಅಂತ ಹೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಬಾಂಗಿಲ್ ನ ತೋರಿಸ್ತಾರೆ. ಇಲ್ಲಿ ಆ ದಾನವು ಹೇಗೆ ಮಾತಾಡ್ತಿರ್ತಾನೋ ಬಾಂಗಿಲ್ ಕೂಡ ಇಲ್ಲಿ ಹಾಗೆ ಮಾತಾಡ್ತಿರ್ತಾನೆ. ಇಲ್ಲಿ ಅವನೇ ಹೇಳ್ತಿರ್ತಾನೆ ಹಾಗಾದ್ರೆ ಈ ಕಾಡಿಗೆ ನೀನೇ ರಾಜಾನ ಅಂತ ಕೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಶಾಮಿಯನ್ನ ತೋರಿಸ್ತಾರೆ. ಇಲ್ಲಿ ಶಾಮಿಯನ್ನ ಕೇಳ್ತಿರ್ತಾಳೆ ನೀವು ಇಲ್ಲಿ ಏನ್ ಮಾಡ್ತಿದ್ದೀರಾ ಅಂತ. ಇಲ್ಲಿ ಅದಕ್ಕೆ ಆ ದಾನವು ಹೇಳ್ತಿರ್ತಾರೆ ಆ ನರಿ ಮನುಷ್ಯನೇ ನನ್ನನ್ನ ಇಲ್ಲಿಗೆ ಕರ್ಕೊಂಡು ನಾಮ್ ಸೆಮ್ ಟೆಂಪಲ್ ಅಲ್ಲಿ ಇಡೋ ಬದಲು ತೊಯ್
ಬೇಕು, ದೂಜಿಯಲ್ಲಿ ಇಟ್ಟಿದ್ದಾನೆ ಅಂತ ಹೇಳ್ತಿರುತ್ತೆ. ಇಲ್ಲಿ ದಾನವು ಕಂಟಿನ್ಯೂ ಮಾಡ್ತಾ ಹೇಳ್ತಿರುತ್ತೆ, ಕಥಾ ಇದೀನೇ ಇದನ್ನೆಲ್ಲ ಆದೇಶ ಕೊಟ್ಟಿರ್ಬೇಕು ಅಂತ, ನನ್ಗನ್ಸುತ್ತೆ ಮಕ್ಕುತುನೆ ಇದನ್ನೆಲ್ಲ ಹೇಳಿರ್ಬೇಕು ಅಂತ ಹೇಳ್ತಿರುತ್ತೆ. ಈ ದಾನವು ಏನ್ ಹೇಳ್ತಿರುತ್ತೆ ಅಂದ್ರೆ ಮೋಸ್ಟ್ಲಿ ಅವ್ರಿಬ್ರುನೇ ಈ ದಾನವನ್ನ ಈ ಸಮಾಧಿಯಲ್ಲಿ ಮುಚ್ಚಾಕ್ಬೇಕು ಅಂತ ಹೇಳಿರೋದು ಅಂತ ಹೇಳ್ತಿರುತ್ತೆ. ಈಗ ಸೀನಿಯರ್ ಶಿಫ್ಟ್ ಆಗಿ ಮಿಸ್ಟರ್ ಕಿಮ್ ಮತ್ತೆ ಮಿಸ್ಟರ್ ಕೋ ಒಂದು ಜಾಗನ ನೋಡ್ಬಿಟ್ಟು ಇಲ್ಲೇ ಇರೋದು ಐರನ್ ರೋಡ್ ಅಂತ ಅದನ್ನ ಅಗಿತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಅದಕ್ಕೆ ಶಾಮಿಯಾನು ಹೇಳ್ತಿರ್ತಾಳೆ, ನೋಡು ಈ ಕಾಡು ಬಂದು ನಂದು, ಇಲ್ಲಿ ರಾಜಭಾರ ಮಾಡೋದು ನಾನು, ನೀನು ಎಷ್ಟು ವರ್ಷದಿಂದ ಇಲ್ಲಿ ಇದ್ಯಾ, ಈ ಭೂಮಿ ತುಂಬಾ ವಿಚಿತ್ರವಾಗಿದೆ, ಇಲ್ಲಿಂದ ನೀನು ಬಿಟ್ಟು ಹೊರಟೋಗ್ಬೇಕು ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ದಾನವು ಹೇಳ್ತಿರ್ತೆ, ನೋಡು ನೀನು ನನ್ನ ಹತ್ರ ಜೋರ್ ವಾಯ್ಸ್ ಅಲ್ಲಿ ಮಾತಾಡ್ಬೇಡ ಅಂತ. ಇಲ್ಲಿ ಫುಲ್ ಕಾಡಿನಾನೆ ಸೌಂಡ್ ಕೇಳಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಶಾಮಿಯಾನ್ಗೆ ಆ ದಾನವು ಎಲ್ಲಿಂದ ಮಾತಾಡ್ತಿದೆ ಅಂತಾನೆ ಗೊತ್ತಾಗ್ತಿರಲ್ಲ. ಅದಕ್ಕೆ ಅವಳು ಎಲ್ಲಾ ಕಡೆನೂ ತಿರುಗಿ ನೋಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶಾಮಿಯಾನು ಫುಲ್ ಎದ್ರುಕೊಂಡು ಕೇಳ್ತಿರ್ತಾಳೆ, ನಾನು ನಿನ್ನ ಹತ್ರ ಇನ್ನೊಂದ್ಸತಿ ಕೇಳ್ತಿದ್ದೀನಿ, ನೀನು ಎಷ್ಟು ವರ್ಷದಿಂದ ಇಲ್ಲಿ ಇದೆಯಾ ಹೇಳು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಆ ದಾನವು ಕೇಳ್ತಿರುತ್ತೆ, ಯಾಕೆ ಯಾವ್ದು ಗೋಲಿಗಳ ಸೌಂಡ್ ಕೇಳಿಸ್ತಿಲ್ಲ ಅಂತ. ಇಲ್ಲಿ ಅದಕ್ಕೆ ಶಾಮಿಯಾನ್ ಹೇಳ್ತಿರ್ತಾಳೆ, ಯುದ್ಧ ನಿಂತು ಅಲ್ಲೇ ತುಂಬಾ ವರ್ಷಗಳ. ಅದಕ್ಕೆ ಆ ದಾನವು ಹೇಳ್ತಿರುತ್ತೆ, ಇಲ್ಲ ಯುದ್ಧ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ, ನಾನಂತೂ ಯುದ್ಧನ ಮಾಡೇ ಮಾಡ್ತೀನಿ. ಎಲ್ಲಾರು ಇವಾಗ ನಾರ್ತ್ ಸೈಡ್ಗೆ ಹೋಗ್ಬೇಕು, ಎಲ್ಲಾರು ಅವ್ರ ಶಸ್ತ್ರಗಳನ್ನ ಎತ್ಕೊಳ್ಳಿ, ನಾವು ಯಾವತ್ತು ಯಾರಿಗೂ ಎದ್ರು ಆಗಿಲ್ಲ, ಯಾಕಂದ್ರೆ ನಾವು ಸೈನಿಕರು ಹಾಗೆ ಹೀಗೆ ಅಂತ ಹೇಳ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನಿಯರ್ ಶಿಫ್ಟ್ ಆಗಿ ಮಿಸ್ಟರ್ ಕಿಮ್ ಮತ್ತೆ ಮಿಸ್ಟರ್ ಕೋನ ತೋರಿಸ್ತಾರೆ. ಇಲ್ಲಿ ಅವರು ಎಲ್ಲಾ ಕಡೆನೂ ಐರನ್ ರೋಡ್ ನ ಸಮಾಧಿಲಿ ಹುಡುಕ್ತಿರ್ತಾರೆ, ಅವ್ರಿಗೆ ಸಿಗ್ತಾನೆ ಇರೋದಿಲ್ಲ. ಅದಕ್ಕೆ ಮಿಸ್ಟರ್ ಕೋಪದಲ್ಲಿ ಹೇಳ್ತಿರ್ತಾರೆ, ಎಲ್ಲೂ ಸಿಗ್ತಾನೆ ಇಲ್ಲ, ನೀವ್ ಹೇಳಿದ್ರಿ ಇದೇ ಸಮಾಧಿಲಿ ಇದೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಕಿಮ್ ಫುಲ್ ಹುಡುಕ್ತಾ ಇರ್ತಾರೆ. ಮಿಸ್ಟರ್ ಕೋ ಅಲ್ಲಿಂದ ಕೋಪದಲ್ಲಿ ಎದ್ದೋಗ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನಿಯರ್ ಶಿಫ್ಟ್ ಆಗಿ ಆಕನ ತೋರಿಸ್ತಾರೆ. ಇಲ್ಲಿ ಆಕ ಹೇಳ್ತಿರುತ್ತೆ, ನಾನು ನನ್ನ ದೇಹನ ತ್ಯಾಗ ಮಾಡಿದೀನಿ, ನಾನು ಈ ಯುದ್ಧಗಳೆಲ್ಲ ನಡೀತಲ್ಲ ಅದಕ್ಕೆ ನಾನು ಆಕ ಅಂತ ಹೇಳ್ತಿರ್ತದೆ. ಇಲ್ಲಿ ಈಗ ಬಾಂಗಿಲ್ ನ ತೋರಿಸ್ತಾರೆ. ಇಲ್ಲಿ ಬಾಂಗಿಲು ಆಕಾಗೆ ಹೇಳ್ತಿರ್ತಾನೆ, ಯುದ್ಧದಲ್ಲಿ ನಿಮ್ಮಷ್ಟು ಶಕ್ತಿಶಾಲಿ ಯಾರು ಇಲ್ಲ, ನೀವು ತುಂಬಾ ಮಹಾನ್ ಅಂತ ಹೇಳ್ಬಿಟ್ಟು ಅವನು ಇಲ್ಲಿ ನಗ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಶಿಫ್ಟ್ ಆಗಿ ಹಳೆ ಘಟನೆಗಳನ್ನೆಲ್ಲ ತೋರಿಸ್ತಿರ್ತಾರೆ. ಅವರು ಯುದ್ಧದಲ್ಲಿ ಇದ್ದಾಗ ಹೇಗೆ ಅಲ್ಲಿ ಯುದ್ಧ ನಡೀತಿತ್ತು ಮತ್ತೆ ಅವ್ರವ್ರಿಗೇನೆ ಹೇಗೆ ಜಗಳ ಆಯ್ತು ಅನ್ನೋದನ್ನ ಇಲ್ಲಿ ನಮ್ಗೆ ತೋರಿಸ್ತಿರ್ತಾರೆ. ಈಗ ಸೀನಿಯರ್ ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಆಕ ಹೇಳ್ತಾ ಇರುತ್ತೆ, ಆ ನರಿ ಮನುಷ್ಯ ಇದ್ನಲ್ಲ ಅವನು ನನ್ಗೆ ಶಾಪ ಕೊಟ್ಟಿದ್ದು, ನಾನು ಜೀವನ ಪೂರ್ತಿ ಇಲ್ಲೇ ಇರ್ಬೇಕು ಅಂತ ಅವನು ನನ್ಗೆ ಶಾಪ ಕೊಟ್ಟಿದ್ದಾನೆ, ಅದಕ್ಕೆ ನಾನು ಈ ಭೂಮಿಲಿ ಇದೀನಿ ಅಂತ ಹೇಳ್ತಿರುತ್ತೆ. ಇಲ್ಲಿ ಅದಕ್ಕೆ ಶಾಮಿಯಾನ್ ಹೇಳ್ತಿರ್ತಾಳೆ, ಎಷ್ಟೋ ಜನಗಳ ಮನುಷ್ಯಗಳನ್ನ ನೀನು ಬಂದಿ ಮಾಡಿ ಇಟ್ಕೊಂಡಿದ್ದಿಲ್ಲ, ಅವ್ರನ್ನೆಲ್ಲ ನೀನು ಬಿಡು, ನಾನು ನಿನ್ಗೆ ಇನ್ನು ವಾರ್ನಿಂಗ್ ಕೊಡ್ತಾ ಇದೀನಿ, ಅವ್ರನ್ನೆಲ್ಲ ಈಗ್ಲೇ ಬಿಟ್ಬಿಡು ಅಂತ ಅವಳು ಇಲ್ಲಿ ಜೋರಾಗಿ ಕಿರ್ಚ್ತಾ ಇರ್ತಾಳೆ. ಇಲ್ಲಿ ಆಕಾಗೆ ಗೊತ್ತಾಗ್ಬಿಡುತ್ತೆ, ಆ ಮರ ಮಾತಾಡ್ತಿಲ್ಲ, ಇದು ಶಾಮಿಯಾನ್ ಮಾತಾಡ್ತಿರೋದು ಅಂತ. ಇಲ್ಲಿ ಅದು ಹೇಳ್ತಿರುತ್ತೆ, ಇದಂತೂ ಮನುಷ್ಯ ನನ್ಗೆ ಮೋಸ ಆಗಿದೆ, ಇದು ಮನುಷ್ಯ ನಂಗೆ ಮೋಸ ಮಾಡ್ತಿದ್ದಾರೆ ಅಂತ. ಅದು ಶಾಮಿಯಾನ್ ಹಿಂದೆನೆ ಹೋಗ್ತಿರುತ್ತೆ. ಇಲ್ಲಿ ಶಾಮಿಯಾನ್ ಕೂಡ ಎದ್ರುಕೊಂಡು ಹಿಂದಕ್ಕೆ ಹೋಗ್ತಿರ್ತಾಳೆ. ಆಗ ಶಾಮಿಯಾನ ರಜ್ಜಿ ಅಲ್ಲಿಗೆ ಬರ್ತಾರೆ. ಇಲ್ಲಿ ಆಕ ನೋಡ್ಬಿಟ್ಟು ಈ ಮುತ್ಕಿನ ಅಂತ ಹೇಳ್ತಿರುತ್ತೆ. ಇಲ್ಲಿ ಜೋರಾಗಿ ಕಿರ್ಚ್ಕೋತಿರೋದನ್ನ ನಮ್ಗೆ ತೋರಿಸ್ತಾರೆ. ಈಗ ಸೀನಿಯರ್ ಶಿಫ್ಟ್ ಆಗಿ ಹಾಸ್ಪಿಟಲ್ ನ ತೋರಿಸ್ತಾರೆ. ಇಲ್ಲಿ ಆ ಪ್ರೆಗ್ನೆಂಟ್ ಲೇಡಿ ಮತ್ತೆ ಆ ಕಾಲೇಜ್ ಹುಡುಗಿ ಇಬ್ರು ಪ್ರೇಯರ್ ಮಾಡ್ತಿರ್ತಾರೆ. ಆತ್ಮ ಎಲ್ಲಿಂದ ಬಂದಿದ್ಯೋ ಅಲ್ಲಿಗೆ ಕಳಿಸಿ, ಈ ಆತ್ಮಕ್ಕೆ ಮುಕ್ತಿ ಸಿಗ್ಲಿ, ಈ ಆತ್ಮದಿಂದ ಯಾರಿಗೆಲ್ಲ ತೊಂದರೆ ಆಗಿದ್ಯೋ ಅವರಿಂದ ಆತ್ಮದಿಂದ ಬಿಡುಗಡೆ ಕೊಡಿಸಿ ಅಂತೆಲ್ಲ ಇಲ್ಲಿ ಅವರು ಪ್ರೇಯರ್ ಮಾಡ್ತಿರ್ತಾರೆ. ಸೀನಿಯರ್ ಶಿಫ್ಟ್ ಆಗಿ ಶಾಮಿಯಾನ ತೋರಿಸ್ತಾರೆ. ಇಲ್ಲಿ ಶಾಮಿಯಾನ ದಾನವ್ಗೆ ಎದ್ರುಕೊಂಡು ಓಡ್ಕೊಂಡ್ ಬರ್ತಿರ್ತಾಳೆ. ಆಗ ಅದು ಒಂದು ಬೆಂಕಿಯ ಗಾಳಿಯಾಗಿ ಆಕಾಶದಲ್ಲೆಲ್ಲ ಹಾರಾಡ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಇಲ್ಲಿ ಅವಳು ಬರ್ಬೇಕಾದ್ರೆ ಅಲ್ಲಿಗೆ ಮಿಸ್ಟರ್ ಕೋ ಕೂಡ ಬರ್ತಾರೆ. ಇಲ್ಲಿ ಅದನ್ನ ನೋಡಿ ಅವರು ಫುಲ್ ಎದ್ರುಕೊಬಿಡ್ತಾರೆ. ಆಮೇಲೆ ಅವ್ರಿಗೆ ನೆನಪಾಗುತ್ತೆ ಮಿಸ್ಟರ್ ಕಿಮ್ ಇನ್ನ ಸಮಾಧಿನ ಅಗಿತಿದ್ದಾರೆ ಅಂತ. ಇವರಿಬ್ರು ಮಿಸ್ಟರ್ ಕಿಮ್ ನ ಕರೆಯೋದಕ್ಕೋಸ್ಕರ ಅಲ್ಲಿಗೆ ಓಡ್ತಾ ಇರ್ತಾರೆ. ಅದೇ ಟೈಮಿಗೆ ಅವರು ಅಲ್ಲಿ ಏನು ಸಿಕ್ತಿಲ್ವಲ್ಲ ಅಂತ ಕಷ್ಟ ಪಡ್ತಿರ್ತಾರೆ. ಅಲ್ಲಿ ನೋಡಿದ್ರೆ ಅದೇ ಟೈಮ್ಗೆ ಅಲ್ಲಿಗೆ ದಾನವ್ ಕೂಡ ಬಂದ್ಬಿಟ್ಟಿರುತ್ತೆ. ಸೀನಿಯರ್ ಶಿಫ್ಟ್ ಆಗಿ ಬಾಂಗಿಲ್ ನ ತೋರಿಸ್ತಾರೆ. ಇಲ್ಲಿ ಬಾಂಗಿಲ್ ನಮ್ಮನ್ನ ರಿಪೀಟ್ ಮಾಡ್ತಾ ಹೇಳ್ತಿರ್ತಾನೆ, 383417128389 ಅಂತ. ಇಲ್ಲಿ ಅವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಅಕ್ಕ ನೀವು ಹೋಗ್ಬೇಡಿ, ನೀವು ವಾಪಸ್ ಬನ್ನಿ ಪ್ಲೀಸ್, ನೀವು ಹೋಗ್ಬೇಡಿ ಅಂತ ಅವನು ಇಲ್ಲಿ ಕೇಳ್ಕೊತಿರ್ತಾನೆ. ಈಗ ಸೀನಿಯರ್ ಶಿಫ್ಟ್ ಆಗಿ ಆ ಕಾರ್ಡ್ನ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಕಿಮ್ ಅದೇ ಸಮಾಧಿಲಿ ನಿಂತ್ಕೊಂಡಿರ್ತಾರೆ. ನಾವು ಆ ಸಮಾಧಿ ಸುತ್ತ ಮೇಲ್ಗಡೆನೆ ಸುತ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಮಿಸ್ಟರ್ ಕಿಮ್ಗೆ ಮಿಸ್ಟರ್ ಕೋ ಕರಿತಿರ್ತಾರೆ, ಕಿಮ್ ನೀವು ಆಚೆಗೆ ಬನ್ನಿ, ನೀವು ಅಲ್ಲಿ ನಿಂತ್ಕೋಬೇಡಿ, ಆಚೆಗೆ ಬನ್ನಿ ಅಂತ. ಆದ್ರೆ ಅವನು ಕೇಳಿಸ್ಕೊಳ್ಳೋದೇ ಇಲ್ಲ. ಈಗ ಸೀನಿಯರ್ ಶಿಫ್ಟ್ ಆಗಿ ಮಿಸ್ಟರ್ ಕಿಮ್ ಹೇಳ್ತಿರೋದನ್ನ ನಮ್ಗೆ ಇಲ್ಲಿ ತೋರಿಸ್ತಾರೆ. ಈಗ ಅದು ಅದ್ರ ಜಾಗಕ್ಕೆ ಅದು ಬಂದಿದೆ, ಈಗ ಇದು ಸಮಾಧಿ ಒಳಗಡೆ ಬರುತ್ತೆ ಅಂತ ಹೇಳ್ತಿರ್ತಾರೆ. ಟೈಮ್ಗೆ ಬೆಂಕಿ ಕೂಡ ಆ ಸಮಾಧಿ ಒಳಗಡೆ ರಪ್ಪ ಅಂತ ಬರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಕಿಮ್ ಆ ಸಮಾಧಿ ಒಳಗಡೆ ನಿಂತಿರ್ತಾರೆ. ಇಲ್ಲಿ ಆಗ ನಾವು ಮಿಸ್ಟರ್ ಕಿಮ್ ಹತ್ರ ಬಂದ್ಬಿಟ್ಟು ಹೇಳ್ತಿರುತ್ತೆ, ನೀನು ನನ್ ಗುಲಾಮ ಆಗ್ತೀಯಾ ಅಂತ, ನೀನೇನಾದ್ರೂ ನನ್ ಗುಲಾಮ ಆಗ್ಲಿಲ್ಲ ಅಂದ್ರೆ ನಿನ್ ಕರಳ್ಗಳನ್ನ ನಾನು ತಿನ್ಕೋತೀನಿ ಅಂತ ಹೇಳ್ತಿರುತ್ತೆ. ಇಲ್ಲಿ ಮಿಸ್ಟರ್ ಕಿಮ್ ಅವ್ರ ಮುಖನ ನೋಡ್ಬಿಟ್ಟು ಹೇಳ್ತಿರುತ್ತೆ, ನೀನು ಹೇಗೆ ಬುದ್ಧನ ಮಂತ್ರಗಳನ್ನ ನಿನ್ ಬಾಡಿಲೆಲ್ಲ ಬರ್ಕೊಂಡಿದ್ಯಾ, ಇದನ್ನ ನಾನು 5,000 ವರ್ಷಗಳಿಂದನೂ ನೆನ್ಪಿಟ್ಕೊಳ್ಳೋದಕ್ಕೆ ಜಪ ಮಾಡ್ತಿದೀನಿ ಅಂತೆಲ್ಲ ಹೇಳ್ತಿರುತ್ತೆ. ಇಲ್ಲಿ ಆದ ನಾವು ಮಿಸ್ಟರ್ ಕಿಮ್ ಅವ್ರ ಹೊಟ್ಟೆಗೆ ಕೈ ಹಾಕ್ಬಿಟ್ಟು ಕರಳ್ಗಳನ್ನೆಲ್ಲ ಆಚೆಗೆ ತಗೋತಾ ಇರುತ್ತೆ. ಇಲ್ಲಿ ಅದಕ್ಕೆ ಶಾಮಿಯಾನು ಅಶ್ವದ ರಕ್ತನ ತೆಗೆದ್ಬಿಟ್ಟು ಆ ದಾನವದ ಮೇಲೆ ಎಸಿತಾಳೆ. ಅದಕ್ಕೆ ಆ ದಾನವು ಆ ಕೈನ ತೆಗೆದ್ಬಿಟ್ಟು ಅಶ್ವದ ಶುದ್ಧ ರಕ್ತ ನನ್ ಮೇಲೆ ಬಿದ್ದಿರೋದು, ಇದು ಎಷ್ಟು ಬಿಸಿ ಇದೆ ಅಂತ ಅದು ಅಲ್ಲೇ ಕೆಳಗಡೆ ಬಿದ್ದೋಗೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನಿಯರ್ ಶಿಫ್ಟ್ ಆಗಿ ಬಾಂಗಿಲ್ ನ ತೋರಿಸ್ತಾರೆ. ಬಾಂಗಿಲ್ ಒಳಗಡೆ ಆತ್ಮ
ಇರೋದ್ರಿಂದ ಇಲ್ಲಿ ಬಾಂಗಿಲ್ ಬಾಡಿ ಕೂಡ ಬೆಂದೋಗ್ತಿದೆ ಅನ್ನೋ ತರ ಇಲ್ಲಿ ಅವನ್ಗೆ ಆಗ್ತಿರುತ್ತೆ. ಈಗ ಸೀನ್ ಶಿಫ್ಟ್ ಆಗಿ ಶಾಮಿಯನ್ನ ತೋರಿಸ್ತಾರೆ. ಬಾಂಗಿಲ್ ನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಾಗ ಮಿಸ್ಟರ್ ಕಿಮ್ ಹತ್ರ ಶಾಮಿಯನ್ನು ಹೇಳಿದ್ನ ಇಲ್ಲಿ ಮಿಸ್ಟರ್ ಕಿಮ್ ನೆನ್ಪಿಸ್ಕೊತಾ ಇರ್ತಾರೆ. ಒಂದು ದಾನವಾಗೋದಕ್ಕೆ ಅರ್ಧ ಮನುಷ್ಯ ಅರ್ಧ ಪ್ರಾಣಿಯಿಂದ ಮಾತ್ರನೇ ದಾನವ ಆಗಕ್ಕೆ ಸಾಧ್ಯ ಆಗೋದು ಅಂತ. ಇಲ್ಲಿ ಅದಕ್ಕೆ ಮಿಸ್ಟರ್ ಕಿಮ್ ಇದನ್ನೆಲ್ಲ ನೆನ್ಪಿಸ್ಕೊತಾ ಇರ್ತಾರೆ. ಇಲ್ಲಿ ಮಿಸ್ಟರ್ ಕಿಮ್ ಅವ್ರಿಗವ್ರೆ ಹೇಳ್ಕೊತಿರ್ತಾರೆ, ಎಲ್ಲಿ ಪಾಸಿಟಿವ್ ಇರುತ್ತೋ ಅಲ್ಲಿ ನೆಗೆಟಿವ್ ಕೂಡ ಇರುತ್ತೆ. ಯಾವ್ದಾದ್ರು ಒಂದನ್ನ ಇನ್ನೊಂದ್ರಿಂದ ಏನಾದ್ರು ಮಾಡಿ ತೆಗಿಲೇಬಹುದು ಅಂತ ಇಲ್ಲಿ ಅವರು ಯೋಚನೆ ಮಾಡ್ತಿರ್ತಾರೆ. ಶಾಮಿಯಾನ ಆಸ್ಪತ್ರೆ ರಕ್ತ ಆಗಿರೋದಕ್ಕೆ ಆ ದಾನವ ಆ ಕಡೆ ಬಿದ್ದೋಗ್ಬಿಟ್ಟಿರುತ್ತೆ. ಅದ್ರ ಮೈ ಮೇಲೆ ಇರೋದೆಲ್ಲ ಸುಟ್ಟೋಗ್ತಿರೋ ತರ ಇಲ್ಲಿ ನಮ್ಗೆ ತೋರಿಸ್ತಾರೆ. ಅದಕ್ಕೆ ಶಾಮಿಯಾನ್ ಮತ್ತೆ ಮಿಸ್ಟರ್ ಬಂದ್ಬಿಟ್ಟು ಮಿಸ್ಟರ್ ಕಿಮ್ ನ ಎತ್ಕೊಂಡು ಹೋಗಕ್ಕೆ ಅಂತ ಟ್ರೈ ಮಾಡ್ತಿರ್ತಾರೆ. ಅದೇ ಟೈಮ್ಗೆ ಆ ದಾನವ ಎದ್ ಬಂದ್ಬಿಟ್ಟು ಅವ್ರಿಬ್ರು ಕತ್ತಿಡ್ದು ಮೇಲಕ್ಕೆ ಎತ್ತುತ್ತಿರುತ್ತೆ. ಇಲ್ಲಿ ಶಾಮಿಯಾನ್ಗೆ ಆ ದಾನವ್ ಮುಖ ನೋಡಿದ ತಕ್ಷಣ ದಾನವ್ದು ಪಾಸ್ಟ್ ಲೈಫ್ ಅಲ್ಲಿ ಏನೇನ್ ನಡೆದಿತ್ತು ಆ ಘಟನೆಗಳೆಲ್ಲ ಇಲ್ಲಿ ಶಾಮಿಯಾನ್ಗೆ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಸೀನ್ ಶಿಫ್ಟ್ ಆಗಿ ದಾನವ್ದ ಪಾಸ್ಟ್ ಲೈಫ್ ಅಲ್ಲಿ ಏನ್ ನಡೆದಿತ್ತು ಅದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಏನೇನೋ ಮಂತ್ರಗಳನ್ನೆಲ್ಲ ಮಾಡಿ ಆ ದಾನವ್ನ ಕದ್ರಿಸ್ಬಿಟ್ಟು ಅವನ್ ದೇಹದೊಳಗಡೆ ಐರನ್ ರಾಡ್ ನ ಇಟ್ಬಿಟ್ಟು ಮತ್ತೆ ಆ ಕತ್ನ ಇಟ್ಬಿಟ್ಟು ಒಲಿಯೋದ್ನ ಇಲ್ಲಿ ನಮ್ಗೆ ತೋರಿಸ್ತಿರ್ತಾರೆ. ಇಲ್ಲಿ ಐರನ್ ರಾಡ್ ನ ಪ್ರೊಟೆಕ್ಟ್ ಮಾಡ್ಬೇಕು ಅಂತ ಈ ಮಂತ್ರಗಳನ್ನೆಲ್ಲ ಮಾಡ್ಕೊಂಡು ಈ ಮಾಟ ಮಂತ್ರ ಎಲ್ಲ ಯಾರು ಮಾಡ್ತಿರೋದು ಅಂದ್ರೆ ಅದೇ ನರಿ ಮನುಷ್ಯ ಇರ್ತಾನಲ್ಲ ಅವನೇ ಇದನ್ನೆಲ್ಲ ಮಾಡೋದು ಅಂತ ನಮ್ಗೆ ಇಲ್ಲಿ ತೋರಿಸ್ತಾರೆ. ಇಲ್ಲಿ ಈ ಮಾತುಗಳೆಲ್ಲ ಮಿಸ್ಟರ್ ಕಿಮ್ಗೂ ಕೂಡ ಅರ್ಥ ಆಗಿರುತ್ತೆ. ಇಲ್ಲಿ ಅವರು ಹೇಳ್ತಿರ್ತಾರೆ, ಒಂದು ಬೆಂಕಿ ಹತ್ಕೊಂಡಿದೆ ಅಂದ್ರೆ ಅದನ್ನ ಆರ್ಸೋದಕ್ಕೆ ನೀರ್ ಬೇಕು. ಇದೇ ತರಾನೇ ಭೂಮಿಯಲ್ಲಿ ಒಂದಕ್ಕೆ ಒಂದು ಅಂತ ಸಿಮಿಲರ್ ಆಗಿ ಏನೋ ಒಂದು ಇರುತ್ತೆ. ಈಗ ಒಂದ್ ದೇಹದಲ್ಲಿ ಒಂದು ರಾಡ್ ಇರುತ್ತೆ ಅಂದ್ರೆ ಅದಕ್ಕೆ ಆಪೋಸಿಟ್ ಆಗಿರೋದು ಮರದ ಕಟ್ಟಿಗೆ. ಅದು ಮೆತ್ತಗಿದ್ರೆ ನೀರಾಗಿದ್ರೆ ಅದರಿಂದ ಅದಕ್ಕೆ ತುಂಬಾ ಹಾಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಅವನು ಆ ಕಟ್ಟಿಗೆ ತಗೊಂಡೋಗ್ಬಿಟ್ಟು ಆ ದಾನವಿನ ಕಾಲ್ಗೆ ಚುಚ್ತಾ ಇರ್ತಾನೆ. ಇಲ್ಲಿ ಮಿಸ್ಟರ್ ಕಿಮ್ ಅವ್ರ ಐಡಿಯಾ ಕೂಡ ವರ್ಕ್ ಆಗುತ್ತೆ. ಇಲ್ಲಿ ಅವನು ಮೆತ್ತಗಿರ್ಬೇಕು ಅಂತ ಹೇಳ್ಬಿಟ್ಟು ಅವ್ನ್ ರಕ್ತನೇ ತೆಗೆದು ಆ ಕಟ್ಟಿಗೆಗೆಲ್ಲ ಹಾಕ್ಬಿಟ್ಟು ಆ ದಾನವನ್ಗೆ ಹೊಡಿತಿರೋದ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಎಲ್ಲದ್ರಿಂದ ಬಾಂಗಿಲ್ಗೆ ಜಾಸ್ತಿ ತೊಂದರೆ ಆಗ್ತಿರುತ್ತೆ. ಅವನು ರಕ್ತ ಕೂಡ ವಾಂತಿ ಮಾಡ್ಕೋತಿರ್ತಾನೆ. ಇದಕ್ಕೆ ಇಲ್ಲಿ ಪ್ರೆಗ್ನೆಂಟ್ ಲೇಡಿ ಆ ಕೋಳಿನ ಬಲಿ ಕೊಡ್ಬೇಕು ಅಂತ ಹೋಗ್ತಿರ್ತಾಳೆ. ಇನ್ನೇನು ಅವಳು ಕೋಳಿ ಕತ್ನ ಕುಯ್ಬೇಕು ಅನ್ನೋಷ್ಟೊತ್ತಿ ಇಲ್ಲಿ ಆ ಸ್ಕೂಲ್ ಹುಡುಗಿ ಹೇಳ್ತಿರ್ತಾಳೆ, ಒಂದ್ ನಿಮಿಷ ನೀವು ನಿಂತ್ಕೊಳ್ಳಿ, ಅವ್ನ್ ರಕ್ತ ಫುಲ್ಲು ಗಟ್ಟಿಯಾಗಿದೆ ಅಂತ ಹೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಆ ಸಮಾಧಿನ ತೋರಿಸ್ತಾರೆ. ಇಲ್ಲಿ ಅವನು ಹೇಳ್ತಿರ್ತಾನೆ, ಈಗ ನಿನ್ ಕತೆನ ಮುಗಿಸಿ ಈ ಆಟನ ಇಲ್ಲಿಗೆ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಅವನು ರಕ್ತನ ಸ್ವಲ್ಪ ಕೈಗೆ ಉಕ್ಕೊಂಡು ಆ ರಕ್ತನ ಮರದ ಕೋಲಿಗೆ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಆ ಕೋಲ್ನ ಫುಲ್ಲು ಗಟ್ಟಿಗೆ ಇಟ್ಕೊಂಡು ಆ ದಾನವ್ ಕತ್ ಹತ್ರ ಜೋರಾಗಿ ಹೊಡಿತಾರೆ. ಆ ಜೋರಾಗಿ ಹೊಡೆದ ತಕ್ಷಣ ಆ ದಾನವ್ದು ದೇಹ ಒಂದ್ ಕಡೆಗೆ ಕತ್ತು ಒಂದ್ ಕಡೆಗೆ ಬಿದೋಗ್ಬಿಡುತ್ತೆ. ಇಲ್ಲಿ ಅವರು ಆತರ ಎಲ್ಲ ಹೊಡೆದ್ಮೇಲೆ ಅವರು ಕೂಡ ಬಿದೋಗ್ಬಿಡ್ತಾರೆ. ಯಾಕೆಂದ್ರೆ ಅವ್ರದ್ದು ಕರಳಿಗೆ ಕೈ ಹಾಕಿರುತ್ತಲ್ಲ ಅದರಿಂದ ತುಂಬಾನೇ ಅವ್ರಿಗೆ ನೋವಾಗಿ ರಕ್ತ ಜಾಸ್ತಿ ಹೋಗ್ತಿರುತ್ತೆ. ಈಗ ಸೀನ್ ಶಿಫ್ಟ್ ಆಗಿ ಬಾಂಗಿಲ್ ನ ತೋರಿಸ್ತಾರೆ. ಇಲ್ಲಿ ಆ ಪ್ರೆಗ್ನೆಂಟ್ ಲೇಡಿ ಬಾಂಗಿಲ್ ನ ಕೇಳ್ತಿದ್ದಾರೆ, ನೀನು ಹುಷಾರಾಗಿದ್ಯಾ ಅಲ್ವಾ, ನೀನು ಎಲ್ಲ ಓಕೆನಾ ಅಂತ. ಇಲ್ಲಿ ಅದಕ್ಕೆ ಬಾಂಗಿಲ್ ಕೊಡೋ ಹೂ ಅಂತ ತಲೆಲ್ಲಾಡ್ಸ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಶಿಫ್ಟ್ ಆಗಿ ಮಿಸ್ಟರ್ ಕಿಮ್ ಮತ್ತೆ ಮಿಸ್ಟರ್ ಕೋ ಶಾಮಿಯನ್ನ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಕಿಮ್ ಹೇಳ್ತಿರ್ತಾರೆ, ನಾನು ಇನ್ನೇನು ಸತ್ತೋಗ್ತೀನಿ ಅಂತ. ಇಲ್ಲಿ ಅದಕ್ಕೆ ಮಿಸ್ಟರ್ ಕೋ ಮತ್ತೆ ಶಾಮಿಯಾನು ಹೇಳ್ತಿರ್ತಾಳೆ, ಏನೇ ಆದ್ರೂ ನಾವು ನಿಮ್ಮನ್ನ ಸಾಯಕ್ ಬಿಡಲ್ಲ, ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀವಿ, ನಿಮ್ಮ ಉಳಿಸ್ಕೋತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಅವರು ಕಾರಲ್ಲಿ ಕರ್ಕೊಂಡು ಹೋಗ್ತಿರ್ತಾರೆ. ಮಿಸ್ಟರ್ ಕಿಮ್ದು ಬ್ಯಾಕ್ ಗ್ರೌಂಡ್ ವಾಯ್ಸ್ ಬರ್ತಿರ್ತಾರೆ. ಮಿಸ್ಟರ್ ಕಿಮ್ ಹೇಳ್ತಿರ್ತಾರೆ, ನಾನು ಪ್ರತಿ ಸತಿನೂ ಈ ತರ ಏನಾದ್ರು ಒಂದ್ ನಡೆದಾಗ ಪ್ರತಿ ಸತಿನೂ ನಾನು ಸಾವಿನ ತುದಿ ಗಂಟೆ ಹೋಗಿ ವಾಪಸ್ ಬಂದಿದ್ದೀನಿ. ಆದ್ರೆ ನನ್ಗೆ ಈ ಸತಿ ಅನ್ಸಲ ನಾನು ಬದುಕ್ತೀನಿ ಅಂತ. ಈ ಭೂಮಿ ಮೇಲೆ ಹೇಗೆ ಹುಟ್ಟು ಯಾವಾಗ್ಲೂ ಇದ್ದೇ ಇರುತ್ತೋ ಹಾಗೆ ಸಾವು ಕೂಡ ಖಂಡಿತ ಇದ್ದೇ ಇರುತ್ತೆ. ಒಂದು ಸಾವು ಯಾವ ತರ ಅಂದ್ರೆ ಜೀವನದಲ್ಲಿ ಒಬ್ಬ ಮನುಷ್ಯಗೆ ನೆಮ್ಮದಿ ಅಂತ ಸಿಗೋದು ಸತ್ತಾಗ ಮಾತ್ರ. ನೆಮ್ಮದಿಗೆ ಅವನು ಕಣ್ಮುಚ್ಕೊಂಡು ಆರಾಮಾಗಿ ಮಲ್ಕೋತಾನೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಕಿಮ್ಗೆ ಎಲ್ಲಿವರೆಗೂ ಪ್ರಜ್ಞೆ ಇರುತ್ತೋ ಅವರು ಇದನ್ನೆಲ್ಲ ಮಾತಾಡಿದ್ಮೇಲೆ ಲಾಸ್ಟ್ ಅಲ್ಲಿ ಅವ್ರ ಮಗಳು ಬಗ್ಗೆನೇ ಅವರು ಯೋಚನೆ ಮಾಡ್ತಾರೆ. ನನ್ನ ಪ್ರೀತಿಯ ಮಗಳು ನನ್ ಮದ್ವೆ ಮಾಡಕ್ ಆಗ್ಲಿಲ್ವಲ್ಲ ಅಂತೆಲ್ಲ ಯೋಚನೆ ಮಾಡ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಕೋನ ತೋರಿಸ್ತಾರೆ. ಇಲ್ಲಿ ಅವರು ಮಿಸ್ಟರ್ ಕಿಮ್ಗೋಸ್ಕರ ಪ್ರೇಯರ್ ಮಾಡ್ತಿರ್ತಾರೆ. ಈ ನೋವ್ನೆಲ್ಲ ಅವ್ರಿಗೆ ತಡ್ಕೊಳ್ಳೋಂತ ಶಕ್ತಿ ಕೊಡಿ, ಬೇಗ ಅವರು ರಿಕವರ್ ಆಗಿ ಬರೋ ತರ ಮಾಡಿ ಅಂತ ಇಲ್ಲಿ ಅವರು ದೇವ್ರ ಹತ್ರ ಕೇಳ್ಕೊತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಶಾಮಿಯನ್ನ ತೋರಿಸ್ತಾರೆ. ಇಲ್ಲಿ ಶಾಮಿಯನ್ದು ಬ್ಯಾಕ್ ಗ್ರೌಂಡ್ ವಾಯ್ಸ್ ಬರ್ತಿರುತ್ತೆ. ಸ್ವಲ್ಪ ದಿನಗಳಿಂದ ತುಂಬಾ ಜನ ಸಾವನ್ನಪ್ಪಿದ್ರು ಮತ್ತೆ ತುಂಬಾ ಗಾಯಗಳೆಲ್ಲ ಆಯ್ತು, ಆದ್ರೂ ಫೈನಲಿ ಎಲ್ಲ ಸರಿ ಹೋಯ್ತು ಅಂತ. ಈಗ ಸೀನ್ ಶಿಫ್ಟ್ ಆಗಿ ಟಿವಿಯಲ್ಲಿ ಒಂದು ನ್ಯೂಸ್ ಚಾನೆಲ್ ತೋರಿಸ್ತಿರ್ತಾರೆ. ಎಲ್ಲ ಸೈನಿಕರು ಸೇರ್ಕೊಂಡು ಆ ಕರಡಿನ ಹುಡುಕಿರ್ತಾರೆ. ಆ ಕರಡಿನ ಒಂದು ಕಡೆ ಕರ್ಕೊಂಡು ಹೋಗಿರ್ತಾರೆ. ಎಲ್ಲಾ ನ್ಯೂಸ್ ಚಾನೆಲ್ ಗಳಲ್ಲೂ ಡಿಬೇಟ್ ನಡೀತಿರೋ ಕರಡಿನ ಸಾಯಿಸ್ಬಿಡ್ಬೇಕಾ ಇಲ್ಲ ಯಾವ್ದಾದ್ರು ಕಾಡಿಗೆ ಕರ್ಕೊಂಡೋಗಿ ಬಿಟ್ಬಿಡ್ಬೇಕಾ ಏನು ಅಂತ ಡಿಬೇಟ್ ನಡೀತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಕಿಮ್ಗೆ ಪ್ರಜ್ಞೆ ಬರ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಮಿಸ್ಟರ್ ಕೋ ಹೇಳ್ತಿರ್ತಾರೆ, ಫೈನಲಿ ಮಿಸ್ಟರ್ ಕಿಮ್ಗೆ ಪ್ರಜ್ಞೆ ಬಂತು ಅಂತ. ಇಲ್ಲಿ ಶಾಮಿಯಂದು ಬ್ಯಾಕ್ ಗ್ರೌಂಡ್ ವಾಯ್ಸ್ ಬರ್ತಿರುತ್ತೆ. ಫೈನಲಿ ಹೇಗೋ ಮಿಸ್ಟರ್ ಕಿಮ್ಗೆ ಬೇಗನೆ ಪ್ರಜ್ಞೆ ಬಂತು, ಆದ್ರೆ ಬಾಂಗಿಲ್ ಇನ್ನೂ ಹುಷಾರಾಗಿಲ್ಲ ಅಂತ. ಅದೇ ಟೈಮ್ಗೆ ಇವರೆಲ್ಲ ಕುತ್ಕೊಂಡು ಪಿಜ್ಜಾ ತಿಂತಿರ್ತಾರೆ. ಆಗ ಬಾಂಗಿಲ್ ಒಳಗಡೆ ಬಂದ್ಬಿಟ್ಟು, ನಿಮ್ಗೊಂಚೂರು ನಾಚಿಕೆ ಆಗಲ್ವಾ, ನಾನು ಒಬ್ಬನೇ ಬಿಟ್ಬಿಟ್ಟು ನೀವು ಪಿಜ್ಜಾ ತಿಂತಿದ್ದೀರಲ್ಲ ಅಂತ ಹೇಳ್ಬಿಟ್ಟು ಅವನು ಪಿಜ್ಜಾ ತಿನ್ನಕ್ಕೆ ಅಂತ ಬರ್ತಾನೆ. ಸ್ವಲ್ಪ ದಿನಗಳಾದ್ಮೇಲೆ ಮಿಸ್ಟರ್ ಕಿಮ್ ಸ್ವಲ್ಪ ರಿಕವರಿ ಜಾಸ್ತಿನೇ ಆಗಿರ್ತಾರೆ. ಇಲ್ಲಿ ಎಲ್ಲರೂ ಮಿಸ್ಟರ್ ಕಿಮ್ ಅವ್ರ ಹಾಸಿಗೆ ಮೇಲೆ ಕುತ್ಕೊಂಡು ತಿಂತಾ ಇರ್ತಾರೆ. ಇಲ್ಲಿ ಮಿಸ್ಟರ್ ಕಿಮ್ ಕಣ್ಬಿಟ್ಟು ನೋಡಿದ ತಕ್ಷಣ ನೀವು ಯಾಕೆ ಯಾವಾಗ್ಲೂ ಇಲ್ಲೇ ಕುತ್ಕೊಂಡು ತಿಂತಿರ್ತೀರಾ, ಇದು ಡಿನ್ನರ್ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಕೋ ಹೇಳ್ತಿರ್ತಾರೆ, ಇದು ಎಷ್ಟು ಟೇಸ್ಟಿ ಆಗಿದೆ ಅಂದ್ರೆ ನಮ್ಗೆ ಹೊಟ್ಟೆ ಹಸ್ತಿಲ್ಲ ಅಂದ್ರೂ ಕೂಡ ತಿನ್ಬೇಕು ಅನ್ಸ್ತಿರುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಕಿಮ್ ಈ ಕಡೆ ತಿರ್ಕೋತಾರೆ. ಅಲ್ಲಿ ನೋಡಿದ್ರೆ ಶಾಮಿಯಾನ್ ಕುತ್ಕೊಂಡು ತಿಂತಿರೋದನ್ನ ಇಲ್ಲಿ ನೋಡ್ಬಿಟ್ಟು ಅವರು ಕಣ್ ಮುಚ್ಕೊಂಡು ಮಲ್ಕೋತಾರೆ. ಈಗ ಸೀನ್ ಶಿಫ್ಟ್ ಆಗಿ 6 ತಿಂಗಳಾದ್ಮೇಲೆ ನಮ್ಗೆ ತೋರಿಸ್ತಾರೆ. ಇಲ್ಲಿ ಶಾಮಿಯಾನ್ದು ಬ್ಯಾಕ್ ಗ್ರೌಂಡ್ ವಾಯ್ಸ್ ಬರ್ತಿರುತ್ತೆ. ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಅವ್ರವರು ಅಳವಡಿಸ್ಕೊಂಡಿದ್ದಾರೆ. ಹೇಗೆ ಅಳವಡಿಸ್ಕೊಂಡಿದ್ದಾರೆ ಅಂದ್ರೆ ಇಷ್ಟು ದಿನಗಳು ಅವ್ರ ಲೈಫಲ್ಲಿ ಏನು ನಡೆದೇ ಇಲ್ಲ, ಎಲ್ಲಾನು ಮರ್ತೋಗಿದ್ದಾರೆ ಅನ್ನೋ ತರ ಇದ್ದಾರೆ. ಇಲ್ಲಿ ಶಾಮಿಯಾನ್ ಕೂಡ ಅವಳು ರೀಚಲ್ಗಳನ್ನ
ಏನೇನ್ ಮಾಡ್ತಿದ್ಲು ಅದನ್ನೆಲ್ಲ ಅವಳು ಟೆಂಪಲ್ ಅಲ್ಲಿ ಮಾಡ್ತಿರ್ತಾಳೆ. ಅದೇ ಟೈಮ್ಗೆ ಅಲ್ಲಿ ಬಾಂಗಿಲ್ ಕೂಡ ಶಾಮಿಯಾನ್ಗೆ ಹೆಲ್ಪ್ ಮಾಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಶಾಮಿಯಾನ್ಗೆ ಅದೆಲ್ಲ ಮತ್ತೆ ನೆನಪಾಗಿ ಅವಳು ಫುಲ್ ಸೈಲೆಂಟ್ ಆಗಿ ನಿಂತ್ಕೊಬಿಡ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಕೋನ ತೋರಿಸ್ತಾರೆ. ಇಲ್ಲಿ ಯಾರೋ ಒಬ್ರು ವ್ಯಕ್ತಿದು ಡೆತ್ ಆಗಿರುತ್ತೆ. ಇಲ್ಲಿ ಅವರು ಅದಕ್ಕೆ ಅಂತಿಮ ಸಂಸ್ಕಾರನ ಮಾಡ್ತಿರ್ತಾರೆ. ಇಲ್ಲಿ ಅವ್ರಿಗೂ ಕೂಡ ಹಳೇದು ಏನೇನ್ ಘಟನೆ ಇರುತ್ತೆ ಅದೆಲ್ಲ ನೆನಪಾಗ್ತಿರುತ್ತೆ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಕಿಮ್ ನ ತೋರಿಸ್ತಾರೆ. ಇಲ್ಲಿ ಅವರು ವಾಸ್ತುಶಾಸ್ತ್ರದ ಬಗ್ಗೆನೆ ಕೆಲಸ ಮಾಡ್ತಿರೋದ್ರಿಂದ ಇಲ್ಲಿ ಅವರು ಸೈಟ್ ಹತ್ರ ಹೋಗ್ಬಿಟ್ಟು ನೋಡಿ ಈ ಫೇಸ್ ನ ರಾಂಗ್ ಇಟ್ಟಿದ್ದೀರಾ, ಈ ಜಾಗದಲ್ಲಿ ಇದು ಬರ್ಬಾರ್ದಿತ್ತು ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಿರ್ತಾರೆ. ಅವರು ಫುಲ್ ಪ್ರೆಷರ್ ಆಗಿ ಮಾತಾಡ್ತಿರೋದ್ರಿಂದ ಆ ದಾನವು ಅವ್ರ ಕರಳಿಗೆ ಕೈ ಹಾಕಿದ್ರಲ್ಲ ಅದ್ರಿಂದ ಅವ್ರಿಗೆ ರಕ್ತ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಇಲ್ಲಿ ಮಿಸ್ಟರ್ ಕಿಂಗು ಕೂಡ ಹಳೇದು ಏನೇನಿರುತ್ತೋ ಅದೆಲ್ಲ ನೆನಪಾಗ್ತಿರುತ್ತೆ. ಇಲ್ಲಿ ಇವ್ರು ಎಲ್ಲರೂ ಅದನ್ನ ಮರೆತು ಅವ್ರವ್ರ ಜೀವನದಲ್ಲಿ ಮುಂದೆ ಸಾಗ್ಬೇಕು ಅಂತ ಅನ್ಕೊಂಡಿದ್ದಾರೆ. ಬಟ್ ಆದ್ರೂ ಕೂಡ ಕೆಲವೊಂದ್ಸತಿ ಅದೆಲ್ಲ ನೆನಪಾಗಿ ಇವರು ತುಂಬಾ ಭಯ ಪಟ್ಕೊಳ್ಳೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಸೊ ಫೈನಲಿ ಈಗ ಮಿಸ್ಟರ್ ಕಿಮ್ ಅವ್ರ ಮಗಳದು ಮದ್ವೆ ಆಗ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಎಲ್ಲರೂ ಫ್ಯಾಮಿಲಿ ಫೋಟೋನ ತೆಗೆಸ್ಕೊಳಕ್ಕೆ ಅಂತ ಹೋಗಿರ್ತಾರೆ. ಆಗ ಮಿಸ್ಟರ್ ಕಿಮ್ ಮಿಸ್ಟರ್ ಕೋ ಶಾಮಿಯಾನ್ ಮತ್ತೆ ಬಾಂಗಿಲ್ ನ ಕರೆದ್ಬಿಟ್ಟು ಬನ್ನಿ ಫೋಟೋ ತೆಗೆಸ್ಕೊಳ್ಳಿ ಅಂತ ಕರಿತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಕೋ ಹೇಳ್ತಿರ್ತಾರೆ ನೀವು ಫ್ಯಾಮಿಲಿ ಫೋಟೋ ತೆಗೆಸ್ಕೊತಿದ್ರೆ ನಾವ್ಯಾಕೆ ಅಂತ. ಇಲ್ಲಿ ಅದಕ್ಕೆ ಮಿಸ್ಟರ್ ಕಿಮ್ ನಾನು ಹೊಡಿತೀನಿ ನೋಡು ಅಂತ ಕರೆದಾಗ ಎಲ್ಲರೂ ಫೋಟೋ ತೆಗೆಸ್ಕೊಳಕ್ಕೆ ಅಂತ ಹೋಗ್ತಾರೆ. ಎಲ್ಲರೂ ಫ್ಯಾಮಿಲಿ ಫೋಟೋಗೆ ನಿಂತ್ಕೊಂಡಿರುವಾಗ ಇಲ್ಲಿ ಶಾಮಿಯಾನು ಮಿಸ್ಟರ್ ಕೋ ಮತ್ತೆ ಬಾಂಗ್ಬಿಲ್ ಕೂಡ ನಿಂತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಕಿಮು ಸ್ಮೈಲ್ ಮಾಡ್ತಾ ಹೇಳ್ತಿರ್ತಾರೆ ನನ್ನ ಮಗಳ ಜೊತೆಗೆ ನಾನು ಕೂಡ ಫುಲ್ ಸ್ಮಾರ್ಟ್ ಆಗಿ ಕಾಣಿಸ್ತಿದ್ದೀನಿ ಅಂತ. ಇಲ್ಲಿ ಕ್ಯಾಮ್ರಾಮನ್ ಹೇಳ್ತಿರ್ತಾರೆ ಎಲ್ಲರೂ ಸ್ವಲ್ಪ ಸ್ಮೈಲ್ ಮಾಡಿ ಅಂತ. ಇಲ್ಲಿ ನಮ್ಗೆ ಇವ್ರು 4 ಜನನು ಸ್ಮೈಲ್ ಮಾಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಸೊ ಇಲ್ಲಿಗೆ ಈ ಮೂವಿ ಎಕ್ಸ್ಪ್ಲನೇಷನ್ ಕಂಪ್ಲೀಟ್ ಆಗುತ್ತೆ. ನನ್ನ ಎಕ್ಸ್ಪ್ಲನೇಷನ್ ಏನಾದ್ರೂ ಚೇಂಜಸ್ ಮಾಡ್ಕೋಬೇಕು ಅಂದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಮೊದಲ ಬಾರಿಗೆ ನನ್ನ ಎಕ್ಸ್ಪ್ಲನೇಷನ್ ವಿಡಿಯೋ ನೋಡ್ತಿದ್ದೀನಿ ನನ್ನ ಎಕ್ಸ್ಪ್ಲನೇಷನ್ ಆದ್ರೆ ನಿಮ್ಗೆ ಇಷ್ಟ ಆಗ್ತಿದ್ರೆ ನಾನು ಆಲ್ರೆಡಿ ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್ ಮ್ಯಾರಿ ಮೈ ಹಸ್ಬೆಂಡ್ ನ ಕಂಪ್ಲೀಟ್ ಎಪಿಸೋಡ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಒಂದ್ಸತಿ ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗೈಸ್.